ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. 10 ಮಂದಿ ಕನ್ಯೆಯರ ಉಪಮಾನದಲ್ಲಿ ಉಪದೇಶ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದ ಅಂಶ ಇದು. ತಂದೆಯಾದ ದೇವರು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ದೇವರ ವಾಕ್ಯಗಳನ್ನು, ಉದ್ದೇಶಗಳನ್ನು ತಿಳಿಸುವಾಗ ಕೆಲವು ಉಪಮಾನ ರೀತಿಯಲ್ಲಿ ಇಲ್ಲ ಅಲಂಕಾರ ರೂಪದಲ್ಲಿ ತಿಳಿಸುವಂಥದ್ದು ನೋಡ್ತೀವಿ ಪ್ರಿಯರೇ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಅನೇಕ ಸಾರಿ ಉಪಮಾನವನ್ನು ಮಾತನಾಡುವಂಥದ್ದು ನೋಡ್ತೀವಿ. ಈ 10 ಮಂದಿ ಕನ್ಯೆಯರ ಬಗ್ಗೆ ಒಂದು ಉಪಮಾನವನ್ನು ಹೇಳಿದ್ದಾರೆ. ಅದರ ಹಿಂದೆ ಇದ್ದಂಥ ಉದ್ದೇಶವೇನು, ದೇವರ ಸಂಕಲ್ಪವೇನು ಎಂದು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ ಅಂದರೆ 25ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ ಕನ್ಯೆಯರ ಬಗ್ಗೆ ಇರುವಂಥ ಉಪಮಾನ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತೆಗೆದುಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರ ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ ಅಂತ ಹೇಳಿದನು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು, 10 ಮಂದಿ ಕನ್ಯೆಯರು ಮದಲಿಂಗನಿಗೋಸ್ಕರ ಎದುರು ನೋಡುವಂಥದ್ದು ಒಂದು ಸಾಮ್ಯವು. ಈ ವಚನದಲ್ಲಿ ಇದ್ದಂಥ ಉದ್ದೇಶ ಏನು ಅಂದರೆ, ಈ ಸಮಾಜಕ್ಕೆ ಏನು ತಿಳಿಸಬೇಕು ಅಂತೇಳಿ ಈ ಉಪಮಾನವನ್ನು ಹೇಳಿದ್ದಾರೆ. ಈ ವಚನದಲ್ಲಿ ಎಷ್ಟು ಪ್ರಶ್ನೆಗಳು ನಮಗೆ ಕಾಣುತ್ತೆ. ಮೊದಲನೇದಾಗಿ 10 ಮಂದಿ ಕನ್ಯೆಯರು. ಎರಡನೇದಾಗಿ ನೋಡಿ, ಇವರು ಮದಲಿಂಗನಿಗಾಗಿ ಎದುರುಗೊಳ್ಳುವುದಕ್ಕಾಗಿ ಸಿದ್ಧರಾಗಿದ್ದಾರಂತೆ. ಇದರಲ್ಲಿ ಬುದ್ಧಿವಂತೆಯರಾದ ಕನ್ಯೆಯರು ಇದ್ದಾರೆ. ದೀಪಗಳ ಜೊತೆಗೆ ಎಣ್ಣೆ ಕೂಡ ತೆಗೆದುಕೊಂಡಿದ್ದಾರಂತೆ. 4ನೇದು, ಬುದ್ಧಿ ಇಲ್ಲದ ಕನ್ಯೆಯರು ದೀಪಗಳು ಅಂದರೆ ಆರತಿಗಳು ತೆಗೆದುಕೊಂಡಿದ್ದಾರೆ, ಆದರೆ ಎಣ್ಣೆ ತೆಗೆದುಕೊಂಡಿಲ್ವಂತೆ. 5ನೇದು, ಮದಲಿಂಗನು ಬರುವುದಕ್ಕೆ ತಡವಾದ್ದರಿಂದ ತೂಕಡಿಸಿದರು ಅಂತ ಇರುತ್ತೆ. 6ನೇದು, ಅರ್ಧರಾತ್ರಿಯಲ್ಲಿ ಮದಲಿಂಗನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. 7ನೇದು, ಬುದ್ಧಿವಂತೆಯರು ದೀಪಗಳನ್ನು ಸಿದ್ಧ ಮಾಡಿಕೊಂಡರು. ಬುದ್ಧಿ ಇಲ್ಲದವರು ದೀಪಗಳಿವೆ, ಎಣ್ಣೆ ತಗೊಂಡು ಬಂದಿಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಬುದ್ಧಿವಂತೆಯರಿಗೆ ಎಣ್ಣೆಯನ್ನು ಕೇಳ್ತಾ ಇದ್ದಾರೆ. ಮದಲಿಂಗನು ಬಂದನು. ಬುದ್ಧಿವಂತೆಯರಾದ ಕನ್ಯೆಯರು ಸಿದ್ಧರಾಗಿರುವುದರಿಂದ ಅವರನ್ನು ಕರ್ಕೊಂಡು ಹೋದನು. ಬುದ್ಧಿ ಇಲ್ಲದವರು ಬಂದು, ಸ್ವಾಮಿ ನಮಗೆ ಬಾಗಿಲು ತೆಗೆಯಿರಿ ಎಂದು ಕೂಗಿದಾಗ, ನಾನಿಂದು ನಿಮ್ಮ ಗುರುತು ಕಾಣೆನು ಅಂದನು. ಈ ಒಂದು ಉಪಮಾನದಲ್ಲಿ ಇರುವಂಥ ಉದ್ದೇಶ ಏನಿದೆ ಎಂದು ಪ್ರತಿ ಕ್ರೈಸ್ತರು ಈ ದಿನ ತಿಳ್ಕೊಳ್ಬೇಕಾಗತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಗಮನಿಸ್ರಿ, ಒಬ್ಬ ಮದಲಿಂಗನಿಗೋಸ್ಕರ 10 ಮಂದಿ ಕನ್ಯೆಯರು ಎದುರುಗೊಳ್ಳುವಂಥದ್ದು ಇಲ್ಲ
10 ಮಂದಿ ಕನ್ಯೆಯರು ಒಮ್ಮೆಗೆ ಒಬ್ಬ ಪುರುಷನಿಗೋಸ್ಕರ ಇಲ್ಲಾಂದರೆ ಮದಲಿಂಗನಿಗೋಸ್ಕರ ಹೋಗುವಂಥದ್ದು ಎಲ್ಲಾದರೂ ನೋಡಿದ್ದೀರಾ? ಈ ಅರಸರ ಕಾಲದಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನು ನಡೀತೆ ಅಂತ ನೋಡುವಾಗ, ದೇಶವನ್ನು ಆಳುವಂಥ ಅರಸರು ಇಲ್ಲಾಂದರೆ ಪ್ರಪಂಚವನ್ನು ಆಳುವಂಥ ಅರಸರಿರ್ತಾರೆ ನೋಡಿ, ಅವರ ಮಧ್ಯದಲ್ಲಿ ಈ ಥರ ನಡೆದಿದೆ ರೀ. ಇವಾಗ ಎಸ್ತೇರು ರಾಣಿ ಗೊತ್ತಲ್ವ? ಎಸ್ತೇರು ರಾಣಿ, ಎಸ್ತೇರು ಗ್ರಂಥದಲ್ಲಿ ನೀವು ಗಮನಿಸುವಾಗ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ನೀವು ಗಮನಿಸುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಪಂಚ ದೇಶವನ್ನು ಆಳುವಂಥ ಮೇದ್ಯರ ಚಕ್ರವರ್ತಿ ಅಹಶ್ವರೋಷನು, ಆತನ ಹೆಂಡತಿಯಾಗಿರುವಂಥ ರಾಣಿ ಅರಸನ ಮಾತನ್ನು ತಿರಸ್ಕರಿಸಿ ಇರುವುದರಿಂದ ಆಕೆಯನ್ನು ಬಹಿಷ್ಕರಣ ಮಾಡುವಂಥದ್ದು ನಡೆಯುತ್ತೆ. ಯಾತಕ್ಕಾಗಿ ಆಕೆಯನ್ನು ಬಹಿಷ್ಕರಣ ಅಂತ ನೋಡುವಾಗ ಈ ಅರಸನು ಒಂದು ಸಾರಿ ಅದನ್ನು ನೋಡೇ ಬಿಡೋಣ. ಎಸ್ತೇರಳ ಗ್ರಂಥ, ಎಸ್ತೇರಳು 1ನೇ ಅಧ್ಯಾಯ ಏನ್ರಿ? ಎಸ್ತೇರಳು 1ನೇ ಅಧ್ಯಾಯ 1ನೇ ವಚನದಿಂದ, ಹಿಂದೂಸ್ತಾನು ಮೊದಲುಗೊಂಡು ಕೂಶಿನವರೆಗೂ ಇರುವ 127 ಸಂಸ್ಥಾನಗಳು ಆಳುತ್ತಿದ್ದ ಅಹಶ್ವರೋಷನ ಕಾಲದಲ್ಲಿ ನಡೆದ ಚರಿತ್ರೆ. ಅಹಶ್ವರೋಷನು ತನ್ನ ಆಳಿಕೆಯ 3ನೇ ವರ್ಷ ಕೂಶನ್ ಕೋಟೆಯಲ್ಲಿನ ತನ್ನ ರಾಜಸಿಂಹಾಸನವನ್ನು ಏರಿದಾಗ ಎಲ್ಲ ಸರದಾರರಿಗೋಸ್ಕರ ಪರಿವಾರದವರಿಗೋಸ್ಕರವೂ ಔತಣ ಮಾಡಿಸಿದನು. ಪಾರಸಿಯ ಮತ್ತು ಮೇದ್ಯರ ಸೇನಾಧಿಪತಿಗಳು, ಪ್ರಧಾನರು, ಸಂಸ್ಥಾನ ಅಧಿಕಾರಿಗಳು ಆತನ ಸನ್ನಿಧಿಗೆ ಬಂದಿದ್ದರು. ಅವನು ಅನೇಕ ದಿವಸ, ಅಂದರೆ 180 ದಿವಸಗಳವರೆಗೂ ಅವರಿಗೆ ತನ್ನ ಘನವಾದ ರಾಜ್ಯದ ಐಶ್ವರ್ಯವನ್ನು, ಮಹಿಮೆಯ ವೈಭವವನ್ನು ತೋರಿಸಿದನು. ಆ ದಿನಗಳದ ನಂತರ ಅರಸನು ಶೂಷನ್ ಕೋಟೆಯಲ್ಲಿದ್ದ ಎಲ್ಲ ಶ್ರೇಷ್ಠರು ಕನಿಷ್ಠರಿಗೂ ಅರಮನೆಯ ತೋಟದ ಬಯಲಿನಲ್ಲಿ 7 ದಿನಗಳವರೆಗೂ ಔತಣ ಮಾಡಿಸಿದನು. ಪ್ರಿಯರಾದ ದೇವರ ಮಕ್ಕಳಿರ, ಇದರಲ್ಲಿ 10ನೇ ವಚನವನ್ನು ನೋಡೋಣ. 7ನೆಯ ದಿನದಲ್ಲಿ ಅರಸನಾದ ಅಹಶ್ವರೋಷನು ದ್ರಾಕ್ಷಾರಸ ಪಾನ ಮಾಡಿ ಆನಂದ ಲಹರಿಯಲ್ಲಿದ್ದಾಗ ಬಹು ಸುಂದರಿಯಾದ ರಾಣಿಯ ಸೌಂದರ್ಯವನ್ನು ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸಾನ್ನಿಧ್ಯ ಸೇವಕರಾದ ಮಿಹುಮಾನ್, ಬಿಚೇತ್, ಹರ್ಬೋನ್, ಬಿಗೇತ್, ಹಬಗೇತ್, ಚೆತರ್, ಕರ್ಕಸ್ ಎಂಬ 7 ಮಂದಿ ಕಂಚುಕಿಯರಿಗೆ ವಷ್ಟಿ ರಾಣಿಯು ರಾಜ ಮುಕುಟವನ್ನು ಧರಿಸಿಕೊಂಡು ರಾಜ ಸನ್ನಿಧಿಗೆ ಬರಬೇಕೆಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು. ಇಲ್ಲಿ ಅರಸನು ಅಂದರೆ ಚಕ್ರವರ್ತಿ, ಮೇದ್ಯರ ಪಾರಸಿಕ ಸಾಮ್ರಾಜ್ಯವನ್ನು, ಪ್ರಪಂಚ ದೇಶವನ್ನು ಆಳಿರುವಂಥ ಚಕ್ರವರ್ತಿ ಸುಮಾರು ದಿನಗಳು ಔತಣವನ್ನು ಮಾಡಿಸಿದ್ದಾನೆ. ಅಂದರೆ ಪ್ರಪಂಚ ದೇಶದಲ್ಲಿದ್ದಂಥ ಎಲ್ಲ ಸಂಸ್ಥಾನದವರನ್ನು, ಅರಸರನ್ನು, ಒಡೆಯರನ್ನು ಕರೆಸಿ ಒಂದು ಔತಣವನ್ನು, 1 ದಿನ 2 ದಿನ ಔತಣವಲ್ಲ, ಅನೇಕ ದಿನಗಳ ಔತಣವನ್ನು ಮಾಡಿಸಿದ್ದಾನೆ. ಅದರಲ್ಲಿ 1 ದಿನ ಚೆನ್ನಾಗಿ ಕುಡಿದು ಮತ್ತನಾಗಿದ್ದಾನೆ. ಎಲ್ಲರೂ ಆನಂದವಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿ ಉಲ್ಲಾಸವಾಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಈ ಅರಸನ ಏನು ಮಾಡ್ತಾನಂತ ನೋಡುವಾಗ, ನನ್ನ ಹೆಂಡತಿಯ ಸೌಂದರ್ಯವನ್ನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಅಂತೇಳಿ ಕುಡಿದ ಮತ್ತಿನಲ್ಲಿ. ಅಂದರೆ ಪ್ರಪಂಚ ದೇಶವನ್ನು ಆಳುವಂಥ ಅರಸನು, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿಯಾಗಿರುವಂಥ ಈತನು ಒಂದು ರೀತಿಯಲ್ಲಿ ಕುಡಿದು ಮತ್ತಿನಲ್ಲಿದ್ದಾನೆ. ಆನಂತರ ಬಂದವರು ಎಲ್ಲರೂ ಕೂಡ ಕುಡಿದು ಮತ್ತಿನಲ್ಲಿದ್ದಾರೆ, ಆನಂದದಲ್ಲಿ ಒಟ್ಟಿನಲ್ಲಿ ಸುಖವಾಗಿದ್ದಾರೆ. ಅವಾಗ ಏನು ನಡೀತಿ ಅಂತ ನೋಡುವಾಗ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಏನಪ್ಪ ಅಂದರೆ ನನ್ನ ಹೆಂಡತಿಯ ಸೌಂದರ್ಯವನ್ನು ತೋರಿಸ್ತೀನಿ ಅಂತೇಳಿ ತನ್ನ ಹೆಂಡತಿ, ಅಂದರೆ ಅರಸನು ತನ್ನ ಹೆಂಡತಿಯ ಸೌಂದರ್ಯವನ್ನು ಬಂದಂಥ ಎಲ್ಲರಿಗೂ ತೋರಿಸ್ತಾನಂತೆ. ಅದಕ್ಕೆ ಆಕೆಯನ್ನು ಕರ್ಕೊಂಡು ಬನ್ನಿ ಅಂತೇಳಿ ತನ್ನ ಸೇವಕರಿಗೆ ಕಳಿಸಿಕೊಟ್ಟಾಗ ಆಕೆ ತಿರಸ್ಕರಿಸಿದಾಗ ನನ್ನ ಮಾತನ್ನು ಕೇಳಿಲ್ಲ ಅಂತೇಳಿ ಆ ಅರಸನ ಏನು ಮಾಡ್ತಾನಂತ ನೋಡುವಾಗ ಎಲ್ಲರ ಬಳಿಯಲ್ಲಿ ವಿಚಾರ ಮಾಡಿದಾಗ ಭಯಂಕರವಾದಂಥ ಕೋಪದಿಂದ ಈ ಪರಿವಾರದವರ ಮಧ್ಯದಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಜನರ ಮಧ್ಯದಲ್ಲಿ, ಇಷ್ಟೊಂದು ಒಡೆಯರ ಮಧ್ಯದಲ್ಲಿ ನನ್ನನ್ನು ಅವಮಾನಪಡಿಸಿದ್ದಾಳೆ ನನ್ನ ಹೆಂಡತಿ ಅಂತ ಹೇಳಿ ಆಕೆಯನ್ನು ತಿರಸ್ಕಾರ ಮಾಡುವಂಥದ್ದು, ಆಕೆಯನ್ನು ಬಹಿಷ್ಕರಣ ಮಾಡುವಂಥದ್ದು ನಡೆಯುತ್ತೆ. ಆಕೆಯನ್ನು ಬಹಿಷ್ಕರಣ ಮಾಡಿದಾಗ ಕೆಲವು ದಿನಗಳು ಕಾಲ ಕಳೆಯುತ್ತೆ. ಕಾಲ ಕಳೆದ ಮೇಲೆ ಆ ರಾಣಿಯ ಸ್ಥಾನದಲ್ಲಿ ಇನ್ನೊಬ್ಬ ರಾಣಿಯನ್ನು ಆರಿಸ್ಕೊಳ್ಬೇಕು. ಅಂದರೆ ಒಡೆಯರಿಗೆ ಅಂದಮೇಲೆ, ಚಕ್ರವರ್ತಿಗಳಂದಮೇಲೆ ಅನೇಕರು ಹೆಂಡತಿಯರು, ಉಪಪತ್ನಿಯರು ಇರ್ತಾರೆ. ಇಲ್ಲಿ ಅದು ಅವರವರ ಜೀವಿತದಲ್ಲಿ ನಡೆದಿರುವಂಥ ಘಟನೆಗಳು.
ಇವಾಗ ಈ ಅಹಶ್ವರೋಷನು ಎಂಬುವಂಥ ಈ ಚಕ್ರವರ್ತಿ ಏನು ಮಾಡ್ತಾರಂತ ನೋಡುವಾಗ, ಅಂದರೆ ಕನ್ಯೆಯರು ಎಲ್ಲೆಲ್ಲಿದ್ದಾರೋ ಎಲ್ಲ ಕನ್ಯೆಯರನ್ನು ಅರಸನ ಮನೆಗೆ ಕರೆದುಕೊಂಡು ಬನ್ನಿ ಅಂತ. ಎಲ್ಲ ಕನ್ಯೆಯರು ಅರಸನ ಮನೆಗೆ ಕರೆದುಕೊಂಡು ಬನ್ನಿ ಅಂತೇಳಿ ಕನ್ಯೆಯರನ್ನು ಕರೆದುಕೊಂಡು ಬರ್ತಾರೆ. ಕನ್ಯೆಯರನ್ನು ಕರೆದುಕೊಂಡು ಬಂದ ಮೇಲೆ ಆ ಕನ್ಯೆಯರಿಗೆ ಸುಮಾರು ತಿಂಗಳಲ್ಲಿ ಅವರಿಗೆ ಏನು ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ. ಅಂದರೆ ಎಲ್ಲ ಕನ್ಯೆಯರನ್ನು ಅರಮನೆಯಲ್ಲಿ ಸೇರಿಸ್ಕೊಳ್ತಾರೆ. ಕನ್ಯೆಯರಂದರೆ ಮದುವೆ ಆಗದೆ ಪುರುಷರನ್ನು ಅರಿಯದೇ ಇದ್ದಂಥ ಕನ್ಯೆಯರಿರ್ತಾರಲ್ಲ, ಅವರನ್ನು ಅರಮನೆಗೆ ಕರ್ಕೊಂಡು ಹೋಗುವಂಥದ್ದು ನಡೆಯುತ್ತೆ. ಅದು ಕ್ರಿಸ್ತ ಪೂರ್ವದಲ್ಲಿ ಸುಮಾರು ಒಂದು 500 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ. ಪ್ರಿಯರ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಇಂಥದ್ದೆಲ್ಲ ಕೂಡ ಅಲ್ಲಲ್ಲೇ ನಡೆದಿರುತ್ತೆ. ಇವಾಗ ನಾವು ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಅರ್ಥ ಮಾಡಿಕೊಳ್ಳೋಣ. ಯಾಕೆಂದರೆ ಯೇಸು ಕ್ರಿಸ್ತರು ಹೇಳುವಂತಹ ಆ ಒಂದು ಉಪಮಾನದಲ್ಲಿ ಉಪದೇಶ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಕೆಲವು ಗೊತ್ತಾಗಬೇಕು. ಗಮನಿಸ್ರಿ, ಈ ಅಹಶ್ವರೋಷನು ಎಂಬುವಂಥ ಈ ಚಕ್ರವರ್ತಿ ಒಬ್ಬಾಕೆಯನ್ನು ಮದುವೆ ಮಾಡ್ಕೊಳ್ಬೇಕು. ಅಂದರೆ ಮೊದಲನೇ ಹೆಂಡತಿಯಾಗಿರುವಂಥ ಆ ರಾಣಿಯ ಸ್ಥಾನದಲ್ಲಿ ಇನ್ನೊಬ್ಬಾಕೆಯನ್ನು ಕುಂದಿರಿಸ್ಬೇಕು. ಇವಾಗ ಅದಕ್ಕೆ ಅನೇಕರನ್ನು ಸೌಂದರ್ಯ ಉಳ್ಳವರನ್ನು, ಅಂದರೆ ಅಂಥವ್ರಿಂಥವರಲ್ಲ, ಬುದ್ಧಿವಂತರಾಗಿರಬೇಕು, ಸೌಂದರ್ಯ ಉಳ್ಳವರಾಗಿರಬೇಕು, ಅಂಥವರನ್ನು ಆರಿಸ್ಕೊಂಡು ಬರಬೇಕು ಅಂತೇಳಿ ಅನೇಕರನ್ನು ಆರಿಸ್ಕೊಂಡು ಬಂದು ಅರಮನೆಯಲ್ಲಿ ಸೇರಿಸ್ತಾರೆ. ಸೇರಿಸಿದ ಮೇಲೆ ಅವರಿಗೆ ಸುಮಾರು ತಿಂಗಳು ಏನು ಮಾಡ್ತಾರಂತ ನೋಡುವಾಗ ಊಟ ಉಪಚಾರ, ಒಳ್ಳೆ ಊಟ ಕೊಡಬೇಕು. ಯಾಕೆಂದರೆ ಈ ಕನ್ಯೆಯರು ನೋಡೋದಕ್ಕೆ ಸೌಂದರ್ಯ ಉಳ್ಳವರಾಗಬೇಕು, ಮುಖದಲ್ಲಿ ಕಳೆ ಇರಬೇಕು. ಈ ಚಕ್ರವರ್ತಿಯ ಬಳಿಯಲ್ಲಿ ಹೋಗಬೇಕಾದ್ರೆ ಅವರು ಅಂದವಾಗಿ ಸುಂದರವಾಗಿ ಕಾಣಬೇಕು. ಆದ್ದರಿಂದ ಇವರಿಗೆ ಮುಂಚಿತವಾಗಿ ಎಲ್ಲ ರೀತಿಯಲ್ಲಿ ಊಟದ ವಿಷಯದಲ್ಲಿ, ಕುಡಿಯುವಂಥ ವಿಷಯದಲ್ಲಿ, ಆಮೇಲೆ ಆಭರಣವನ್ನು ಧರಿಸ್ಕೊಳ್ಳೋಂಥ ವಿಷಯದಲ್ಲಿ ಎಲ್ಲವನ್ನು ಟ್ರೈನಿಂಗ್ ಕೊಡುವಂಥದ್ದು ನಡೆಯುತ್ತೆ. ಅಂದರೆ ಆ ಚಕ್ರವರ್ತಿಯ ಬಳಿಯಲ್ಲಿ ಸಂಸಾರ ಮಾಡಬೇಕಾದರೆ ಆ ಚಕ್ರವರ್ತಿ ಪ್ರಪಂಚವನ್ನು ಆಳುವಂಥ ಆ ಒಡೆಯನು ಯಾವ ಮೂಮೆಂಟಲ್ಲಿ ಹೇಗಿರ್ತಾನೋ ಗೊತ್ತಿಲ್ಲ. ಆದ್ದರಿಂದ ನೀವು ಹುಷಾರಾಗಿರಬೇಕು ಅಂತೇಳಿ ಸ್ವಲ್ಪ ಬುದ್ಧಿ ಎಲ್ಲವನ್ನು ಕಲಿಸ್ತಾರೆ. ಆನಂತರ ಸೌಂದರ್ಯದಲ್ಲಿ ಬೆಳೆಸುವಂಥದ್ದು ಇದೆಲ್ಲವನ್ನು ಅದರಲ್ಲಿ ಪ್ರಿಯರ ದೇವರ ಮಕ್ಕಳಿಗೆ ಅನೇಕ ಮಂದಿ ಕನ್ಯೆಯರಲ್ಲಿ ಒಬ್ಬ ಕನ್ನಿಕೆಯೇ ಎಸ್ತೇರಳು. ಈಕೆಯನ್ನು ಕೂಡ ಆ ಗುಂಪಿನಲ್ಲಿ ಸೇರಿಸ್ತಾರೆ. ಅನೇಕ ಗುಂಪಿನಲ್ಲಿ ಪ್ರಿಯರ ದೇವರ ಮಕ್ಕಳಿರ ಅರಸನ ಬಳಿಯಲ್ಲಿ ಹೋಗುವಂಥ ಒಂದು ಸಮಯ ಬರುತ್ತೆ. ಅರಮನೆಯಲ್ಲಿ ಎಲ್ಲರನ್ನ ಸೇರಿಸಿದ್ದಾರೆ. ಅನೇಕ ಮಂದಿ ಕನ್ನಿಕೆಯರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಈ ಚಕ್ರವರ್ತಿಯ ಬಳಿಯಲ್ಲಿ ಹೋಗುವಂಥ ಒಂದು ಸಮಯ ಬರುತ್ತೆ. ಆ ಮನುಷ್ಯನು ಇಷ್ಟಪಟ್ಟರೇ ಆ ಮನುಷ್ಯನಿಗೆ ಹೆಂಡತಿಯಾಗಿ ರಾಣಿಯಾಗಿ ನೇಮಿಸಲ್ಪಡಬೇಕು. ಇವಾಗ ಕೆಲವರು ಹೋಗ್ತಾರೆ, ಇಷ್ಟ ಆಗಲ್ಲ. ಒಂದು ದಿನ ಎಸ್ತೇರಳು ಹೋಗುವಂಥ ಸಮಯ ಬರುತ್ತೆ. ಎಸ್ತೇರಳನ್ನು ನೋಡಿದ ತಕ್ಷಣ ಆ ಚಕ್ರವರ್ತಿಯಾಗಿರುವಂಥ ಅಹಶ್ವರೋಷನು ಇಷ್ಟಪಡ್ತಾನೆ. ನೋಡಿದ ತಕ್ಷಣ ಇಷ್ಟಪಡುವಂಥದ್ದು ಅಂದರೆ ನಡೆ, ನುಡಿ, ಪ್ರವರ್ತನೆ, ಆನಂತರ ಮುಖದಲ್ಲಿ ಒಂದು ಕಳೆ, ಇವೆಲ್ಲವನ್ನು ನೋಡಿ ಆಕೆಯನ್ನು ಆ ಚಕ್ರವರ್ತಿ ಇಷ್ಟಪಡುವಂಥದ್ದು ನಡೆಯುತ್ತೆ. ಪ್ರಿಯರೇ, ಅಂದರೆ ಒಂದು ಕನ್ನಿಕೆಯನ್ನು ಇಷ್ಟಪಡಬೇಕಾದರೆ ಮುಖದಲ್ಲಾಗಿರ್ಬೋದು, ಕಳೆ ಆಗಿರ್ಬೋದು, ಪ್ರವರ್ತನೆಯಾಗಿರ್ಬೋದು, ಒಬ್ಬ ಮೊದಲಿಂಗನು ನೋಡ್ತಾನೆ. ಇವಾಗ ಪ್ರಿಯರಾದ ದೇವರ ಮಕ್ಕಳಿರ ನಾವು ದೇವರನ್ನ ಕುರಿತು ತಿಳ್ಕೊಳ್ತಾ ಇದ್ದೀವಿ. ಈ ದೇವರ ವಿಷಯದಲ್ಲಿ ಬಂದಾಗ ಈ ಉಪಮಾನ ಹೇಳಿದ್ದಾರಲ್ಲ, ಯೇಸು ಪ್ರಭು ಉಪಮಾನ ಹೇಳಿದ್ದಾರಲ್ಲ, ಹಳೆ ಒಡಂಬಡಿಕೆಯಲ್ಲಿ ಕನ್ಯೆಯರು ಯಾರು, ಹೊಸ ಒಡಂಬಡಿಕೆಯಲ್ಲಿ ಕನ್ಯೆಯರು ಯಾರು, ಹಳೆ ಒಡಂಬಡಿಕೆಯಲ್ಲಿ ಮೊದಲಿಂಗನು ಯಾರು, ಹೊಸ ಒಡಂಬಡಿಕೆಯಲ್ಲಿ ಮೊದಲಿಂಗನು ಯಾರು, ಆ ಕನ್ಯೆಯರು ಹೇಗಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಈ ಕನ್ಯೆಯರು ಹೇಗಿದ್ದಾರೆ ಅಂತ ವಾಕ್ಯದ ಮೂಲಕ ನೋಡೋಣ. ಮೊದಲನೇದಾಗಿ ಕನ್ಯೆಯರೆಂದು ಯಾರಿಗೆ ಹೋಲಿಸಿದ್ದಾನೆ ಎನ್ನುವಂಥ ವಿಷಯವನ್ನು ವಾಕ್ಯದ ಮೂಲಕ ನೋಡೋಣ. ಎರಡನೇ ಅರಸುಗಳು ವಚನಗಳನ್ನು ಬರೆದುಕೊಳ್ಳಿ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ವಾಕ್ಯಗಳನ್ನು ಮಾತನಾಡಬೇಕಾದರೆ ಅಂಶವನ್ನು ಬರೆದುಕೊಳ್ಬೇಕು, ವಚನಗಳನ್ನು ಕೂಡ ಬರೆದುಕೊಳ್ಬೇಕು. ಓಕೆನಾ? ಯಾಕೆಂದರೆ ಅಲ್ಲೆಲ್ಲಿ ಸುವಾರ್ತೆ ಮಾಡೋದಕ್ಕೆ ಹೋಗಬೇಕಾದ್ರೆ, ಅಂದರೆ ದೇವರ ಮಕ್ಕಳ ಮಧ್ಯದಲ್ಲಿ ಮಾತನಾಡುವಂಥ ವಿಷಯ, ಅನ್ಯರ ಮಧ್ಯದಲ್ಲಿ ಯಾವ ರೀತಿ ಸುವಾರ್ತೆ ಮಾಡಬೇಕು ಹಾಗೂ ಕ್ರೈಸ್ತರ ಮಧ್ಯದಲ್ಲಿ ಯಾವ ರೀತಿ ಸುವಾರ್ತೆ ಮಾಡಬೇಕು ಎನ್ನುವಂಥ ಜ್ಞಾನ ನಮಗಿರಬೇಕು. ಸುಮ್ಮನೆ ಹೋಗಿ ಏನೇನೋ ಮಾತಾಡೋದಲ್ಲ. ಆ ಕೇಳುವಂಥ ಸ್ಥಿತಿಯಲ್ಲಿ ಇದ್ದಾರಾ ಇಲ್ವಾ, ಅವ್ರು ಗಮನ ಕೊಡ್ತಾ ಇದ್ದಾರಾ ಇಲ್ವಾ, ಅವ್ರು ಗ್ರಹಿಸುವಂಥ ಶಕ್ತಿ ಇದೆಯಾ ಇಲ್ವಾ, ಅವೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರ ಎರಡನೇ ಅರಸುಗಳು 19ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಪ್ರಿಯರೇ, 21ನೇ ವಚನವನ್ನು, ಯೆಹೋವನು ಅವನನ್ನು ಕುರಿತು
ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ. ಇಲ್ಲಿ ನೋಡಿ, ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು, ಚಿಯೋನ್ ಕುಮಾರ್ತೆ ಅಂತ ಹೇಳ್ತಾನೆ. ಅಂದರೆ ಯಾರಿಗೆ ಚಿಯೋನ್ ಕುಮಾರ್ತೆ ಅಂದರೆ? ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ಇಸ್ರಾಯೇಲರಿಗೂ ಯೆಹೂದ್ಯರಿಗೂ ಹೇಳಿರುವಂಥ ಮಾತು. ಯೆರೆಮೀಯನ ಗ್ರಂಥ 14ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 14ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ ಪ್ರಿಯರೇ. 17ನೇ ವಚನವನ್ನು, ನೀನು ಈ ಮಾತನ್ನು ಅವರಿಗೆ ಹೇಳು, ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ, ಏಕೆಂದರೆ ನನ್ನ ಜನವೆಂಬ ಯುವತಿಯು ದೊಡ್ಡ ಗಾಯವಾಯಿತು, ಹೌದು ಗಡುಸಾದ ಪೆಟ್ಟು ಬಿತ್ತು. ನಾನು ಊರು ಹೊರಗೆ ಹೋದರೆ ಇಗೋ ಖಡ್ಗದಿಂದ ಹತರಾದವರು, ಊರೊಳಗೆ ಬಂದರೆ ಇಗೋ ಕ್ಷಾಮದಿಂದ ಕೊರಗುವರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನನ್ನ ಜನವೆಂಬ ಯುವತಿ, ನನ್ನ ಜನವೆಂಬ ಯುವತಿ ಅಂದರೆ ಯೆಹೂದ್ಯರಿಗೆ ಈ ಮಾತನ್ನು ಹೇಳ್ತಾರೆ, ನನ್ನ ಜನವೆಂಬ ಯುವತಿ, ನನ್ನ ಜನವೆಂಬ ಕನ್ನಿಕೆ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಪ್ರಲಾಪಗಳು, ಪ್ರಲಾಪಗಳು 2ನೇ ಅಧ್ಯಾಯ, ಪ್ರಲಾಪಗಳು 2ನೇ ಅಧ್ಯಾಯ ಏನ್ರಿ 13ನೇ ವಚನ. ಪ್ರಲಾಪಗಳು 2ನೇ ಅಧ್ಯಾಯ 13ನೇ ವಚನ. ಯೆರೂಸಲೇಮ್ ಯುವತಿಯೇ, ನಾನು ನಿನಗೆ ಏನು ಹೇಳಲಿ? ನಿನ್ನನ್ನು ಯಾವುದಕ್ಕೆ ಹೋಲಿಸಲಿ? ಚಿಯೋನ್ ಕನ್ಯೆಯೇ, ನಿನ್ನನ್ನು ಸಂತೈಸಲು ಉದಾಹರಣೆಯನ್ನು ಎಲ್ಲಿ ತರಲಿ ಅಂತ. ಅಂದರೆ ಇಸ್ರಾಯೇಲರಿಗೂ ಯೆಹೂದ್ಯರಿಗೂ ಈ ಮಾತನ್ನು ಬಳಸಿದ್ದಾರೆ. ಕನ್ಯೆ, ಕನ್ನಿಕೆಗೆ ಹೋಲಿಸಿದ್ದಾನೆ, ಯುವತಿಗೆ ಹೋಲಿಸಿದ್ದಾನೆ, ತನ್ನ ಹೆಂಡತಿಗೂ ಕೂಡ ಹೋಲಿಸ್ತಾನೆ. ಇವಾಗ ಕನ್ಯೆ ಅಂತ ಯಾರಿಗೆ ಹೋಲಿಸಿದಾನಂತ ಗೊತ್ತಾಯಿತು? ಇಸ್ರಾಯೇಲರಿಗೆ ಹೋಲಿಸಿ ಹೇಳಿರುವಂಥ ಮಾತು. ಅಂದರೆ ಇಸ್ರಾಯೇಲರು ದೇವರಿಗೆ ಕನ್ಯೆಯರ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಇಸ್ರಾಯೇಲರು ಎಂಬುವಂಥ ಜನರಿದ್ದಾರೆ ನೋಡಿ, ಅವರು ದೇವರ ಪ್ರಜೆಗಳೆಂದು ಮದಲಿಂಗನಿಗೋಸ್ಕರ ಎದುರು ನೋಡುವಂಥ ಭಕ್ತರು, ಕನ್ಯೆಯರು ಎಂದು ಹೇಳಿದ್ದಾನೆ ಪ್ರಿಯ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಇಸ್ರಾಯೇಲರಿಗೂ ಒಂದು ಕಾಲದಲ್ಲಿ ಕನ್ಯೆಯರು, ಆ ಸಭೆಗೆ, ಇಸ್ರಾಯೇಲರ ಸಭೆಗೆ ಕನ್ಯೆಯರು ಅಂತೇಳಿ ಹೋಲಿಸಿರುವಂಥದ್ದು. ಮದಲಿಂಗನು ಯಾರು? ಇಸ್ರಾಯೇಲರಿಗೆ ಮದಲಿಂಗನು ಅಂದರೆ ಗಂಡನು ಯಾರು ಅಂತ ನೋಡುವಾಗ ಯೆಹೋವ ದೇವರು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇಸ್ರಾಯೇಲ್ ಜನಾಂಗದವರಿಗೆ ಯೆಹೋವನು ಅವರಿಗೆ ಗಂಡನಾಗಿ, ಇಲ್ಲಾಂದರೆ ಪತಿ. ನೋಡಿ ಎಲ್ಲಿರುತ್ತೆ ಆ ಮಾತು? ಯೆಶಾಯನ ಗ್ರಂಥ 54ನೇ ಅಧ್ಯಾಯ, ಯೆಶಾಯನ ಗ್ರಂಥ 54ನೇ ಅಧ್ಯಾಯ, ಓಕೆನಾ, 5ನೇ ವಚನವನ್ನು ನೋಡೋಣ. 54:5ನೇ ವಚನವನ್ನು, ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವಾ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವಾ. ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ, ಸರ್ವಲೋಕದ ದೇವರೆಂಬ ನಾಮಧೇಯನ್ನು ಹೊಂದಿರುವನು. ಅಂದರೆ ಇಸ್ರಾಯೇಲರಿಗೆ ಯೆಹೋವನೆಂಬ ಪತಿ, ಯೆಹೋವನು ಎಂಬ ಪತಿ ಅಂದರೆ ಗಂಡನು. ಯಾರಿಗೆ ಗಂಡನು? ಇಸ್ರಾಯೇಲರು ದೇವರಿಗೆ ಹೆಂಡತಿ ಎಂದು, ಅದಕ್ಕಿಂತ ಮುಂಚಿತವಾಗಿ ಕನ್ಯೆಯಳು ಎಂದು, ಯುವತಿ ಎಂದು, ಪ್ರಿಯಳು ಎಂದು ಹೀಗೆ ವರ್ಣಿಸಿ ಹೋಲಿಸ್ತಾನೆ ದೇವರು. ಹೆಂಡತಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಪ್ರತಿಷ್ಠಿಸಲ್ಪಟ್ಟವಳು. ಹೆಂಡತಿ ಎಂಬ ಪದಕ್ಕೆ ಅರ್ಥ ಇಂಥ ಪುರುಷನಿಗೆ ನೇಮಕವಾದವಳು, ಇಂಥ ಪುರುಷನಿಗೆ ಪ್ರತಿಷ್ಠಿಸಲ್ಪಟ್ಟವಳು, ಇಂಥ ಪುರುಷನಿಗೆ ಹೆಂಡತಿ ಅಂದರೆ ಅರ್ಥ ಈ ಪುರುಷನಿಗೋಸ್ಕರ ಈಕೆ ನೇಮಿಸಲ್ಪಟ್ಟಿದ್ದಾಳೆ, ಈ ಪುರುಷನಿಗೋಸ್ಕರ ಈಕೆ ಪ್ರತಿಷ್ಠಿಸಲ್ಪಟ್ಟಿದ್ದಾಳೆ, ಈ ಪುರುಷನಿಗಾಗಿ ಈಕೆ ಇದ್ದಾಳೆ ಅಂತ. ಈ ಪುರುಷನ ಅಂದರೆ ಒಬ್ಬ ಪುರುಷನಿಗೋಸ್ಕರ. ಆ ಪುರುಷನ ಯಾರು? ದೇವರು. ಗಂಡನು ಅಂದರೆ ಅರ್ಥ ಏನಪ್ಪ? ಗಂಡನು ಅಂದರೆ ಈ ಸ್ತ್ರೀಯಳಿಗೆ ಯಜಮಾನನು, ಈ ಸ್ತ್ರೀಯಳಿಗೆ ಒಡೆಯನು, ಈ ಸ್ತ್ರೀಯರಿಗೆ ಪತಿ ಅಂದರೆ ಗಂಡ ಹೆಂಡತಿ ಎಂಬ ಪದಕ್ಕೆ ಅರ್ಥ. ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ರಿ, ಇವಾಗ ಇಸ್ರಾಯೇಲರಿಗೆ ಕನ್ಯೆಯರು ಎಂದು ನೋಡಿದ್ದೇವೆ. ಆ ಕನ್ಯೆಯರಿಗೆ ಪುರುಷನ ಯಾರು ಅಂದರೆ ಮದಲಿಂಗನ ಯಾರು ಅಂತ ನೋಡುವಾಗ ದೇವರು. ಮದಲಿಂಗನು ಅಂದರೆ ದೇವರು, ಇಸ್ರಾಯೇಲರು ಕನ್ಯೆಯರು ಅಂದರೆ ಭಕ್ತರು. ಈ ಭಕ್ತರಲ್ಲಿ 2 ಗುಂಪಿದೆ ರೀ.
ಭಕ್ತರಲ್ಲಿ ಎಷ್ಟು ಗುಂಪು ಕಾಣ್ತೀವಿ? 2 ಗುಂಪನ್ನು ಕಾಣ್ತೀವಿ. ಒಂದು ಗುಂಪು ಬುದ್ಧಿವಂತೆಯರಾದ ಗುಂಪು, ಮತ್ತೊಂದು ಗುಂಪು ಬುದ್ಧಿ ಇಲ್ಲದವರಾದ ಗುಂಪು. ಬುದ್ಧಿವಂತರು ಯಾವ ರೀತಿ ನಡ್ಕೊಂಡ್ರು, ಬುದ್ಧಿ ಇಲ್ಲದವರು ಯಾವ ರೀತಿ ನಡ್ಕೊಂಡ್ರು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಆಮೇಲೆ. ಓಕೆನಾ? ಇವಾಗ ಕನ್ಯೆಯರು ಯಾರೆಂಬುದು ಗೊತ್ತಾಯಿತು. ಇಸ್ರಾಯೇಲ್ರು ದೇವರ ಪ್ರಜೆಗಳು ಕನ್ಯೆಯರಿಂದ ಗೊತ್ತಾಯಿತು. ಮದಲಿಂಗನು ಯಾರಂತ ಗೊತ್ತಾಯಿತು? ದೇವರು ಎಂದು ಗೊತ್ತಾಯಿತು ಪ್ರೇಯರ್. ಹೊಸ ಒಡಂಬಡಿಕೆಯಲ್ಲಿ ಆಮೇಲೆ ಬರೋಣ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಸಭೆ ಇದೆಯಲ್ಲ, ಸಭೆ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ ಇದೆ ನೋಡಿ. ಸಭೆ ಯೇಸು ಕ್ರಿಸ್ತರಿಗೆ ಕನ್ಯೆಯರು ಎಂದು, ಯೇಸು ಕ್ರಿಸ್ತರಿಗೆ ಹೆಂಡತಿ ಎಂದು ಇರುತ್ತೆ. ಆ ಸಭೆಗೆ ಮದಲಿಂಗನು ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇಸ್ರಾಯೇಲ್ರಿಗೆ ಕನ್ಯೆಯರು, ಆ ಇಸ್ರಾಯೇಲ್ರಿಗೆ ಮದಲಿಂಗನು ದೇವರು ಇಲ್ಲ ಗಂಡನು ದೇವರು ಅಂಥೇಳಿ ಹೋಲಿಸಿ ಹೊರಡಿಸಿದ್ದಾನೆ. ಅರ್ಥ ಇಷ್ಟೇ, ಈ ಕನ್ಯೆಯರಂದರೆ ಇಂಥ ಪುರುಷನಿಗೋಸ್ಕರ ನೇಮಿಸಲ್ಪಟ್ಟವರು ಅಂತ ಅರ್ಥ. ಅಂದರೆ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವರು ಅಂತೇಳಿ ಹೇಳೋದಕ್ಕೇ ಆ ಮಾತನ್ನು ಬಳಸಿದ್ದಾರೆ ಪ್ರೇಯರ್. ಇವಾಗ ದೀಪ ಆರತಿಗಳಂತ ಇರುತ್ತಲ್ಲ, ಆರತಿಗಳಂದರೆ ದೀಪ ಆರತಿಗಳು. ದೀಪ ಇದು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ನೋಡುವಾಗ ಒಂದ್ಸಾರಿ ಕೀರ್ತನೆ ಗ್ರಂಥ 119ನೇ ಅಧ್ಯಾಯ, ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 105ನೇ ವಚನವನ್ನು ನೋಡೋಣ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 105ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಅಂತ ಹೇಳ್ತಾರೆ. ನಿನ್ನ ವಾಕ್ಯವು, ದೇವರೇ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ಅಂದರೆ ನಾನು ನಡಿಬೇಕಾದರೆ, ನಾನು ಜೀವಿಸಬೇಕಾದರೆ ನಿನ್ನ ವಾಕ್ಯವಿದೆಯಲ್ಲ ನನಗೆ ಬೆಳಕಾಗಿದೆ. ನಾನು ನಡಿಬೇಕಾದರೆ ನನಗೆ ಬೆಳಕಾಗಿದೆ, ನನ್ನ ಜೀವಿತಕ್ಕೆ ಬೆಳಕು, ನಿನ್ನ ವಾಕ್ಯವೇ ಬೆಳಕು. ಅಂದರೆ ದೇವರ ವಾಕ್ಯವು ಏನಾಗಿದೆ ಅಂತ ನೋಡುವಾಗ ದೀಪ ಆಗಿದೆ, ದೀಪ. ಇನ್ನೊಂದು ಮಾತನ್ನು ಕೂಡ ಗಮನಿಸೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನೋಡಿ ಪ್ರಿಯರೇ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಅಂದರೆ ಯಾವುದಕ್ಕೆ ಹೋಲಿಸಿದ್ದಾರೆ? ದೇವರ ಪ್ರವಾದನ ವಾಕ್ಯವು. ದೇವರ ಪ್ರವಾದನ ವಾಕ್ಯವು ಏನಾಗಿದೆ ಅಂತ ನೋಡುವಾಗ ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿ. ಪ್ರಕಾಶಿಸುವಂಥ ದೀಪ ಅಂದರೆ ದೇವರ ವಾಕ್ಯಕ್ಕೆ ಏನಂತ ಹೋಲಿಸಿದ್ದಾರೆ ಹೇಳಿ? ಪ್ರಕಾಶಿಸುವ ದೀಪ ಅಂತ ಹೇಳಿ ಹೋಲಿಸಿದ್ದಾರೆ. ಅಂದರೆ ಅವರ ಕೈಯಲ್ಲಿ ಆ ದೀಪ ಆರತಿಗಳಿದೆಯಾ? ಅವರ ಕೈಯಲ್ಲಿ ದೀಪ ಆರತಿಗಳು. ದೀಪ ಬೆಳಗಬೇಕಾದ್ರೆ ಮತ್ತೇನಿರಬೇಕು? ದೀಪ ಬೆಳಗಬೇಕಾದ್ರೆ ಮತ್ತೇನಿರಬೇಕು ಪ್ರಿಯರೇ? ಎಣ್ಣೆ ಇರಬೇಕಂತ ಹೇಳ್ತಾರೆ. ದೀಪ ಬೆಳಗಬೇಕಾದ್ರೆ ಎಣ್ಣೆ ಇರಬೇಕಂತ ಹೇಳ್ತಾರೆ. ಅಂದರೆ ದೀಪ ಯಾವುದಂತ ಗೊತ್ತಾಯಿತು? ದೇವರ ವಾಕ್ಯ. ದೀಪ ಯಾವುದಂತ ಗೊತ್ತಾಯಿತು ಪ್ರಿಯರೇ? ದೀಪ ಆರತಿಗಳು ಯಾವುದಂತ ಗೊತ್ತಾಯಿತು? ದೇವರ ವಾಕ್ಯವೆಂದು ಗೊತ್ತಾಯಿತು. ಇವಾಗ ಇಸ್ರಾಯೇಲ್ಯರ ಬಳಿಯಲ್ಲಿ ಧರ್ಮಶಾಸ್ತ್ರವೆಂಬ ದೀಪ ಇದೆ. ಧರ್ಮಶಾಸ್ತ್ರವೆಂಬ ದೀಪ ಇದೆ. ಕ್ರೈಸ್ತರ ಬಳಿಯಲ್ಲಿ ಏನಿದೆ? ಟೋಟಲ್ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಅಂದರೆ ಸಂಪೂರ್ಣವಾದಂಥ ವಾಕ್ಯವೆಂಬ ದೀಪ ಕ್ರೈಸ್ತರ ಮಧ್ಯದಲ್ಲಿದೆ. ಹೌದಲ್ವ? ವಾಕ್ಯವೆಂಬ ದೀಪ ಕ್ರೈಸ್ತರ ಮಧ್ಯದಲ್ಲಿದೆ. ಇವಾಗ ಇಸ್ರಾಯೇಲ್ಯರ ಮಧ್ಯದಲ್ಲಿ ದೀಪ ಇದೆಯಾ? ದೀಪ ಇದೆಯಾ? ಇದೆ. ಇವಾಗ ಎಣ್ಣೆ ಅಂದರೆ ಏನಪ್ಪ ಅಂತ ನೋಡುವಾಗ ಉರಿಬೇಕು. ಎಣ್ಣೆ ಹಾಕಿದರೆ ಏನಾಗುತ್ತಂದರೆ ಉರಿಯುವಂಥದ್ದು. ಬುದ್ಧಿವಂತರು ಉರಿತಾ ಇದ್ದಾರೆ, ಬುದ್ಧಿ ಇಲ್ಲದವರು ಏನಾಗ್ತಾ ಇದ್ದಾರೆ ಅಂತ ನೋಡುವಾಗ ಎಣ್ಣೆ ಇಲ್ವಲ್ಲ. ಅಂದರೆ ದೇವರು ಬರುವಂತಹ ಸಮಯದಲ್ಲಿ ಇವರು ಎಚ್ಚೆತ್ತುಕೊಳ್ಳಲಿಲ್ಲ. ಹೇಗಿದ್ದಾರೆ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಬುದ್ಧಿಹೀನರಾಗಿ ಇದ್ದಾರೆ ಎಂದು ನಾವು ನೋಡ್ತೀವಿ ಪ್ರಿಯರೇ. ಅಂದರೆ ಇಲ್ಲಿ 2 ಗುಂಪನ್ನು ನಾವು ಕಂಡಿದ್ದೀವಿ. ಒಂದು ಭಕ್ತರ ಗುಂಪು, ಮತ್ತೊಂದು ಭಕ್ತಿಹೀನರ ಗುಂಪು. ಅಂದರೆ ದೇವರ ಮಕ್ಕಳಿಗೆ, ಸಭೆಯಲ್ಲಿದ್ದಂಥ ಮಕ್ಕಳಿಗೆ ಹೋಲಿಸಿ ಹೇಳಿರುವಂಥ ಮಾತು. ಓಕೆ, ಇವಾಗ ಗಮನಿಸೋಣ. ಪ್ರಾರಂಭದಲ್ಲಿ ಆದಿಕಾಂಡಕ್ಕೆ ಬರೋಣ ಪ್ರಿಯರೇ.
ಆದಿಕಾಂಡ 12ನೇ ಅಧ್ಯಾಯ ಒಬ್ಬ ಭಕ್ತನನ್ನು ದೇವರು ಮೆಚ್ಚಿಕೊಳ್ಳುವಂಥದ್ದು ನೋಡ್ತೀವಿ. ಆದಿಕಾಂಡ 12ನೇ ಅಧ್ಯಾಯ, ಓಕೆನಾ? ಆದಿಕಾಂಡ 12ನೇ ಅಧ್ಯಾಯ ಒಬ್ಬ ಭಕ್ತನನ್ನು ಮೆಚ್ಚಿ ಆ ಭಕ್ತನ ಬಳಿಯಲ್ಲಿ ಮದಲಿಂಗನು ಎಂಬ ದೇವರು ಬರುವಂಥದ್ದು ನೋಡ್ತೀವಿ. ಆ ಭಕ್ತನ ಯಾರು? ಅಬ್ರಹಾಮನು. ನೋಡಿ, 12ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ ಪ್ರಿಯರೇ. 12ನೇ ಅಧ್ಯಾಯ 1ನೇ ವಚನದಿಂದ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯಾಕಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಅಂದರೆ ಒಬ್ಬ ಭಕ್ತನು ಕಾಣ್ತಾ ಇದ್ದಾನೆ, ಆತನು ಅಬ್ರಹಾಮನು. ಈತನನ್ನು ಆರಿಸಿಕೊಂಡು, ಪ್ರಿಯರಾದ ದೇವರ ಮಕ್ಕಳಿರ, ನಾನು ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ಅಂತ ಹೇಳ್ತಾನೆ. ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ನಿನ್ನ ಮೂಲಕ ಲೋಕಕ್ಕೆ ಆಶೀರ್ವಾದವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಪ್ರಿಯರಾದ ದೇವರ ಮಕ್ಕಳು, ಯಾರಿಗೆ? ಅಬ್ರಹಾಮನಿಗೆ. ದೊಡ್ಡ ಜನಾಂಗ ಯಾವಾಗ ಆಗುತ್ತೆ ಅಂತ ನೋಡುವಾಗ, ಅಬ್ರಹಾಮನ ಮೂಲಕ ಇಸಾಕನ ಮೂಲಕ ಯಾಕೋಬನು, ಯಾಕೋಬನಿಗೆ 12 ಮಂದಿ ಮಕ್ಕಳು. ಆ 12 ಮಂದಿ ಮಕ್ಕಳು ಬೆಳೀತಾರೆ, ಅಭಿವೃದ್ಧಿಯಾದಾಗ ಐಗುಪ್ತ ದೇಶದಲ್ಲಿ ಸೇವಕರಾಗಿ ಬಿಟ್ಟಿ ಕೆಲಸ ಮಾಡೋರಾಗಿ ಇರ್ತಾರೆ. ಸೇವಕರಾಗಿ ಬಿಟ್ಟಿ ಕೆಲಸ ಮಾಡೋರಾಗಿ ಇರುವಂಥ ಆ ಕಾಲದಲ್ಲಿ ತಂದೆಯಾದ ದೇವರು ಮೋಶೆನನ್ನು ಅವ್ರ ಮಧ್ಯದಲ್ಲಿ ನಡೆಸಿ ಮೋಶೆಗೆ ದರ್ಶನ ಕೊಟ್ಟು, ಹೋಗಪ್ಪ, ನೀನು ಇಸ್ರಾಯೇಲ್ ಜನಾಂಗದವರನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಬಾ, ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ, ಯಾವ ಸಮಸ್ಯೆ ಬರಲ್ಲ, ನಾನು ನೋಡ್ಕೊಳ್ತೀನಿ, ಧೈರ್ಯವಾಗಿರು ಅಂತೇಳಿ ತಂದೆಯಾದ ದೇವರು ಮೋಶೆನನ್ನು ಆರಿಸಿಕೊಂಡು ಇಸ್ರಾಯೇಲ್ಯರನ್ನ ಕಾಪಾಡೋದಕ್ಕೆ, ಅಂದರೆ ಐಗುಪ್ತ ದೇಶದಲ್ಲಿ ಇದ್ದಂಥ ಗುಲಾಮರಾಗಿದ್ದಂಥ ಇಲ್ಲ ಸೇವಕರಾಗಿದ್ದಂಥ ಅವರನ್ನು ಬಿಡಿಸಿ ಒಂದು ಸ್ವಾತಂತ್ರ್ಯ ದೇಶವನ್ನು ಕೊಡುವಂಥದ್ದು ನಾವು ನೋಡ್ತೀವಿ ಪ್ರಿಯರೇ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 3ನೇ ವಚನವನ್ನು, ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನು, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೂ ಸೇರಿಸಿದೆನು, ಇದನ್ನೆಲ್ಲ ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿವ್ರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ನೋಡಿ, ಅಬ್ರಹಾಮನಿಗೆ ದರ್ಶನ ಕೊಟ್ಟಿದ್ದಾನೆ, ಹಾಗೂ ಇಸಾಕನಿಗೂ ಯಾಕೋಬನಿಗೂ ಅವರ ಬಳಿಯಲ್ಲಿ ದೇವರು ಮಾತಾಡ್ತಾರೆ. ಒಟ್ಟಿನಲ್ಲಿ ಅವರ ಸಂತಾನವನ್ನು ಅಭಿವೃದ್ಧಿ ಮಾಡ್ತಾರೆ. ಅವರ ಸಂತಾನವನ್ನು ಅಭಿವೃದ್ಧಿ ಮಾಡಿದಾಗ ಅವರ ಸಂತಾನ ದೇವರನ್ನು ಮರೆತು ಜೀವಿಸುವಂಥ ಕಾಲದಲ್ಲಿ ಐಗುಪ್ತ ದೇಶರಿಗೆ ಗುಲಾಮರಾಗಿ ಸೇವೆ ಮಾಡ್ತಾ ಇರ್ತಾರೆ. ಯಾವಾಗ ದೇವರನ್ನು ಬಿಟ್ಟು ಜೀವಿಸ್ತಾರೋ ಆವಾಗ ಇನ್ನೊಬ್ಬರಿಗೆ ಗುಲಾಮರಾಗಿ ಜೀವಿಸುವಂಥ ಪರಿಸ್ಥಿತಿ ಬರ್ತದೆ. ಅವರು ಯಾವ ರೀತಿ ಶಿಕ್ಷೆ ಕೊಡ್ತಾ ಇರ್ತಾರೆ ನೋಡುವಾಗ ಬಿಟ್ಟಿ ಕೆಲಸ ಮಾಡಿಸುವಂಥದ್ದು ನೋಡ್ತೀವಿ. ಬಿಟ್ಟಿ ಕೆಲಸ ಮಾಡಿಸುವಂಥದ್ದು. ಓಕೆ, ಒಂದು ದಿನ ಕಣ್ಣೀರು ಸುರಿಸ್ತಾರೆ, ದೇವರಿಗೆ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ ದೇವರು ಕನಿಕರಿಸಿ ಮೋಶೆನನ್ನು ಕಳಿಸಿಕೊಡುವಂಥದ್ದು ನೋಡ್ತೀವಿ. ಆನಂತರ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರ್ತಾನೆ. ಆ ಬಿಡಿಸ್ಕೊಂಡು ಬರಬೇಕಾದ್ರೆ ಅನೇಕ ಹೋರಾಟ ನಡೆಯುತ್ತೆ. ದೇವರೇ ಮೋಶೆ ಜೊತೆಯಲ್ಲಿ ಇದ್ದುಕೊಂಡು ಪ್ರಿಯರಾದ ದೇವ್ರ ಮಕ್ಕಳಿರ ಅನೇಕ ಅದ್ಭುತಗಳನ್ನು, ಸೂಚಕ ಕ್ರಿಯೆಗಳನ್ನು ಇವೆಲ್ಲ ಮಾಡಿ ತೋರಿಸ್ತಾನೆ. ಒಟ್ಟಿನಲ್ಲಿ ಇವಾಗ ಐಗುಪ್ತ ದೇಶ ಬಿಟ್ಟು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ಪ್ರಯಾಣದಲ್ಲಿ ಸೀನಾಯಿ ಬೆಟ್ಟಕ್ಕೆ ಬಂದಿದ್ದಾರೆ. ಸೀನಾಯಿ ಬೆಟ್ಟ, ಈ ಸೀನಾಯಿ ಬೆಟ್ಟಕ್ಕೆ ಬಂದಾಗ ಸೀನಾಯಿ ಅರಣ್ಯಕ್ಕೆ ಬಂದಿದ್ದಾರೆ. ಸೀನಾಯಿ ಅರಣ್ಯಕ್ಕೆ ಬಂದಾಗ ಅಲ್ಲಿ ಸೀನಾಯಿ ಬೆಟ್ಟ ಇದೆ ನೋಡಿ. ಸೀನಾಯಿ ಬೆಟ್ಟದ ಮೇಲೆ
ಮೋಶೆ ಹೋಗುವಂಥದ್ದು ನೋಡ್ತೀವಿ. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋದ ಮೇಲೆ ಅಲ್ಲಿ ದೇವರ ದರ್ಶನವಾಗುತ್ತೆ. ದೇವರು ಮೋಶೆ ಒಟ್ಟಿಗೆ ಮಾತಾಡ್ತಾನೆ, ನೋಡಿಪ್ಪ ನಾನು ಏನೇನು ಹೇಳಿದ್ದೀನೋ ಅದನ್ನೆಲ್ಲ ಕೂಡ ಇಸ್ರೇಲ್ ಜನಾಂಗದವರಿಗೆ ಹೇಳಬೇಕು ಅಂತ ಹೇಳ್ತಾನೆ. ಏನು ಹೇಳಿದ್ದಾನೆ ಇಸ್ರೇಲ್ ಜನಾಂಗದವರಿಗೆ? ಹೇಳಿರುವಂಥ ಮಾತೇನು ಇಲ್ಲಿ ಗಮನಿಸಬೇಕು. 5ನೇ ವಚನ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಅಂದರೆ ನೀವು ನನ್ನ ಮಾತನ್ನು ಕೇಳಿ ಅದರ ಪ್ರಕಾರ ನೀವು ನಡ್ಕೊಂಡ್ರೆ, ನನ್ನ ವಾಕ್ಯದ ಪ್ರಕಾರ ನೀವು ನಡ್ಕೊಂಡ್ರೆ ನೀವು ನನಗೆ ಸ್ವಕೀಯ ಪ್ರಜೆಗಳು, ನೀವು ನನಗೆ ಸ್ವಕೀಯ ಪ್ರಜೆಗಳಾಗಿರ್ತೀರಿ ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿಗೆ ಟೋಟಲ್ ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಂಥ ಒಂದು ಆಜ್ಞೆ ರೀ. ಮೋಶೆ ಮೂಲಕ ಆಜ್ಞೆ ಬರುತ್ತೆ. 20ನೇ ಅಧ್ಯಾಯದಲ್ಲಿ ನೋಡುವಾಗ ಕೆಲವು ಆಜ್ಞೆಗಳನ್ನು ಕೊಡ್ತಾರೆ. ನೀವು ಈ ಥರ ಅಂದರೆ 6 ದಿನಗಳು ಕಷ್ಟಪಡಬೇಕು, 7ನೇ ದಿನದಂದು ವಿಶ್ರಾಂತಿ ತೆಗೆದುಕೊಳ್ಬೇಕು, ಅವತ್ತು ನೀವು ತಂದೆಯಾದ ದೇವರನ್ನು ಘನಪಡಿಸಬೇಕು, ಆರಾಧಿಸಬೇಕು, ಕಳ್ಳತನ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರನ್ನ ಕದಿಯಬಾರ್ದು, ಇನ್ನೊಬ್ಬರ ಹೆಂಡತಿನ ಆಶಿಸಬಾರ್ದು. ಒಟ್ಟಿನಲ್ಲಿ ಕೆಲವು ಆಜ್ಞೆಗಳನ್ನು ಕೊಡ್ತಾರೆ, 10 ಆಜ್ಞೆಗಳನ್ನು. ಓಕೆನಾ? ಇಲ್ಲಿ 20ನೇ ಅಧ್ಯಾಯದಲ್ಲಿ ನೋಡುವಾಗ 10 ಆಜ್ಞೆಗಳು ಕೊಡ್ತಾರೆ. ಇಲ್ಲಿ ದೇವರು ಅವರ ಜೊತೆಯಲ್ಲಿರ್ತಾರೆ. ಅವರು ಇಸ್ರೇಲ್ ಜನಾಂಗದವರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ಭಕ್ತರು. ಈ ಭಕ್ತರಾಗಿರುವಂಥ ಇವರು ದೇವರಿಗೆ ಹೆಂಡತಿ ಎಂದು, ದೇವರಿಗೆ ಪ್ರಿಯಳು ಎಂದು, ದೇವರಿಗೆ ಸ್ವಕೀಯ ಪ್ರಜೆಗಳು ಎಂದು ಅನೇಕ ರೀತಿಯಲ್ಲಿ ಹೋಲಿಸಿ ಹೇಳಿರುವಂಥದ್ದು ನಾವು ನೋಡ್ತೀವಿ ವಾಕ್ಯದಲ್ಲಿ. ಗಮನಿಸಿರಿ ಪ್ರಿಯರಾದ ದೇವ್ರ ಮಕ್ಕಳಿರ. ಓಕೆ, ಅಲ್ಲಿ ದೇವರು ಕೊಟ್ಟಿರುವಂಥ ಆಜ್ಞೆನಪ್ಪ ಅಂತ ನೋಡುವಾಗ ಇಂಥ ಆಜ್ಞೆಗಳನ್ನೆಲ್ಲ ಕೊಟ್ಟಿರ್ತಾರಲ್ಲ, ಈ ಆಜ್ಞೆಗಳನ್ನು ಅವರು ಏನು ಮಾಡಬೇಕು? ಪಾಲಿಸಬೇಕು. ಆಮೇಲೆ ಇನ್ನೊಂದು ವಚನವನ್ನು ನೋಡೋಣ. 23ನೇ ಅಧ್ಯಾಯ, ಯಾಜಕಕಾಂಡ 23ನೇ ಅಧ್ಯಾಯ, ಯಾಜಕಕಾಂಡ 23ನೇ ಅಧ್ಯಾಯ. ಕೆಲವು ದಿನಗಳಾದಮೇಲೆ, ಅಂದರೆ ಸುಮಾರು ಅರಣ್ಯದಲ್ಲಿ 40 ವರ್ಷಗಳು. ಈ ಅರಣ್ಯದಲ್ಲಿ 40 ವರ್ಷ ಯಾಕೆಪ್ಪ ಅಂತ ನೋಡುವಾಗ ಅವರಿಗೆ ದೈವ ಭಕ್ತಿಯನ್ನು, ದೇವರ ಜ್ಞಾನವನ್ನು ಕೊಡೋದಕ್ಕೆ ಈ ಅರಣ್ಯದಲ್ಲೇ ಅವರನ್ನು ಇರಿಸ್ತಾನೆ. ಅನೇಕ ವಾಕ್ಯಗಳನ್ನು ತಿಳಿಸುವಂಥದ್ದು ಅವೆಲ್ಲ ಕೂಡ ಅಲ್ಲಿ ನೋಡ್ತೀವಿ ಪ್ರಿಯರೇ. ಇವಾಗ ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ಇನ್ನೊಂದು ಆಜ್ಞೆ ಹೊರಡುತ್ತಾರೆ. ಯಾಜಕಕಾಂಡ 23ನೇ ಅಧ್ಯಾಯ 1ನೇ ವಚನ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೇಗೆ ಆಜ್ಞಾಪಿಸಬೇಕು? ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳು ಇವೆ. ಈ ದಿನಗಳಲ್ಲಿ ದೇವ ಆರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಸಾರಬೇಕು. ನಾನು ನೇಮಿಸಿರುವ ಹಬ್ಬದ ದಿನಗಳು ಯಾವುದೆಂದರೆ, 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು. 7ನೇ ದಿನವು ಯಾವ ಕೆಲಸವನ್ನು ಮಾಡಕೂಡದು, ಸಬ್ಬತ್ತು ದಿನವಾಗಿದೆ. ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಿಪಡಿಸಬೇಕು. ಅಂದರೆ ಏನೇನು ಹೇಳಿದ್ದಾರೋ ಅವುಗಳನ್ನು ಮಾತನಾಡಬೇಕು, ಅವುಗಳನ್ನು ಪ್ರಕಟಿಸಬೇಕು ಅಂತ ಹೇಳ್ತಾರೆ. ಅಂದರೆ ಒಟ್ಟಿನಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಪ್ರಿಯರಾದ ದೇವರ ಮಕ್ಕಳಿರ ಕನ್ಯೆಯರೆಂದು, ಹೆಂಡತಿ ಎಂದು, ಮಕ್ಕಳು ಎಂದು, ಪ್ರಿಯಳು ಎಂದು ಈ ರೀತಿ ಹೋಲಿಸಿರುವಂಥದ್ದು ನೋಡ್ತೀವಿ. ಅದರಲ್ಲೇ ಕನ್ಯೆಯರಂತಲೇ ಅಂದ್ಕೊಳ್ಳೋಣ. ಇನ್ನೊಂದು ಮಾತು, ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 17ನೇ ವಚನ 18ನೇ ವಚನವನ್ನು ನೋಡಿ ಪ್ರಿಯರೇ. 17-18, ಉಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ 3 ವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಾನುಸಾರ ಕೊಡಬೇಕು. ವರ್ಷಕ್ಕೆ 3 ಸಾರ್ತಿ ಹಬ್ಬಗಳು, ಅಂದರೆ ಪ್ರತಿ ವಾರ ನಡೆಯುವಂಥ ಒಂದು ಹಬ್ಬ, ವಾರಕ್ಕೆ ಒಂದು ಸಬ್ಬತ್ತು ದಿನ ಇದೆಯಲ್ಲ, ಇದು ಕೂಡ ಹಬ್ಬವಾಗಿ ಇವರು ಆಚರಣೆ ಮಾಡಬೇಕು. ಅಂದರೆ ಅವತ್ತು ದೇವ ಆರಾಧನೆಗಾಗಿ ಕೂಡಬೇಕು. ಅದೇ ಪ್ರಕಾರ ವರ್ಷಕ್ಕೆ 3 ಸಾರಿ ಈ ಆರಾಧನೆಗಾಗಿ ಕೂಡಬೇಕಂತ. ಇದು ಯಾವುದಂತ ನೋಡುವಾಗ ಹಬ್ಬಗಳು. ಅಂದರೆ ಈ ಇಸ್ರಾಯೇಲ್ಯರ ಮಧ್ಯದಲ್ಲಿ ಬೇರೆ ಬೇರೆ ಪ್ರಾಂತಕ್ಕೆ ಹೋಗಿರ್ತಾರೆ ನೋಡಿ, ಬೇರೆ ಬೇರೆ ಪ್ರಾಂತಕ್ಕೆ ಹೋಗಿರ್ತಾರಲ್ವ, ಅವರೆಲ್ಲರೂ ಸೇರಿ ಒಂದು ಸ್ಥಳದಲ್ಲಿ ಕೂಡಬೇಕು.
ಅವರೆಲ್ಲರೂ ಸೇರಿ ಒಂದು ಸ್ಥಳದಲ್ಲಿ, ಎಲ್ಲಿ? ಯೆರೂಸಲೇಮ್ ಪಟ್ಟಣದಲ್ಲಿ ಅವರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಕೂಡಬೇಕು ಎಂಬ ಆಜ್ಞೆ ಬರುತ್ತೆ. ವರ್ಷಕ್ಕೊಂದು ಸಾರಿ ಇದು ಅರಣ್ಯದಲ್ಲಿ ಆಜ್ಞೆ ಬರುತ್ತೆ ಪ್ರಿಯರೇ. ಎಲ್ಲರೂ ಒಂದು ಸ್ಥಳದಲ್ಲಿ ಕೂಡಿ ವರ್ಷಕ್ಕೆ 3 ಸಾರ್ತಿ ಈ ಒಂದು ಹಬ್ಬಗಳನ್ನು ಆಚರಣೆ ಮಾಡಬೇಕಂತ ಇರುತ್ತೆ. ಅವರ ಮಧ್ಯದಲ್ಲಿ ಯಾಜಕರು, ಮಹಾಯಾಜಕರು ಎಂಬ ಸೇವಕರು ಕೂಡ ಉಂಟಾಗ್ತಾರೆ ಅವ್ರ ಮಧ್ಯದಲ್ಲಿ. ಅಂದರೆ ಯಾಜಕರು, ಮಹಾಯಾಜಕರು ನೇಮಿಸಬೇಕಂತೇಳಿ ತಂದೆಯಾದ ದೇವರೇ ಮೋಶೆಗೆ ಹೇಳಿರ್ತಾನೆ. ಅದರ ಪ್ರಕಾರ ಯಾಜಕರು, ಮಹಾಯಾಜಕರನ್ನು ಕೂಡ ನೇಮಿಸ್ತಾನೆ. ಇವೆಲ್ಲ ಕೂಡ ನೋಡ್ತೀವಿ ಪ್ರಿಯರಾದ ದೇವ್ರ ಮಕ್ಕಳಿರ. ಇವರೆಲ್ಲರೂ ಕೂಡ ಹೇಗೆ ಬದುಕಬೇಕಂತ ಇರುತ್ತೆ? ಎಲ್ಲರೂ ಕೂಡ ಯೆಹೋವನ ವಾಕ್ಯಗಳನ್ನು ಧ್ಯಾನಿಸಬೇಕು, ಆರಾಧಿಸಬೇಕು, ಕೊಂಡಾಡಬೇಕು. ಅವರವರ ಕೆಲಸ ಅವ್ರು ಮಾಡ್ಕೋಬೇಕು. ಅಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಕೊಡ್ದು, ಮೋಸ ಮಾಡಿಕೊಡ್ದು, ಇನ್ನೊಬ್ಬರನ್ನ ದೋಸ್ಕೋಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಕಳ್ಳತನ ಮಾಡಿಕೊಡ್ದು, ಇವೆಲ್ಲ ಹೇಳಿದ್ದಾರೆ. ಇಸ್ರಾಯೇಲರ ಮಧ್ಯದಲ್ಲಿ ಹೇಳಿದಾರ? ಇಸ್ರಾಯೇಲರ ಮಧ್ಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ದೇವ್ರು ಕೊಟ್ಟಂಥ ಆಜ್ಞೆವು, ದೇವ್ರು ಕೊಟ್ಟಂಥ ಆಜ್ಞೆಗಳು. ಈ ಆಜ್ಞೆಗಳ ಪ್ರಕಾರ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕು. ಯಾಕಂದರೆ ಇಸ್ರಾಯೇಲರನ್ನು ಕುರಿತು ನನ್ನ ಹೆಂಡತಿ ಅಂತ ಹೇಳಿದ್ದಾನಲ್ವ, ನನ್ನ ಹೆಂಡತಿ ಅಂತ ದೇವರು ಹೇಳಿರುವಾಗ, ಅಂದರೆ ದೇವ್ರಿಗೋಸ್ಕರ ಅವರು ಪ್ರತಿಷ್ಠಿಸಲ್ಪಟ್ಟಿರುವಾಗ ಇವರೆಲ್ಲರೂ ಕೂಡ ದೇವರ ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಡ್ಕೋಬೇಕು. ಪ್ರಿಯರೇ, ಗಮನಿಸಬೇಕು, ಅವರ ಮಧ್ಯದಲ್ಲಿ ಮೋಶೆ ಇರುವ ತನಕ ಒಂದು ರೀತಿಯಲ್ಲಿ ಭಕ್ತಿಯಲ್ಲಿ ನಡ್ಕೊಂಡಿದ್ದಾರೆ. ಆನಂತರ ಮೋಶೆ ಹೊರಟೋದ ಮೇಲೆ ಯೆಹೋಶುವನು ಬರ್ತಾನೆ. ಯೆಹೋಶನ ಕಾಲದಲ್ಲಿ ಕೂಡ ಸ್ವಲ್ಪ ಕಾಲದ ಮಟ್ಟಿಗೆ ಭಕ್ತಿಯಿಂದ ನಡ್ಕೊಳ್ತಾರೆ. ಆನಂತರ ಯೆಹೋಶುವ ಹೊರಟೋದ ಮೇಲೆ ಮತ್ತೆ ಭಕ್ತಿಹೀನರಾಗಿ ಜೀವಿಸ್ತಾರೆ. ಭಕ್ತಿಹೀನರಂತಂದರೆ ಟೋಟಲ್ ದೇವರನ್ನ ಬಿಟ್ಟು ಮಾಡಬಾರ್ದ ಅನೇಕ ಪಾಪಗಳು, ಅನೇಕ ವಿಗ್ರಹಾರಾಧನೆ ಹೀಗೆ ನಡೀತಾ ಬರ್ತಾ ಇರುತ್ತೆ. ಅದಕ್ಕೆ ನ್ಯಾಯಸ್ಥಾಪಕರನ್ನು ದೇವರು ಕಳಿಸ್ಕೊಡ್ತಾರೆ. ಒಬ್ಬೊಬ್ಬ ನ್ಯಾಯಸ್ಥಾಪಕರು ಅವ್ರ ಮಧ್ಯದಲ್ಲಿ ಇದ್ದಾಗ ಅವಾಗ ಭಕ್ತಿಯಿಂದ ನಡ್ಕೊಳ್ತಾರೆ. ನ್ಯಾಯಸ್ಥಾಪಕರು ಇಲ್ಲದೇ ಇದ್ದಾಗ ಅನ್ಯರಿಗೆ ಒಳಪಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ವಿಗ್ರಹಾರಾಧನೆ, ಮತ್ತೊಂದು ರೀತಿಯಲ್ಲಿ ಅನೇಕ ಪಾಪಗಳು, ಇನ್ನೊಂದು ರೀತಿಯಲ್ಲಿ ಇನ್ನೊಂದು ವ್ಯಭಿಚಾರಗಳು, ಇವೆಲ್ಲ ಕೂಡ ಮಾಡುವಂಥದ್ದು ನೋಡ್ತೀವಿ. ಹೀಗೆ ನಡೆದಾಗ, ಈ ವಿಗ್ರಹಾರಾಧನೆ ನಡೆದಾಗ, ಅನೇಕ ವ್ಯಭಿಚಾರಗಳು ನಡೆದಾಗ ಮೊಟ್ಟ ಮೊದಲು ಕೋಪ ಬರೋದು ಯಾರಿಗಪ್ಪ ಅಂತ ನೋಡುವಾಗ ದೇವರು ಯಾಕೆ ಅಂತ ನೋಡುವಾಗ, ಇಸ್ರಾಯೇಲರಿಗೆ ಏನಾಗಿದ್ದಾನೆ? ಪತಿ ಅಂದರೆ ಗಂಡನಂದರೆ ಯಜಮಾನ. ಈ ಇಸ್ರಾಯೇಲರು ಎಂಬುವಂಥ ಈ ಸ್ತ್ರೀಗಳು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿರುವಾಗ ಇವರು ಯಾರಿಗೋಸ್ಕರ ಬದುಕಬೇಕು? ನಿಮಗೆ ಅರ್ಥ ಆಗಬೇಕಾದ್ರೆ, ಈ ಸಮಾಜದಲ್ಲಿ ಒಬ್ಬ ಪುರುಷನು, ಒಬ್ಬ ಸ್ತ್ರೀಯಳು ಕನ್ನಿಕೆ ಆಗಿರ್ತಾಳೆ. ಒಬ್ಬ ಹುಡುಗಿ ಕನ್ನಿಕೆ. ಈ ಕನ್ನಿಕೆಯನ್ನು ಈ ಒಬ್ಬ ಪುರುಷನಿಗೆ ಮದುವೆ ಮಾಡಿಕೊಟ್ಟಾಗ ಈ ಕನ್ಯೆಗಳು ಯಾರಿಗೆ ಒಳಪಡಬೇಕು? ಪುರುಷನಿಗೆ ಮದುವೆ ಮಾಡಿಕೊಟ್ಟಾಗ ಆ ಪುರುಷನಿಗೆ ಹೆಂಡತಿ ಆಗ್ತಾಳೆ. ಆ ಪುರುಷನಿಗೆ ಒಳಪಟ್ಟು ವಿಧಿಗಳಾಗಿ ಸಂಸಾರ ಮಾಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಈ ಕನ್ಯೆಗಳಾಗಿರುವಂಥ ಆ ಪುರುಷನಿಗೆ ಹೆಂಡತಿ ಆಗ್ತಾಳಲ್ಲ, ಹೆಂಡತಿ ಆದ ಮೇಲೆ ಆ ಪುರುಷನ ಜೊತೆಗೆ ಸಂಸಾರ ಮಾಡದೆ ಇನ್ನೊಬ್ಬನ ಬೇರೆಯವ್ರ ಜೊತೆ ಸಂಸಾರ ಮಾಡಿದ್ರೆ ಏನಾಗುತ್ತೆ? ಅದು ವ್ಯಭಿಚಾರ ಆಗುತ್ತೆ. ಇವಾಗ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಂತೆ ಇಸ್ರಾಯೇಲ್ ಜನಾಂಗದವರು ದೇವ್ರನ್ನ ಬಿಟ್ಟು ವಿಗ್ರಹಾರಾಧನೆಗೆ ಹೋದರೆ ಅದೇನಾಗುತ್ತೆ? ವ್ಯಭಿಚಾರ ಆಗುತ್ತೆ. ಇಂಥ ವ್ಯಭಿಚಾರ ಇಸ್ರಾಯೇಲರ ಮಧ್ಯದಲ್ಲಿ ನಡೆದಿದೆಯಾ ಇಲ್ಲೋ ಅಂತ ನೋಡುವಾಗ ಅನೇಕ ರೀತಿಯಲ್ಲಿ ನಡೆದಿದೆ. ಒಂದು ರೀತಿಯಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಅನೇಕ ವ್ಯಭಿಚಾರಗಳು, ಇನ್ನೊಂದು ರೀತಿಯಲ್ಲಿ ದೇವ್ರನ್ನ ಬಿಟ್ಟು ವಿಗ್ರಹಾರಾಧನೆ ಮಾಡುವಂಥದ್ದು ಇದೆಯಲ್ಲ, ಇದೊಂದು ದೊಡ್ಡ ವ್ಯಭಿಚಾರ. ಇನ್ನೊಂದು ಸುಲಿಗೆ, ಇನ್ನೊಂದು ದರೋಡೆ, ಇನ್ನೊಂದು ಬಡವರನ್ನ ನೋಯಿಸುವಂಥದ್ದು, ಇವೆಲ್ಲ ಕೂಡ ನಡ್ಕೊಂಡು ಬಂದಿದ್ದೀರಿ ಅವರ ಮಧ್ಯದಲ್ಲಿ ನಡೆದುಕೊಂಡು ಬಂದಿದೆ. ಒಂದು ಸಾರಿ ಪ್ರಿಯರಾದ ದೇವ್ರ ಮಕ್ಕಳಿರ ಅರಸನನ್ನು ನೇಮಿಸುವಂಥ ಇಸ್ರಾಯೇಲ್ ಜನಾಂಗದವರು ಕೇಳ್ಕೊಳ್ತಾರೆ, ಅರಸನ ನೇಮಿಸ್ತಾರೆ. ಮೊದಲನೇ ಅರಸನ ಬಂದು ಸೌಲನು. ಆ ಸೌಲನ ಆದಮೇಲೆ ದಾವೀದನು ಬರ್ತಾನೆ. ದಾವೀದನು ಆದಮೇಲೆ ಸೊಲೊಮೋನನು ಬರ್ತಾನೆ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಇವರ ಕಾಲದಲ್ಲಿ ನೋಡುವಾಗ ದಾವೀದನ ಕಾಲದಲ್ಲಿ ಒಂದು ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಆನಂದ, ಸಂತೋಷ ಇರುತ್ತೆ. ದಾವೀದನು ಹೊರಟೋದ ಮೇಲೆ ಸೊಲೊಮೋನನು ಬರ್ತಾನೆ. ಸೊಲೊಮೋನನ ಕಾಲದಲ್ಲಿ ದೇವ್ರಿಗೋಸ್ಕರ ಒಂದು ಮಂದಿರ ಸ್ಥಾಪನೆಯಾಗುತ್ತೆ. ಸೊಲೊಮೋನನ ಆಯುಷ್ಕಾಲ ಮುಗಿದ ಮೇಲೆ, ಮರಣ ಹೊಂದಿದ ಮೇಲೆ ಇಸ್ರಾಯೇಲರಲ್ಲಿ 2 ಭಾಗ ಆಗುತ್ತೆ. ಇಸ್ರಾಯೇಲರಲ್ಲಿ ಎಷ್ಟು ಭಾಗ ಆಗುತ್ತೆ? 2 ಭಾಗ, 2 ರಾಜ್ಯವಾಗುತ್ತೆ. ಒಂದು ಇಸ್ರಾಯೇಲರ ರಾಜ್ಯವಾಗುತ್ತೆ, ಮತ್ತೊಂದು ರಾಜ್ಯ ಯೆಹೂದ ರಾಜ್ಯವಾಗುತ್ತೆ. ದಕ್ಷಿಣ ರಾಜ್ಯ, ಉತ್ತರ ರಾಜ್ಯ ಅಂತೇಳಿ. ಓಕೆನಾ? ಇಸ್ರಾಯೇಲರಲ್ಲಿ 2 ಭಾಗವಾಗುತ್ತೆ. ಒಂದು ಭಾಗ ಬಂದು ಇಸ್ರಾಯೇಲರು, ಇನ್ನೊಂದು ಭಾಗ ಬಂದು ಯೆಹೂದ್ಯರು ಎನ್ನುವಂಥದ್ದು ಅವರ ಮಧ್ಯದಲ್ಲಿ ಏರ್ಪಡುತ್ತೆ ಪ್ರಿಯರೇ. ಏರ್ಪಟ್ಟಾಗ ಇಸ್ರಾಯೇಲರಿಗೆ ಅರಸನು ಯಾರಪ್ಪ ಅಂತ ನೋಡುವಾಗ ಯಾರೊಬ್ಬಾಬನು
ಯೆಹೂದ್ಯರಿಗೆ ಅರಸನು ಯಾರಂತ ನೋಡುವಾಗ ರೆಹೋಬಾಮನೇ. ಯಾರೊಬ್ಬಾಮನ ಕಾಲದಲ್ಲಿ ಏನು ಮಾಡಿದ್ದಾನಂತ ನೋಡುವಾಗ ಏನ್ರಿ, 1ನೇ ಅರಸುಗಳು, ಓಕೆನಾ, 1ನೇ ಅರಸುಗಳು 12ನೇ ಅಧ್ಯಾಯ. ಯಾರೊಬ್ಬಾಮನ ಇರ್ತಾನಲ್ಲ, ಈ ಯಾರೊಬ್ಬಾಮನು ಮಾಡುವಂಥದ್ದು ಏನಪ್ಪ ಅಂತ ನೋಡುವಾಗ 25ನೇ ವಚನವನ್ನು ನೋಡೋಣ. ಯಾರೊಬ್ಬಾಮನು ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿನ ಶೆಕೆಮ್ ಪಟ್ಟಣವನ್ನು ಭದ್ರಪಡಿಸಿ ಅಲ್ಲಿ ವಾಸಿಸಿದನು. ಅಲ್ಲಿಂದ ಪೆನುವೇಲಿಗೆ ಹೋಗಿ ಅದನ್ನು ಭದ್ರಪಡಿಸಿದನು. ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ, ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞ ಅರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದದ ಅರಸನೂ ಆದ ರೆಹಬ್ಬಾಮನ ಕಡೆಗೆ ತಿರುಗಿತು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ, ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಇಗೋ, ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿ ಇರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೆತೇಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳಿಸಿದನು. ಇದು ಪಾಪಕ್ಕೆ ಕಾರಣವಾಯಿತು. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಇವರು ಇಸ್ರಾಯೇಲ್ರಿದ್ದಾರಲ್ಲ, ಈ ಇಸ್ರಾಯೇಲ್ ಜನಾಂಗದವರು ವರ್ಷಕ್ಕೆ 3 ಸಾರಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ದೇವರನ್ನು ಎಲ್ಲರೂ ಸಭೆಯಾಗಿ ಕೂಡಿ ಘನಪಡಿಸಬೇಕು ಅಂತೇಳಿ ದೇವರ ಆಜ್ಞೆ ಇರುತ್ತೆ. ಯಾರ ಮೂಲಕ ಆಜ್ಞೆ ಬಂದಿದೆ? ಮೋಶೆಯ ಮೂಲಕ ಆಜ್ಞೆಯನ್ನು ದೇವರು ಕೊಟ್ಟಿದ್ದಾನೆ. ಈ ಆಜ್ಞೆಯ ಪ್ರಕಾರ ಇಸ್ರಾಯೇಲ್ ಜನರು ಎಲ್ಲರೂ ಸೇರಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಕು. ಆದರೆ ಯಾರೊಬ್ಬಾಬನು ಏನು ಮಾಡ್ತಾನಂತ ನೋಡುವಾಗ, ಯೆರೂಸಲೇಮ್ ಪಟ್ಟಣಕ್ಕೆ ನೀವು ಹೋಗೋದು ಬೇಕಾಗಿಲ್ಲ, ನಮ್ಮ ಮಧ್ಯದಲ್ಲೇ ಒಂದು ದೇವತೆಯನ್ನು ನಾನು ಏರ್ಪಾಟ್ ಮಾಡ್ತೀನಿ ಅಂತೇಳಿ ಒಂದು ವಿಗ್ರಹವನ್ನು ಏರ್ಪಾಟ್ ಮಾಡಿ ಅವರ ಮಧ್ಯದಲ್ಲಿ ವಿಗ್ರಹಾರಾಧನೆ ಪ್ರಾರಂಭ ಮಾಡ್ತಾರೆ. ಯಾರ ಮಧ್ಯದಲ್ಲಿ? ಇಸ್ರಾಯೇಲ್ಯರ ಮಧ್ಯದಲ್ಲಿ. ಇಸ್ರಾಯೇಲ್ರು ಯಾರು? ದೇವರ ಪ್ರಜೆಗಳು. ದೇವ್ರಿಗೆ ಏನಾಗಬೇಕು? ಹೆಂಡತಿ ಅಂತ ಹೇಳಿದ್ದಾನೆ. ದೇವರ ಹೆಂಡತಿಯಾಗಿರುವಂಥ ಇಸ್ರಾಯೇಲ್ಯರನ್ನು ಯಾವುದಕ್ಕೆ ಸೇರಿಸ್ತಾ ಇದ್ದಾನೆ? ಯಾರೊಬ್ಬಾಮನು ವಿಗ್ರಹಾರಾಧನೆ ತಟ್ಟಿಗೆ ನಡೆಸ್ತಾ ಇದ್ದಾನೆ. ಅಂದರೆ ವ್ಯಭಿಚಾರ, ಅಂದರೆ ತಂದೆಯಾದ ದೇವರನ್ನು ಮರೆ ಮಾಡಿ ಪಾಪಕ್ಕೆ ದಾರಿ ತೋರಿಸ್ತಾ ಇದ್ದಾನೆ. ಪಾಪ ಮಾಡೋದಕ್ಕೆ ದಾರಿ ತೋರಿಸಿದಾಗ ಇವಾಗ ಅಲ್ಲಿರುವಂಥ ಜನರು ಏನಾಗಬೇಕು? ಇದು ತಪ್ಪು, ನಾವು ಮಾಡಬಾರ್ದು ಅಂತೇಳಿ ಹೇಳ್ಬೇಕಾಗಿತ್ತು. ಅವರೆಲ್ಲರೂ ಏನಾಗಿದ್ದಾರೆ ಅಂತ ನೋಡುವಾಗ ಯಾರೊಬ್ಬಾಮನು ಹೇಳಿದ ಹಾಗೆ ಅವರು ಒಳಪಟ್ಟಿದ್ದಾರೆ. ಅಂದರೆ ದೇವರ ದೃಷ್ಟಿಯಲ್ಲಿ ಇವರು ಏನು ಕಾಣ್ತಾ ಇದ್ದಾರೆ? ಬುದ್ಧಿ ಇಲ್ಲದಂಥ ಕನ್ಯೆಯರ, ಬುದ್ಧಿವಂತರಾದಂಥ ಕನ್ಯೆಯರ, ಅಂದರೆ ಬುದ್ಧಿವಂತರಾಗಿರುವಂಥ ಭಕ್ತರ ಬುದ್ಧಿ ಇಲ್ಲದಂಥ ಭಕ್ತರಾಗಿ ಕಾಣ್ತಾ ಇದ್ದಾರಾ ಅಂತ ನೋಡುವಾಗ ಬುದ್ಧಿ ಇಲ್ಲದ ಭಕ್ತರಾಗಿ ಕಾಣ್ತಾ ಇದ್ದಾರೆ. ಬುದ್ಧಿವಂತೆಯರು, ಬುದ್ಧಿ ಇಲ್ಲದವರು. ನೋಡಿ, ಇವರು ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಬುದ್ಧಿ ಇಲ್ಲದೆ, ಅಂದರೆ ಈ ವಚನಗಳನ್ನು ಕೆಳಗಡೆ ಹಾಗೆ ನೋಡ್ಕೊಂಡು ಬಂದರೆ ದೊಡ್ಡ ಪಾಪಗಳು, ಪೂಜಾ ಸ್ಥಳಗಳು ಬೇರೆ, ಆನಂತರ ಪೂಜಾರಿಗಳನ್ನು, ಅಂದರೆ ಈ ಯಾಜಕರನ್ನೇ ಲೇವಿ ಗೋತ್ರದಲ್ಲಿ ಯಾಜಕರನ್ನು ನೇಮಿಸಿರ್ತಾರಲ್ಲ, ಇವನೇನು ಮಾಡ್ತಾನಂತ ನೋಡುವಾಗ ಇಷ್ಟ ಬಂದಾಗಿ ನೇಮಿಸ್ಬಿಡ್ತಾನೆ. ಇವನು ಯಾರೊಬ್ಬಾಮನು ನೋಡುವಾಗ ಇಷ್ಟ ಬಂದಾಗಿ ಇವರು ಯಾಜಕರು ಅವ್ರ ಯಾಜಕರಂತ ನೇಮಿಸ್ಬಿಡ್ತಾನೆ. ಟ್ರೈನಿಂಗಲ್ಲಿ ಏನಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಲೇವಿ ಗೋತ್ರದಲ್ಲಿದ್ದವರಿಗೆ ಮಾತ್ರ ಯಾಜಕರು, ಬೇರೆಯವರಿಗೆ ಯಾಜಕರಾಗೋದಕ್ಕೆ ಅವಕಾಶ ಇಲ್ಲ. ಅವರೇ ಯಾಜಕರಾಗಬೇಕು, ಲೇವಿ ಗೋತ್ರದವರು. ಆದರೆ ಈ ಯಾರೊಬ್ಬಾಮನ ಏನು ಮಾಡ್ತಾನಂತ ನೋಡುವಾಗ ವಿಗ್ರಹವನ್ನು ನಿಲ್ಲಿಸಿರುವಂಥದ್ದು ದೊಡ್ಡ ಪಾಪ. ಅದ್ರ ಜೊತೆಗೆ ಅವರ ಮಧ್ಯದಲ್ಲಿ ಕನಿಷ್ಠರನ್ನು ಯಾಜಕರನ್ನಾಗಿ ನೇಮಿಸುವಂಥದ್ದು ಇದೊಂದು ದೊಡ್ಡ ಪಾಪ. ಕನಿಷ್ಠರನ್ನು ಯಾಜಕರನ್ನಾಗಿ ನೇಮಿಸುವಂಥದ್ದು ದೊಡ್ಡ ಪಾಪವಾಗಿ ಆಗುತ್ತೆ. ಶಾಪ ತಂದುಕೊಳ್ತಾರೆ ಪ್ರಿಯರೇ. ಆಮೇಲೆ ಪ್ರವಾದಿಗಳ ಮೂಲಕ ಎಚ್ಚರಿಸ್ತಾರೆ. ದೇವರು ಬಿಡಲ್ಲ, ಯಾಕೆಂದರೆ ದೇವರು ಎಚ್ಚರಿಸ್ತಾರೆ. ಮೊದಲನೇದಾಗಿ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸ್ತಾರೆ. ನೀವು ಮಾಡುವಂಥದ್ದು ಪಾಪ, ನೀವು ಸರಿಪಡಿಸ್ಕೊಡ್ರಿ, ದೇವರ ಮಾತನ್ನು ಕೇಳಿ ದೇವ್ರ ಮಾತಿಗೆ ವಿಧೇಯರಾದರೆ ದೇವ್ರು ನಿಮ್ಮನ್ನು ಕಾಪಾಡ್ತಾರೆ. ಇಲ್ಲದೆ ಹೋದರೆ ನೀವು ನಾಶ ತಂದುಕೊಳ್ತೀರಾ. ಯಾಕೆಂದರೆ ಮೋಶೆ ಮೂಲಕ ಅನೇಕ ವಚನಗಳನ್ನು ಹೇಳಿದ್ದಾರಲ್ಲ, ದೇವರಿಗೆ ವಿಧೇಯರಾಗಿ ನಡ್ಕೊಂಡ್ರೆ ನಿಮಗೆ ಆಶೀರ್ವಾದ ಇರುತ್ತೆ. ದೇವರನ್ನು ಬಿಟ್ಟು ಇಷ್ಟ ಬಂದಾಗೆ ನಡ್ಕೊಂಡ್ರೆ ನಿಮಗೆ ಶಾಪ ಬರುತ್ತೆ ಅಂತ ದೇವರು ಮೋಶೆ ಮೂಲಕ ಬರೆಸಿದ್ದಾರಲ್ವ, ಅದರ ಪ್ರಕಾರ ಆಗುತ್ತೆ. ಹಾಗೆ ನಡ್ಕೊಳ್ಬೇಡಿ, ನೀವು ಜಾಗೃತಿ ಪಡಿ ಅಂತೇಳಿ ಪದೇ ಪದೇ ದೇವರು ಅವರ ಮಧ್ಯದಲ್ಲಿ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದ್ದಾರೆ ಪ್ರಿಯರೇ. ಆದರೆ ಅವರು ಯಾರು ಕೂಡ ಬದಲಾಗಿಲ್ಲ ರೀ. ಇವಾಗ ಯಾರೊಬ್ಬಾಮನ ಕಾಲ ಇದೆಯಲ್ಲ, ಯಾರೊಬ್ಬಾಮನ ಕಾಲ ಯಾವಾಗಂತೂ ನೋಡುವಾಗ ಕ್ರಿಸ್ತ ಪೂರ್ವ 950ರಲ್ಲಿ ಯಾರೊಬ್ಬಾಮನ ಕಾಲ.
ಅಂದಿನಿಂದ ದೇವರು ಎಚ್ಚರಿಕೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಕೊನೆಯದಾಗಿ ಕ್ರಿಸ್ತ ಪೂರ್ವ 722ರಲ್ಲಿ ಅಶೂರಿಯರಿಗೆ ಇವರೆಲ್ಲರಂದರೆ ಇಸ್ರೇಲ್ ಜನಾಂಗದವರನ್ನು ಅಶೂರ್ಯರ ಕೈಗೆ ಒಪ್ಪಿಸ್ತಾನೆ. ಅಶೂರಿಯರು ಯಾರಪ್ಪ ಅಂತ ನೋಡುವಾಗ ಅನ್ಯರು. ಈ ಅನ್ಯರಿಗೆ ಯಾರನ್ನು ಒಪ್ಪಿಸುವಂಥದ್ದು ಅಂತ ನೋಡುವಾಗ ಇಸ್ರೇಲ್ ಜನಾಂಗದವರನ್ನು ಒಪ್ಪಿಸುವಂಥದ್ದು ನೋಡ್ತೀವಿ. ಈ 2ನೇ ಅರಸುಗಳ ಗ್ರಂಥ ಇದೆಯಲ್ಲ, 2ನೇ ಅರಸುಗಳ ಗ್ರಂಥವನ್ನು ನೀವು ಓದ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. 2ನೇ ಅರಸುಗಳ ಗ್ರಂಥದಲ್ಲಿ ಒಟ್ಟಿನಲ್ಲಿ ಟೋಟಲ್ ಅಂದರೆ 1ನೇ ಅರಸುಗಳು 12ನೇ ಅಧ್ಯಾಯದಿಂದ ಓದ್ಕೊಂಡು ಹೋದರೆ ಯಾರೊಬ್ಬಾಮನ ಒಂದು ಇತಿಹಾಸ ಪ್ರಾರಂಭವಾಗುತ್ತೆ. ಅವನ ಪಾಪ, ಅವನ ಜೊತೆಯಲ್ಲಿದ್ದಂಥ ಇಸ್ರಾಯೇಲರು ದೊಡ್ಡ ಪಾಪ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಪ್ರವಾದಿಗಳನ್ನು ಕಳಿಸ್ಕೊಡ್ತಾರೆ, ಬದಲಾಗ್ರಿ ಸರಿ ಮಾಡಿಕೊಡ್ರಿ ಅಂತೇಳಿ ಕಳಿಸ್ಕೊಟ್ಟಾಗ ಜನ ಭಕ್ತಿಯಿಂದ ನಡ್ಕೊಳ್ಬೇಕಲ್ಲ, ಭಕ್ತಿ ಇಲ್ಲ. ಪ್ರವಾದಿಗಳು ಬರ್ತಾ ಇದ್ದಾರೆ, ಪ್ರವಾದನೆ ಹೇಳ್ತಾ ಇದ್ದಾರೆ, ಅನೇಕರು ಹೋಗ್ತಾ ಇದ್ದಾರೆ, ಬದಲಾಗ್ತಾ ಇಲ್ಲ. ಬದಲಾಗದ ಜನರು ಅವರು. ಮತ್ತು ಕೊನೆಯದಾಗಿ ಏನಾಗುತ್ತೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಏನ್ರಿ ನಾಶವಾಗ್ತಾರೆ ಪ್ರಿಯರೇ. ಅಂದರೆ ಅಶೂರ್ಯರಿಗೆ ಒಪ್ಪಿಸುವಂಥದ್ದು ನೋಡ್ತೀವಿ ಪ್ರಿಯರೇ, ಅಶೂರ್ಯರಿಗೆ. ಅದೇ ಪ್ರಕಾರ ಯೆಹೂದ್ಯರಿದ್ದಾರಲ್ಲ, ಈ ಯೆಹೂದ್ಯರ ಮಧ್ಯದಲ್ಲಿ ಕೂಡ ಕೆಲವರು ಭಕ್ತರಿರ್ತಾರೆ, ಅರಸರು. ಕೆಲವರು ಅರಸರು ಭಕ್ತರು ಇದ್ದಾಗ ಅವರ ಭಕ್ತರು ಆಳುವಂಥ ಕಾಲದಲ್ಲಿ ಇಸ್ರಾಯೇಲರು ಅಂದರೆ ಯೆಹೂದ್ಯರು ಕೂಡ ಒಳ್ಳೆಯ ಭಕ್ತಿಯಿಂದ ನಡ್ಕೊಳ್ತಾರೆ. ಯಾವಾಗ ಅರಸನು ಒಬ್ಬ ಕ್ರೂರನಾಗಿಯೇ ನಡ್ಕೊಳ್ತಾನೋ, ಅಂದರೆ ಕ್ರೂರ ಅರಸರು ಬರ್ತಾರೋ ಅಧಿಕಾರದಲ್ಲಿ ಬಂದಾಗ ಈ ಏನ್ರಿ ಯೆಹೂದ್ಯರನ್ನು ಕೂಡ ಪಾಪದಲ್ಲಿ ನಡೆಸ್ತಾರೆ. ಪಾಪದಲ್ಲಿ ನಡೆಸ ಇವರ ಮಧ್ಯದಲ್ಲೂ ಕೂಡ ಪ್ರವಾದನೆ ನಡೆಯುತ್ತೆ, ಯೆಹೂದ್ಯರ ಮಧ್ಯದಲ್ಲೂ ಕೂಡ ಪ್ರವಾದನೆ. ಕ್ರಿಸ್ತ ಪೂರ್ವದಲ್ಲಿ 720ರಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ಒಂದು ಗುಂಪನ್ನು ಅಶೂರ್ಯರು ಒಪ್ಪಿಸ್ತಾರೆ. ಒಂದು ಗುಂಪು, 2 ಗುಂಪಿದೆಯಲ್ಲ, ಇಸ್ರಾಯೇಲರ ಗುಂಪು, ಯೆಹೂದ್ಯರ ಗುಂಪು. ಒಂದು ಗುಂಪನ್ನು ಅಶೂರ್ಯರು ಒಪ್ಪಿಸುವಂಥದ್ದು. ಅವ್ರು ಯಾರಂತ ನೋಡುವಾಗ ಅನ್ಯರು. ಅವರು ಇವರನ್ನು ಯಾವ ರೀತಿ ಬಳಸ್ಕೊಳ್ತಾರೆ? ಗುಲಾಮರು, ಅಂದರೆ ಬಿಟ್ಟಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು. ಅಂದರೆ ಅಶೂರ್ಯರು ಏನು ಹೇಳ್ತಾರೋ ಅದನ್ನು ಇವ್ರು ಕೇಳಬೇಕು. ಅವರ ಹೆಂಡತಿಯರನ್ನು, ಮಕ್ಕಳನ್ನು ಎಲ್ಲರನ್ನು ಬಳಸ್ಕೊಳ್ತಾರೆ. ಹಾಗೆ ನಡೆಯುತ್ತೆ. ಯಾಕೆ ಇಂಥ ದುರ್ಗತಿ ಅಂತ ನೋಡುವಾಗ ದೇವರನ್ನು ಬಿಟ್ಟಿರೋದನ್ನು. ಯಾಕೆಂದರೆ ಇಸ್ರಾಯೇಲರನ್ನು, ಅವರ ಮನೆಗಳನ್ನು ಎಲ್ಲವನ್ನು ಸ್ವಾಧೀನ ಮಾಡ್ತಾರೆ, ಅಲ್ಲಿ ಕೊಳ್ಳೆ ಹೊಡೆದು ಆ ದೇಶವನ್ನು ಹಾಳು ಮಾಡಿಕೊಳ್ತಾರೆ. ಇವಾಗ ಯೆಹೂದ್ಯರಿದ್ದಾರೆ, ಯೆಹೂದ್ಯರಲ್ಲೂ ಕೂಡ ಪ್ರವಾದನೆ ನಡೆಯುತ್ತೆ. ನಿನ್ನ ಅಣ್ಣಂದಿರಾಗಿರುವಂಥ ಇಸ್ರಾಯೇಲ್ ಜನಾಂಗದವರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ನೀವು ಹಾಗೆ ನಡ್ಕೊಳ್ಬೇಡಿ, ನೀವು ಹಾಗೆ ಪಾಪ ಮಾಡಬೇಡಿ, ನೀವು ಸರಿ ಮಾಡ್ಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ ಅಂತೇಳಿ ಅನೇಕ ಮಂದಿ ಪ್ರವಾದಿಗಳು ಬಂದು ಸುವಾರ್ತೆ ಮಾಡ್ತಾರೆ. ಇವ್ರ ಮಾತನ್ನು ಏನಾದರೂ ಕೇಳಿದ್ದಾರಂತ ನೋಡುವಾಗ ಕೆಲವರು ಕೇಳ್ತಾರೆ, ಕೆಲವರು ಬಿಡ್ತಾರೆ. ಕೊನೆಯದಾಗಿ ಏನಾಗುತ್ತೆ ಅಂತ ನೋಡುವಾಗ ಕ್ರಿಸ್ತ ಪೂರ್ವ 612ರಲ್ಲಿ ಏನ್ರಿ ನೆಬೂಕದ್ನೆಚ್ಚರನು ಬಂದು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕಿ ಯೆಹೂದ್ಯರನ್ನು ಯೆರೂಸಲೇಮ್ ಪಟ್ಟಣವನ್ನು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕ್ತಾನೆ ಪ್ರೇರೆ. ಯೆರೂಸಲೇಮ್ ಪಟ್ಟಣದ ಮೇಲೆ ದಾಳಿ ನಡೆಯುತ್ತೆ, ಯೆಹೂದ್ಯರನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ. ಈ ಅರಸನಿಗೆ ಯಾರು ಒಳಪಡ್ತಾರೋ ಅವರನ್ನು ಮಾತ್ರ ಯೆರೂಸಲೇಮ್ ಪಟ್ಟಣದಲ್ಲಿ ಕೆಲವರು ಬಡವರನ್ನು, ಅಂದರೆ ಈ ವ್ಯವಸಾಯ ಮಾಡುವಂಥ ರೈತರು ಇರ್ತಾರಲ್ಲ, ಬಡವರು ರೈತರು ಇರ್ತಾರೆ ನೋಡಿ, ಏನೂ ಇಲ್ಲದ ರೈತರು ಇರ್ತಾರೆ ನೋಡಿ, ಅಂಥವರನ್ನು ಮಾತ್ರ ವ್ಯವಸಾಯ ಮಾಡೋದಕ್ಕೆ ಅಲ್ಲಿ ಇರಿಸ್ತಾರೆ. ಇನ್ನೊಂದು ಅವ್ರ ಮಾತನ್ನು ಯಾರು ಕೇಳ್ತಾರೋ ಅವರನ್ನು ಮಾತ್ರ ಯೆರೂಸಲೇಮ್ ಪಟ್ಟಣದಲ್ಲಿ ಇರಿಸಿ ಟೋಟಲಿ ಎಲ್ಲರನ್ನ ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ ಪ್ರಿಯರು. ಯೆರೂಸಲೇಮ್ ಪಟ್ಟಣ ಹಾಳಾಗುತ್ತೆ. ಸುಮಾರು 70 ವರ್ಷಗಳವರೆಗೆ ಹಾಳು ಬಿದ್ದಿರುತ್ತೆ. ಆಮೇಲೆ ಅವನ್ನ ಬಿಟ್ಕೊಡ್ತಾನೆ. ಅಂದರೆ ಇಲ್ಲಿ ನೋಡಿ, ಮುಂಚಿತವಾಗಿ ದೇವರು ಏನು ಮಾಡಿದ್ದಾರೆ? ಪ್ರವಾದನೆ ಹೇಳಿದ್ದಾರೆ, ನೀವು ಭಕ್ತಿಯಿಂದ ನಡ್ಕೊಳ್ಬೇಕು, ನೀವು ದೇವರು ಹೇಳಿರೋ ಪ್ರಕಾರ ನಡ್ಕೊಳ್ಬೇಕು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಭಕ್ತಿಯಿಂದ ನಡ್ಕೊಳ್ಬೇಕು ಅಂತೇಳಿ ದೇವರು ಹೇಳಿದಾಗ ಅದರಲ್ಲಿ ಬುದ್ಧಿವಂತರು ಸ್ವಲ್ಪ ಮಂದಿ ಇರ್ತಾರೆ, ಅವರು ಮಾತ್ರ ದೇವ್ರಿಗೆ ಒಳಪಡ್ತಾರೆ. ಬುದ್ಧಿ ಇಲ್ಲದಂಥವರು ಏನಾಗ್ತಾರಂತ ನೋಡುವಾಗ ದೇವ್ರಿಗೆ ಒಳಪಡದೇ ಇರುವುದರಿಂದ ಟೋಟಲ್ ನಾಶವಾಗ್ತಾರೆ ಅವರೆಲ್ಲರೂ ಕೂಡ. ಆನಂತರ ಕೆಲವು ವರ್ಷಗಳಾದಮೇಲೆ ಏನ್ರಿ ಇಸ್ರಾಯೇಲ್ರಿ ಅಂದರೆ ಯೆಹೂದ್ಯರಿಗೆ ಬಿಡುಗಡೆ ಆಗುತ್ತೆ. ಮತ್ತು ಯೆರೂಸಲೇಮ್ ಪಟ್ಟಣದಲ್ಲಿ ಬಂದು ವಾಸ ಮಾಡ್ತಾರೆ. ಕ್ರಿಸ್ತ ಪೂರ್ವ ಸುಮಾರು 520ರಲ್ಲಿ ಕೋರೆಷ್ ಎಂಬುವಂಥ ಅರಸನಿರ್ತಾನಲ್ವ, ಈತನ ಮೂಲಕ ಬಿಡುಗಡೆ ಆಗುತ್ತೆ. ಅಂದರೆ ಇಸ್ರಾಯೇಲ್ರಿಗೆ ಯೆಹೂದ್ಯರಿಗೆ ಬಿಡುಗಡೆ ಆಗುವಂಥದ್ದು ನೋಡ್ತೀವಿ. ಆತನು ಬಂದ ಮೇಲೆ ಮತ್ತೆ ಯೆರೂಸಲೇಮ್ ಪಟ್ಟಣಕ್ಕೆ ಬರ್ತಾರೆ, ಮತ್ತು ಜನ ಅಭಿವೃದ್ಧಿ ಆಗ್ತಾರೆ. ಅಭಿವೃದ್ಧಿ ಆದಾಗ ಪ್ರಿಯರ ದೇವರ ಮಕ್ಕಳಿಗೆ ಮತ್ತೆ ಯೇಸು ಕ್ರಿಸ್ತರ ಕಾಲ ಪ್ರಾರಂಭವಾಗುತ್ತೆ, 1ನೇ ಶತಮಾನ.
ಕ್ರಿಸ್ತಪೂರ್ವ 500ರಿಂದ ಮತ್ತು 1ನೇ ಶತಮಾನದವರೆಗೆ ಯೆರೂಸಲೇಮ್ ಪಟ್ಟಣದಲ್ಲಿ ಜನ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಓಕೆ, ಅವಾಗವಾಗ ದಾಳಿ ನಡೀತಾ ಇರುತ್ತೆ ಆ ಪಟ್ಟಣಕ್ಕೆ. ಯೆರೂಸಲೇಮ್ ಪಟ್ಟಣದ ಮೇಲೆ ಅವಾಗವಾಗ ದಾಳಿ ನಡೀತಾ ಇರುತ್ತೆ. ಯಾಕೆ ದಾಳಿ ನಡೀತೆ ಅಂತ ನೋಡುವಾಗ ಕಾರಣ ಒಂದೇ, ದೇವರನ್ನು ಬಿಟ್ಟು ಜೀವಿಸುವಂಥ ಸಮಯದಲ್ಲಿ ಅವರ ಮೇಲೆ ದಾಳಿ ನಡೆಯುವಂಥದ್ದು ನೋಡ್ತೀವಿ. ದೇವರನ್ನ ಬಿಟ್ಟು ಜೀವಿಸಿದಾಗ ದಾಳಿ ನಡೆಯುವಂಥದ್ದು ನೋಡ್ತೀವಿ. ಇವಾಗ ಹೊಸ ಒಡಂಬಡಿಕೆಗೆ ಹೆಜ್ಜೆ ಹಾಕೋದಕ್ಕಿಂತ ಮುಂಚಿತವಾಗಿ ಮಲಾಕಿ ಗ್ರಂಥವನ್ನು ನೋಡಿ. ಮಲಾಕಿ ಗ್ರಂಥ 4ನೇ ಅಧ್ಯಾಯ, ಮಲಾಕಿ ಗ್ರಂಥ 4ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡೋಣ ಪ್ರಿಯರು. ಇಗೋ, ಆ ದಿನವು ಬರುತ್ತದೆ, ಒಲೆಯಂತೆ ಉರಿಯುತ್ತದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡ ರೆಂಬೆಗಳಾದವನ್ನು ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಅಂದರೆ ಇಲ್ಲಿ ಒಂದು ದಿನ ಬರ್ತಾ ಇದೆ ಅಂತೆ. ಏನು ದಿನ ಬರ್ತಾ ಇದೆ ಅಂತ ನೋಡುವಾಗ, ಇಗೋ ಆ ದಿನವು ಬರುತ್ತದೆ, ಒಲೆಯಂತೆ ಉರಿಯುತ್ತದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಅಂದರೆ ದೇವರ ದಿನ. ಏನು ದಿನ ಬರ್ತಾ ಇದೆ ಅಂತೆ? ದೇವರ ದಿನ ಬರ್ತಾ ಇದೆ. ದೇವರ ದಿನ, ದೇವರು ಬರುವಂಥ ದಿನವಾಗಿದೆ. ದೇವರು ಬರುವಂಥ ದಿನವಾಗಿದೆ ಅಂದರೆ ಗಮನಿಸಬೇಕು, ಇಲ್ಲಿ 2 ಆಗಮನ ಇರುತ್ತೆ ರೀ. 2 ಆಗಮನ. ಒಂದು ಪರೋಕ್ಷವಾಗಿ ಬರುವಂಥದ್ದು, ಇನ್ನೊಂದು ಪ್ರತ್ಯಕ್ಷವಾಗಿ ಬರುವಂಥದ್ದು. 2 ಆಗಮನ ಇರುತ್ತೆ ಪ್ರಿಯರ ದೇವ್ರ ಮಕ್ಕಳಿಗೆ. 2 ಆಗಮನ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರ ದಿನ ಬಂದಿದೆ ಅಂತ ಹೇಳ್ತಾರೆ. ದೇವರ ದಿನ, ದೇವರ ದಿನ. ಈ ದೇವರ ದಿನ ಬಂದಾಗ ಅಂದರೆ ಏನು ನಡೆಯುತ್ತೆ ಗೊತ್ತಾ? ದೇವರು ಅವ್ರ ಮಧ್ಯದಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಆಶೀರ್ವಾದ ಇರುತ್ತೆ, ಇನ್ನೊಂದು ರೀತಿಯಲ್ಲಿ ನಾಶ ಇರುತ್ತೆ. ಭಕ್ತರ ಮಧ್ಯದಲ್ಲಿ ಬಂದರೆ ಆಶೀರ್ವಾದ, ಭಕ್ತರ ಮಧ್ಯದಲ್ಲಿ ಬಂದರೆ ಆಶೀರ್ವಾದ. ಪಾಪಾತ್ಮರ ಮಧ್ಯದಲ್ಲಿ ಬಂದರೆ ಅವರಿಗೆ ಅದು ನಾಶವಾಗುತ್ತೆ. ಪ್ರವಾದಿಗಳು ಬಂದು ಹೇಳುವಾಗ, ಎಚ್ಚರಿಕೆ ಮಾತನ್ನು ಹೇಳಿದಾಗ ಅವ್ರು ಕೇಳದೆ ಹೋದರೆ ದೇವರ ದಿನ ಬರುತ್ತೆ. ದೇವರ ದಿನ ಹೇಗೆ ಬರುತ್ತೆ ಅಂತ ನೋಡುವಾಗ ಏನ್ರಿ, ಸುಂಟರ ಗಾಳಿ, ಸೊದಮ ಗೊಮೋರ ಪಟ್ಟಣದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿದರಲ್ಲ, ನೋಹನ ಕಾಲದಲ್ಲಿ ಜಲಪ್ರಳಯ ತರಿಸಿದರಲ್ಲ, ಏನು ದಿನ ಅಂತ ನೋಡುವಾಗ ಅದು ದೇವರ ದಿನ, ನಾಶ ಮಾಡುವಂಥ ದಿನ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಒಂದು ದಿನ ಪ್ರಾರಂಭವಾಗ್ತಾ ಇದೆಯಂತೆ. ಹೊಸ ಒಡಂಬಡಿಕೆ ಇನ್ನೂ ಬರೋದಕ್ಕಿಂತ ಮುಂಚಿತವಾಗಿ ಹೊಸ ಒಡಂಬಡಿಕೆ ಸ್ಥಾಪನೆ ಆಗ್ತಾ ಇದೆಯಲ್ಲ, ಅವರ ಕಾಲದಲ್ಲಿ ಒಂದು ದಿನ, ದೇವರ ದಿನ ಬರ್ತಾ ಇದೆ. ದೇವರ ದಿನ ಎಂಥ ದಿನ ಅಂತ ನೋಡುವಾಗ ಪರೋಕ್ಷವಾಗಿ ಬರುವಂಥದ್ದ, ಪ್ರತ್ಯಕ್ಷವಾಗಿ ಬರುವಂಥದ್ದ? ದೇವರ ದಿನ ಪರೋಕ್ಷವಾಗಿ ಬರುವಂಥದ್ದ ಅಥವಾ ಪ್ರತ್ಯಕ್ಷವಾಗಿ ಬರುವಂಥದ್ದ ಅಂತ ನೋಡುವಾಗ ಏನ್ರಿ, ಇದು ಮಲಾಕಿ ಗ್ರಂಥ ಇದೆಯಲ್ಲ, ಕ್ರೈಸ್ತಪೂರ್ವ ಸುಮಾರು 400 ವರ್ಷಗಳ ಹಿಂದೆ ಒಂದು ಪ್ರವಾದನೆ. ಅದರಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಅಗ್ನಿ ಪ್ರಳಯ. ಜಲಪ್ರಳಯ ಗೊತ್ತಲ್ವ? ಜಲಪ್ರಳಯ ಗೊತ್ತಲ್ವ? ಜಲಪ್ರಳಯ ನಮ್ಗೆ ಗೊತ್ತು. ಇವಾಗ ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯ ಬರುತ್ತಂತೆ. ಅಗ್ನಿ ಪ್ರಳಯ, ಬೆಂಕಿ ಪ್ರಳಯ, ಅಗ್ನಿ ಪ್ರಳಯ. ಯಾರ ಮಧ್ಯದಲ್ಲಿ ಅಂತ ನೋಡುವಾಗ ಯೆಹೂದ್ಯರ ಮಧ್ಯದಲ್ಲಿ, ಅಂದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ಬರ್ತಾ ಇದೆ. ಯಾವಾಗ ಬರ್ತಾ ಅಂತ ನೋಡುವಾಗ ದೇವರು ಬರುವಂಥ ಆ ದಿನ, ದೇವರು ಬರುವಂಥ ಆ ದಿನ. ಏನ್ರಿ, ತಾಳ್ಮೆಯಿಂದ ಕೇಳಿ, ಯಾಕೆಂದರೆ ದೊಡ್ಡ ಅಂಶ ಇದು. ತಾಳ್ಮೆಯಿಂದ ಕೇಳಬೇಕು. ಯಾಕೆಂದರೆ ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಕಲಿಬೇಕು ಎಂಬುವಂಥ ಆಲೋಚನೆ ಇದ್ದಾಗ ತಾಳ್ಮೆಯಿಂದ ದೇವರ ವಾಕ್ಯಗಳನ್ನು ಕೇಳಿ. ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯವಾಗುವುದು. ಅಗ್ನಿ ಪ್ರಳಯವಾಗುವುದು ಅಂದರೆ ದೇವರ ದಿನ ಬರುತ್ತೆ. ದೇವರ ದಿನ ಬಂದಾಗ ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯವಾಗುತ್ತೆ. ಅವರ ಮಧ್ಯದಲ್ಲಿ ಇನ್ನೊಬ್ಬರು, ಅಂದರೆ ಭಕ್ತರ ಮಧ್ಯದಲ್ಲಿ ಧರ್ಮವೆಂಬ ಸೂರ್ಯನು ಬರ್ತಾನೆ. ಭಕ್ತರ ಮಧ್ಯದಲ್ಲಿ ಧರ್ಮವೆಂಬ ಸೂರ್ಯನು. ಅಹಂಕಾರಿಗಳ ಮಧ್ಯದಲ್ಲಿ ಅಗ್ನಿ ಎಂಬ ಪ್ರಳಯ. ಅಂದರೆ ಅಹಂಕಾರಿಗಳ ಮಧ್ಯದಲ್ಲಿ ಅಗ್ನಿ ಎಂಬ ಪ್ರಳಯ ಬರ್ತಾ ಇದೆ. ದೇವರ ದಿನ, ದೇವರು ಬರುವಂಥ ದಿನ. ಅಲ್ಲಿ 2 ನಡೀತಾ ಇದೆ. ಗಮನಿಸಬೇಕು, ಜಾಗ್ರತೆಯಿಂದ ಗಮನಿಸಬೇಕು, ಗಮನ ಕೊಟ್ಟು ಕೇಳಬೇಕು ನೀವು. ಒಂದು
ಇಸ್ರಾಯೇಲರ ಮಧ್ಯದಲ್ಲಿ ಅಗ್ನಿ ಪ್ರಳಯ, ಮತ್ತೊಂದು ರೀತಿಯಲ್ಲಿ ಭಕ್ತರ ಮಧ್ಯದಲ್ಲಿ ಧರ್ಮ ಸೂರ್ಯನ ಪ್ರತ್ಯಕ್ಷತೆ. ಧರ್ಮ ಸೂರ್ಯನ ಪ್ರತ್ಯಕ್ಷತೆ ಯಾರಿಗಾಗಿ ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರ ವಿಷಯದಲ್ಲಿ, ಯೇಸು ಕ್ರಿಸ್ತರ ವಿಷಯದಲ್ಲಿ ನಡೆಯುವಂಥದ್ದು. ಓಕೆ, ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯ ನಡೆಯುತ್ತಾ, ಅಗ್ನಿ ಪ್ರಳಯ ನಡೆಯುತ್ತಾ, ಅಥವಾ ಧರ್ಮ ಸೂರ್ಯನು ಎಂಬ ಯೇಸು ಕ್ರಿಸ್ತರು ಬಂದು ಸಮಾಧಾನವನ್ನು ಉಂಟು ಮಾಡ್ತಾನೆ, ಅಗ್ನಿ ಪ್ರಳಯ ನಡೆಯುತ್ತಾ? ನೋಡೋಣ ವಾಕ್ಯದ ಮೂಲಕ. ಓಕೆನಾ? ಇವಾಗ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನ, ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಅಂದರೆ ಯೋಹಾನನು ಬಂದು ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮತ್ತೊಂದು ವಚನವನ್ನು ನೋಡಿ, ಅದೇ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. 3ನೇ ಅಧ್ಯಾಯ 10ನೇ ವಚನ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡೆದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸುಗಳನ್ನು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಅಂದರೆ ಯೇಸು ಕ್ರಿಸ್ತರು ಬಗ್ಗೆ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನನಗಿಂತ ಶ್ರೇಷ್ಠನು ಬರ್ತಾ ಇದ್ದಾನೆ ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಏನು ಗೊತ್ತಾ, ಇವಾಗೆ ಏನು ಸಿದ್ಧವಾಗಿದೆ ಅಂತೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಅಂದರೆ ಕೊಡಲಿ ಸಿದ್ಧವಾಗಿದೆ, ಬೇರುಗಳ ಸಹಿತವಾಗಿ ಕಿತ್ತಾಕೋದಕ್ಕೆ ದೇವರು ಕೊಡಲಿಯನ್ನು ಸಿದ್ಧ ಮಾಡಿದ್ದಾನೆ. ಬೇರುಗಳ ಸಹಿತವಾಗಿ, ಬೇರು ಅಂದರೆ ಗಮನಿಸಬೇಕು, ಇಸ್ರಾಯೇಲರು ಯೆಹೂದ್ಯರು ಎಂಬ ಮರಗಳು, ಆ ಮರಗಳನ್ನು ಬೇರು ಸಹಿತವಾಗಿ ಕಿತ್ತಾಕುವಂಥ ದಿನಗಳು ಪ್ರಾರಂಭವಾಗಿದೆ ಅಂತ ಹೇಳ್ತಾನೆ. ಇಸ್ರಾಯೇಲ್ಯರು ಎಂಬ ಮರಗಳು, ಇಸ್ರಾಯೇಲರು ಎಂಬುವ ಗಿಡಗಳು, ಆ ಗಿಡಗಳು ಬೇರು ಸಹಿತವಾಗಿ ಕಿತ್ತಾಕುವಂಥ ದಿನ ಹತ್ತಿರವಾಗಿದೆ ಅಂತ ಹೇಳ್ತಾರೆ. ಅಂದರೆ ಮಲಾಕಿ ಗ್ರಂಥದಲ್ಲಿ ದೇವರ ದಿನ ಬರುತ್ತೆ. ದೇವರ ದಿನ ಬಂದಾಗ ಅಹಂಕಾರಿಗಳ ಮಧ್ಯದಲ್ಲಿ ಏನಾಗುತ್ತಂತೆ, ಅಗ್ನಿ ಪ್ರಳಯವಾಗುತ್ತೆ, ಬೆಂಕಿ ಪ್ರಳಯ. ಜಲಪ್ರಳಯ ನೋಡಿದ್ದೀರಾ? ಜಲಪ್ರಳಯ ಗೊತ್ತು, ಅಗ್ನಿ ಪ್ರಳಯ ಗೊತ್ತಾ? ಕ್ಯಾಲಿಫೋರ್ನಿಯಾದಲ್ಲಿ ಏನು ಅಗ್ನಿ ಪ್ರಳಯ ಏನ್ರಿ? ಒಂದು ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಿ ಯೆಹೂದ್ಯರ ಮಧ್ಯದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆದಿದೆ. ಅಂಥದ್ದು ಒಂದು ಭಯಂಕರವಾದಂಥ ದುರ್ಘಟನೆ, ಭಯಂಕರವಾದಂಥ ಒಂದು ದುರ್ಗತಿ ಯೆರೂಸಲೇಮ್ ಪಟ್ಟಣದ ಮೇಲೆ ನಡೆಯೋದಕ್ಕೆ ಸಿದ್ಧವಾಗ್ತಾ ಇದೆ. ಅದರ ಬಗ್ಗೆ ಮುಂಚಿತವಾಗಿ ಹೇಳ್ತಾ ಇದ್ದಾರೆ ದೇವರು. ಅಂದರೆ 10 ಮಂದಿ ಕನ್ಯೆಯರಂದರೆ ಭಕ್ತರು, ಈ ಇಸ್ರಾಯೇಲ್ಯರ ಮಧ್ಯದಲ್ಲಿ ಭಕ್ತರಿದ್ದಾರಲ್ಲ, ಅವರ ಮಧ್ಯದಲ್ಲಿ ಧರ್ಮಶಾಸ್ತ್ರವೆಂಬ ಆಜ್ಞೆಗಳು ಇದೆ, ಅವರ ಮಧ್ಯದಲ್ಲಿ ವಾಕ್ಯಗಳಿದೆ. ಈ ವಾಕ್ಯಗಳನ್ನು ಯಾರು ಕೈಗೊಂಡು ನಡೀತಾರೋ ಅವರು ಬುದ್ಧಿವಂತರಾಗಿರುವಂಥ ಭಕ್ತರು. ಯಾರು ಕೈಗೊಂಡು ನಡೀತಾರೋ ಅವರು ಬುದ್ಧಿವಂತೆಯರಾದ ಕನ್ಯೆಯರು. ಯಾರು ಕೇಳಿ ಅದನ್ನು ಬಿಡ್ತಾರೋ ಅವರು ಎಂಥ ಭಕ್ತರಂತ ನೋಡುವಾಗ ಬುದ್ಧಿ ಇಲ್ಲದವರು. ಇವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನೋಡುವಾಗ ಎಂಥ ಉಪದೇಶ ಇದೆ ಪ್ರಿಯರೇ. ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ರಕ್ಷಣೆಗೋಸ್ಕರ ಆತ್ಮಿಕವಾದಂಥ ಬದುಕು. ಈ ಲೋಕ ಯಾವುದು ಶಾಶ್ವತವಲ್ಲ, ಈ ಲೋಕ ಶಾಶ್ವತವಲ್ಲ. ದೇವರ ರಾಜ್ಯ ಪ್ರಾರಂಭವಾಗಿದೆ, ಈ ದೇವರ ರಾಜ್ಯದಲ್ಲಿ ಇದು ಇರುತ್ತೆ, ಗಮನಿಸಬೇಕು ಅಂತೇಳಿ. 5ನೇ ಅಧ್ಯಾಯ 2ನೇ ವಚನ,
ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಏನ್ರಿ ಈ ವಚನದಲ್ಲಿ ಇದೆಯಲ್ಲ, ಈ ವಚನಕ್ಕೆ ಸಂಬಂಧಪಟ್ಟಂಥ ಅಂಶವನ್ನು ಆಲ್ರೆಡಿ ಮಾತನಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರಾದರೂ ಬೇಕು ಅಂತಂದರೆ ಈ 5ನೇ ಅಧ್ಯಾಯ 1ನೇ ವಚನದಿಂದ 10 ವಚನದಲ್ಲಿ ಇದೆಯಲ್ಲ, ಈ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತಾಡಿದ್ವಿ. ಬೇಕು ಅಂದರೆ ನಮಗೆ ಮೆಸೇಜ್ ಮಾಡಿ ನಿಮಗೆ ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತೀವಿ ಪ್ರೇಯರೇ. ಯಾಕೆಂದರೆ ಓದ್ಕೊಂಡು ಹೋಗ್ತೀನಿ, ಬಹಳ ಇದೆಯಲ್ಲ, ಓದ್ಕೊಂಡು ಹೋಗ್ತೀನಿ ಪ್ರೇಯರೇ. ಇವಾಗ ಎಲ್ಲಿದ್ದೀವಿ? 6ನೇ ವಚನ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರಿಗೆ ಮಕ್ಕಳು ಅನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಅವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದ್ದಾರಲ್ಲ. ಅಂದರೆ ಇವೆಲ್ಲ ಕೂಡ ದೇವರ ರಾಜ್ಯದಲ್ಲಿ ದೇವರ ಮಕ್ಕಳಿಗೆ ಇರಬೇಕಾದಂಥ ಗುಣಗಳು. ಅಂದರೆ ಆತ್ಮಿಕವಾದಂಥ ಜ್ಞಾನ, ಸುವಾರ್ತೆಯನ್ನು ಸಾರಿಕೊಂಡು ಹೋಗ್ತಾ ಇದ್ದಾನೆ. ಆತ್ಮಿಕವಾದಂಥ ಸುವಾರ್ತೆ ಸಾರಿಕೊಂಡು ಹೋದಾಗ ಜನರೆಲ್ಲರೂ ಕೂಡ ಏನಾಗಬೇಕು ಪ್ರಿಯರೇ? ಬದಲಾಗಬೇಕು. 17ನೇ ವಚನ. ಮೋಶೆಯ ಧರ್ಮಶಾಸ್ತ್ರವಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕೋದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕೋದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳೆದು ಹೋಗಲಾರದು. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ, ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆಯಲ್ಲ, ಈ ಧರ್ಮಶಾಸ್ತ್ರದಲ್ಲಿದ್ದಂಥ ಆಜ್ಞೆಗಳನ್ನು, ಅಂದರೆ ಯೇಸು ಕ್ರಿಸ್ತರಿಗೋಸ್ಕರ ಬರೆಯಲ್ಪಟ್ಟಂಥ ಆಜ್ಞೆಗಳಿದೆಯಲ್ಲ, ಯೇಸು ಕ್ರಿಸ್ತರಿಗೋಸ್ಕರ ಬರೆಯಲ್ಪಟ್ಟಂಥ ಆಜ್ಞೆಗಳು ಏನೇನಿದೆಯೋ ಅವೆಲ್ಲವನ್ನು ಕೂಡ ನೆರವೇರಿಸ್ತಾರೆ. ನೆರವೇರುವ ತನಕ ಇದು ತೆಗೆದು ಹಾಕಲ್ಪಡುವುದಿಲ್ಲ. ನೆರವೇರಿದ ಮೇಲೆ ಹೊಸ ಒಡಂಬಡಿಕೆ ಪ್ರಾರಂಭವಾಗುತ್ತೆ. ಹೊಸ ಒಡಂಬಡಿಕೆ ಅಂದರೆ ಅರ್ಥ ಏನು? ಹೊಸ ಆಜ್ಞೆಗಳು, ಹೊಸ ಕಾನೂನು. ಹೊಸ ಒಡಂಬಡಿಕೆ ಅಂದರೆ ಹೊಸ ಕಾನೂನು. ನೂತನ ಒಡಂಬಡಿಕೆ ಅಂದರೆ ನೂತನ ಕಾನೂನು. ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಅಂದರೆ ಮೋಶೆ ಮೂಲಕ ಕೊಡಲ್ಪಟ್ಟಿದೆ. ಆ ಮೋಶೆ ಮೂಲಕ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರ ನೆರವೇರಿದ ಮೇಲೆ, ಅಂದರೆ ಧರ್ಮಶಾಸ್ತ್ರದಲ್ಲಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಅದು ನೆರವೇರಿದ ಮೇಲೆ ಅದೇನಾಗುತ್ತೆ? ನೆರವೇರಿದ ಮೇಲೆ ಏನಾಗುತ್ತೆ? ರದ್ದಾಗುತ್ತೆ. ಹೊಸ ಒಡಂಬಡಿಕೆಗೆ ಆಯುಷ್ ಬರುತ್ತೆ ಪ್ರಿಯರೇ. ಅದು ನಡೆಯುವಂಥದ್ದು ನಾವು ನೋಡ್ತೀವಿ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಓಕೆ, ಅವರ ಮಧ್ಯದಲ್ಲಿ ಸುವಾರ್ತೆ ಸಾರುವಂಥದ್ದು, ಅದ್ಭುತಗಳನ್ನು ಮಾಡುವಂಥದ್ದು, ಸ್ವಸ್ಥತೆಗಳನ್ನು ಮಾಡುವಂಥದ್ದು, ಇವೆಲ್ಲ ಕೂಡ ನೋಡ್ಕೊಂಡು ಬರ್ತೀವಿ ಈ ಸುವಾರ್ತೆಗಳಲ್ಲಿ. ಇವೆಲ್ಲ ನೋಡ್ಕೊಂಡು ಬಂದಾಗ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂಥ ಸಮಯ ಹತ್ತಿರವಾದಾಗ ಏನ್ರಿ ನೆನಪು ಮಾಡುವಂಥದ್ದು ನೋಡ್ತೀವಿ. ಏನು ನೆನಪು ಮಾಡ್ತಾರೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 1ನೇ ವಚನ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಪರಿಸಯ್ಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಇಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ, ಪರಿಸಯ್ಯರು ಯಾಜಕರಿದ್ದಾರಲ್ಲ, ಇವರ ಒಂದು ಗರ್ವವು, ಅಹಂಕಾರ ಕಾಣುತ್ತೆ. ಆದರೆ ಶಿಷ್ಯರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ, ಅವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಡ್ಕೊಡ್ರಿ. ಅಂದರೆ ದೇವರು ಏನು ಹೇಳಿದ್ದಾರೋ ವಚನದ ಪ್ರಕಾರ ನಡ್ಕೊಳ್ರಿ, ಆದರೆ ಅವರು ನಡೆದ ಹಾಗೆ ನಡ್ಕೊಳ್ಬೇಡ್ರಿ, ಜಾಗ್ರತೆ ಅಂತ ಹೇಳ್ತಾರೆ. ಆಮೇಲೆ ಶಾಸ್ತ್ರಿಗಳನ್ನು ಪರಿಸಯ್ಯರನ್ನು ಕುರಿತು ಏನು ಹೇಳ್ತಾರೆ ನೋಡಿ, 13ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿನಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ.
ಶಾಸ್ತ್ರಿಗಳು ಪರಿಷಾಯರು ಮಾಡುವಂಥದ್ದೇನು? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಷಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಂದರೆ ಶಾಸ್ತ್ರಿಗಳು ಪರಿಷಾಯರು ಹೇಗೆ ಆಗಿದ್ದಾರಂತ ನೋಡುವಾಗ ದೇವರ ವಾಕ್ಯವನ್ನು ಕೇಳೋದಕ್ಕೆ ಬಿಡ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ಮೊಟ್ಟ ಮೊದಲು ಯಾರು? ಶಾಸ್ತ್ರಿಗಳು ಪರಿಷಾಯರು ಯಾಜಕರಿದ್ದಾರಲ್ಲ, ಇವರು ಕೇಳ್ತಾ ಇಲ್ಲ, ಕೇಳೋರಿಗೆ ಬಿಡ್ತಾ ಇಲ್ಲ. ಕೇಳಿ ದೇವರ ವಾಕ್ಯಗಳನ್ನು ಕೇಳಿ ಭಕ್ತಿಯಿಂದ ನಡ್ಕೊಳ್ಬೇಕಂತೇಳಿ ಹಿಂಬಾಲಿಸ್ತಾ ಇರ್ತಾರಲ್ಲ, ಹಿಂಬಾಲಿಸುವವರನ್ನು ತಡಿತಾ ಇದ್ದಾರೆ, ನಡ್ಕೊಳ್ಬೇಕು ಅಂದವ್ರನ್ನ ಅವ್ರನ್ನೂ ಕೂಡ ತಡೆಯುವಂಥದ್ದು ನೋಡ್ತೀವಿ. ಅಂದರೆ ಯಾಜಕರು, ಪರಿಷಾಯರು, ಶಾಸ್ತ್ರಿಗಳು ಅವರು ಬದುಕ್ತಾ ಇಲ್ಲ, ಕೊನೆಯದಾಗಿ ಯಾರಾದರೂ ದೇವ್ರಿಗೋಸ್ಕರ ಬದುಕಬೇಕು ಅಂತೇಳಿ ಸಿದ್ಧರಾಗ್ತಾರೆ ನೋಡಿ, ಇವರನ್ನು ಕೂಡ ಬದುಕೋದಕ್ಕೆ ಬಿಡಲ್ಲ. ಕೆಳಗಡೆ ಮಾತು ನೋಡಿ, 15ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಷಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟನ್ನಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಅಂದರೆ ನೀವು ಒಂದು ಪಟ್ಟಾಗಿ ನರಕವನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿದ್ದರೆ, ನಿಮ್ಮನ್ನು ಹಿಂಬಾಲಿಸೋದಕ್ಕೆ, ನಿಮ್ಮ ಮಾರ್ಗದಲ್ಲಿ ನಡೆಸ್ಕೊಳ್ಳೋದಕ್ಕೆ ಅವನಿಗೆ ಬೋಧನೆ ಕೊಟ್ಟು ನಡೆಸ್ತಿರಲ್ಲ, ಅವನು 2 ಪಟ್ಟಷ್ಟು ನರಕವನ್ನು ಅನುಭವಿಸುವಂಥ ರೀತಿಯಲ್ಲಿ ನೀವು ಅವನನ್ನು ಸಿದ್ಧ ಮಾಡ್ತಾ ಇದ್ದೀರಾ. ಅಂದರೆ ಇವರು ಒಳಗೆ ಕೂತ್ಕೊಂಡು 1 ಪಟ್ಟು ನರಕವನ್ನು ಅನುಭವಿಸುವಂಥ ರೀತಿಯಲ್ಲಿ ಮಾಡ್ತಾರೆ. ಆಮೇಲೆ ಕೆಲವರು ಶಿಷ್ಯರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಇವರು 2 ಪಟ್ಟಷ್ಟು ನರಕವನ್ನು ಅನುಭವಿಸೋದಕ್ಕೆ ಸಿದ್ಧ ಮಾಡ್ತಾರಂತೆ. ಯಾರು? ಕಪಟಿಗಳು, ಶಾಸ್ತ್ರಿಗಳು. ಓಕೆನಾ? ಆಮೇಲೆ ನೋಡಿ 23ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಷಾಯರೇ, ನೀವು ಮರುಗು, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಮತ್ತೆ ಯಾವುದು? 25ನೇ ವಚನ ನೋಡಿ, 25ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಷಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರ ಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹ ಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. 27ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಷಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. 32ನೇ ವಚನ ನೋಡೋಣ. ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ, ಅವುಗಳೇ ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ. ಅದರಂತೆ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಸಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿನಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೆಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ನಿಮಗೆ ದುರ್ಗತಿ. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಭಕ್ತರಿದ್ದರು ನೋಡಿ, ಭಕ್ತರು, ಈ ಭಕ್ತರಿಗೆ ನೀತಿ ಸೂರ್ಯನೆಂಬ, ಅಂದರೆ ಧರ್ಮ ಸೂರ್ಯನೆಂಬ ಕಿರಣಗಳು, ಅಂದರೆ ಆರೋಗ್ಯದಾಯಕವೆಂಬ ಸೂರ್ಯನು ಅವರಿಗೆ ಮೂಡುವಂಥದ್ದು ನೋಡ್ತೀವಿ. ಅಂದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ, ಯಹೂದ್ಯರ ಮಧ್ಯದಲ್ಲಿ ದೇವ್ರ ಮಾತಿಗೆ ಒಳಪಟ್ಟರೆ, ದೇವರ ಮಾತಿಗೆ ವಿಧೇಯರಾದರೆ ಅವ್ರಿಗೇನಾಗುತ್ತೆ ಅಂತ ನೋಡುವಾಗ ರಕ್ಷಣೆ. ದೇವರ ಮಾತನ್ನು ಮೀರಿ ನಡ್ಕೊಂಡ್ರೆ ಟೋಟಲ್ ಇಸ್ರಾಯೇಲ್ಯರಿಗೆ ಭಯಂಕರವಾದಂಥ ದುರ್ಗತಿ ಬಂದಿದೆ ಎಂದು ಒಂದು ಸೂಚನೆ ಹೇಳುವಂಥದ್ದು. ಭಯಂಕರವಾದಂಥ ದುರ್ಗತಿ ಯಾವಾಗ ನಡೆಯುತ್ತೆ ನೋಡಿ ಒಂದು ಸಾರಿ ಅದನ್ನು ಕೂಡ ಗಮನಿಸೋಣ. 1ನೇ ಶತಮಾನದಲ್ಲಿ ಈ ಮಾತನ್ನು ಹೇಳಿದ್ದಾರಲ್ಲ, ಯಾವಾಗ ನೆರವೇರುತ್ತೆ, ಯಾವ ಕಾಲದಲ್ಲಿ ಅಂತೇಳಿ ನೋಡೋಣ ಪ್ರಿಯರ್. 37ನೇ ವಚನ. ಯೆರೂಸಲೇಮೇ ಯೆರೂಸಲೇಮೇ,
ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ಬರೆದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ದೇವರ ಭಕ್ತರು ಎಂಬ ಕನ್ಯೆಯರು ಬುದ್ಧಿವಂತರಾಗಿದ್ದಾರಾ, ಬುದ್ಧಿ ಇಲ್ಲದವರಾಗಿದ್ದಾರಾ ಅಂತೇಳಿ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ಬಹಳ ಸಮಯ ಬೇಕು. ಈ ಅಂಶವನ್ನು ಕ್ಲಿಯರ್ ಮಾಡ್ತೀನಿ. ದೇವರು ಕೊಟ್ಟಂಥ ಈ ಜ್ಞಾನ ಸದ್ವಿನಿಯೋಗ ಮಾಡಿಕೊಡಿ. ದೇವರಿಗೆ ಸಮಯ ಕೊಡಿ, ದೇವರಿಗೆ ಸಮಯ ಕೊಡಿ ಪ್ರಿಯರೇ. ಓಕೆನಾ ಪ್ರಿಯರೇ? 37. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ. ಯೆರೂಸಲೇಮೇ, ಯೆರೂಸಲೇಮೇ ಅಂದರೆ ಯೆರೂಸಲೇಮ್ ಯಾರು? ದೇವರ ಪಟ್ಟಣ ಅಲ್ವಾ? ದೇವರ ಪಟ್ಟಣ ಅಲ್ವಾ? ದೇವರ ಪ್ರಜೆಗಳು ಇದ್ದಂಥ ಸ್ಥಳ ಅಲ್ವಾ? ದೇವರ ಪ್ರಜೆಗಳು ಇದ್ದಂಥ ಸ್ಥಳ. ದೇವರ ಪ್ರಜೆಗಳಂದರೆ ಯಾರು? ಇಸ್ರಾಯೇಲ್ಯರು, ಯೆಹೂದ್ಯರು. ಅವರನ್ನು ಕುರಿತು ನನ್ನ ಪ್ರಿಯಳು ಎಂದು, ನನ್ನ ಹೆಂಡತಿ ಎಂದು, ನನ್ನ ಸ್ವಕೀಯ ಪ್ರಜೆಗಳೆಂದು, ನನ್ನ ಸೊತ್ತೆಂದು ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರಲ್ವಾ? ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ. ಅನೇಕರು ಅವರ ಮಧ್ಯದಲ್ಲಿ ಬಂದಿದ್ದಾರೆ, ಪ್ರವಾದನೆ ಹೇಳಿದ್ದಾರೆ. ಏನು ಅವ್ರಿಗೆ ಹೇಳಿದ್ದೇನು? ನೀವು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡಿಬೇಕು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡಿಬೇಕು, ದೇವರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು, ವಿಧೇಯರಾಗಬೇಕು. ನೀವು ದೇವರಿಗೆ ಸ್ವಕೀಯ ಪ್ರಜೆಗಳು, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಂಥವರು, ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು. ನಿಮ್ಮ ಮೂಲಕ ಜಗತ್ತಿಗೆ ಮಹಾಜ್ಞಾನದ ಸಂಗತಿಗಳು ಹೋಗಬೇಕು. ನಿಮ್ಮ ಮೂಲಕ ಜಗತ್ತಿಗೆ ಮಹಾಜ್ಞಾನದ ಸಂಗತಿಗಳು ಹೋಗಬೇಕು. ಆಧ್ಯಾತ್ಮಿಕ ಜ್ಞಾನ ಹೋಗಬೇಕು ಪ್ರಪಂಚಕ್ಕೆ ನಿಮ್ಮ ಮೂಲಕ. ನಿಮ್ಮ ಮೂಲಕ ಟೋಟಲ್ ಜಗತ್ತಿಗೆ ಆಧ್ಯಾತ್ಮಿಕ ಜ್ಞಾನ, ರಕ್ಷಣೆ ಮಾರ್ಗ, ಮೋಕ್ಷ ಮಾರ್ಗವನ್ನು ಪ್ರಪಂಚಕ್ಕೆ ತಲುಪಬೇಕು. ಅಂಥ ಒಂದು ಅವಕಾಶವನ್ನು ನಿಮಗೆ ಕೊಟ್ಟಾಗ ಹೇಗೆ ನಡ್ಕೊಳ್ಬೇಕು ಇಸ್ರಾಯೇಲ್ ಜನಾಂಗದವರೇ? ಹೇಗೆ ನಡ್ಕೊಳ್ಬೇಕು ಇಸ್ರಾಯೇಲ್ ಪ್ರಜೆಗಳೇ? ಅಂದರೆ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು. ದೇವರು ಪರಿಶುದ್ಧನು, ದೇವರು ನೀತಿವಂತನು, ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನಾಗಿರುವಾಗ ಪ್ರತಿ ಇಸ್ರಾಯೇಲ್ ಜನಾಂಗದವರು ಪರಿಶುದ್ಧರಾಗಿ, ನೀತಿವಂತರಾಗಿ, ಪ್ರೀತಿ ತೋರಿಸುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ ಪ್ರತಿ ಒಂದರಲ್ಲಿ ಮುಂದಾಗಿರಬೇಕು. ಆದರೆ ಅವರು ಏನು ಮಾಡ್ತಾಯಿದ್ದಾರೆ ಅಂತ ನೋಡುವಾಗ ಪ್ರವಾದಿಗಳನ್ನು ಕೊಂದಾಕಿದ್ದಾರಂತೆ. ಪ್ರವಾದಿಗಳನ್ನು ಕೊಂದಾಕಿದ್ದಾರಂತೆ. ಯಾರು ಹೇಳುವಂಥ ಮಾತಂತ ನೋಡುವಾಗ ಯೇಸುಪ್ರಭು, ನೇರವಾಗಿ ಯೇಸುಪ್ರಭು ಹೇಳುವಂಥ ಮಾತು, ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ಬರೆದಾಗಿ ಬಿಟ್ಟಿದೆ. ಹೀಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ. ಅಂದರೆ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ತನಕ ನಿಮಗೆ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ತನಕ ಅಂಥ ದಿನ ಬರುತ್ತೆ. ಅಂದರೆ ಏನಾಗಿದೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣ ಬರಿದಾಗಿದೆ. ಯೆರೂಸಲೇಮ್ ಪಟ್ಟಣ ಬರಿದಾಗಿದೆ ಅಂದರೆ ಅವರ ಮಧ್ಯದಲ್ಲಿ ಪ್ರವಾದಿಗಳನ್ನು ಕಳಿಸುವಂಥದ್ದು, ಅವರ ಮಧ್ಯದಲ್ಲಿ ಆರಾಧನೆ ನಡೆಯುವಂಥದ್ದು, ಅವರ ಮಧ್ಯದಲ್ಲಿ ಆಲಯ, ಪ್ರವಾದಿಗಳು, ಧರ್ಮಶಾಸ್ತ್ರ, ಬೋಧನೆ ಇವೆಲ್ಲ ಕೂಡ ಅವರ ಮಧ್ಯದಲ್ಲಿ ಇರುವಂಥದ್ದು. ಅದು ಏನಾಗ್ತಾಯಿದೆ ಅಂತ ನೋಡುವಾಗ ದೇವರು ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ದೇವರು ನಿಲ್ಲಿಸ್ತಾ ಇದ್ದಾರೆ. ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನಂತ ನೋಡುವಾಗ ಧ್ವಂಸ ಮಾಡ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಯಾರನ್ನಂತ ನೋಡುವಾಗ ಏನ್ರಿ, ಮಲಾಕಿ ಮೂಲಕ ಹೇಳಿದ್ದಾರಲ್ವ, ಬೆಂಕಿ ಪ್ರಳಯ, ಅಗ್ನಿ ಪ್ರಳಯ, ಅಗ್ನಿ ಪ್ರಳಯ ಬರುತ್ತೆ, ಧ್ವಂಸ ಮಾಡುತ್ತೆ. ಅಹಂಕಾರಿಗಳನ್ನು ಧ್ವಂಸ ಮಾಡುವಂಥದ್ದು, ಭಕ್ತರನ್ನು ಕಾಪಾಡುವಂಥದ್ದು, ಗರ್ವಿಷ್ಠರನ್ನು, ಅಹಂಕಾರಿಗಳನ್ನು ಸರ್ವನಾಶ ಮಾಡುವಂಥದ್ದು. ಅಂದರೆ ಅಹಂಕಾರಿಗಳು, ಗರ್ವಿಷ್ಠರು,
ಸೊಕ್ಕಿನವರಿದ್ದಾಗ ಏನ್ರಿ ದೇವರು ಸಹಿಸಲ್ಲ ಪ್ರೇರೆ. ಅಂದರೆ ದೇವರಿಗೆ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು, ಭಯ ಭಕ್ತಿಯಿಂದ ನಡ್ಕೊಳ್ಬೇಕು. ಗರ್ವ ಬಂದಾಗ ದೇವರು ಸಹಿಸಲ್ಲ, ದೇವರು ಸಹಿಸಲ್ಲ. ಅವರು ನೋಡಿ 24ನೇ ಅಧ್ಯಾಯಕ್ಕೆ ಬರೋಣ. 24ನೇ ಅಧ್ಯಾಯ, ಅದೇ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಿಂದ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ 1ನೇ ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತರಿಗೆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆಲಯವನ್ನು ತೋರಿಸ್ತಾ ಇದ್ದಾರೆ. ಪ್ರಭುವೇ, ಈ ಯೆರೂಸಲೇಮ್ ಪಟ್ಟಣದಲ್ಲಿ ಎಷ್ಟು ಅದ್ಭುತವಾದಂಥ ಮಂದಿರ, ಕಲ್ಲಿನ ಮೇಲೆ ಕಲ್ಲು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ, ಇದು ಎಷ್ಟು ಅದ್ಭುತವಾದಂಥ ನಿರ್ಮಾಣ ಇದು ನೋಡಿ ಪ್ರಭುವೇ. ಅಂದರೆ ಈಗಿನ ಕಾಲದಲ್ಲಿ ನಾವು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇಲ್ಲ ಕೋಟೆ ಕೊತ್ತಲಗಳನ್ನು ನೋಡ್ತಾ ಇರ್ತೀವಿ. ಅಬ್ಬಬ್ಬ, ಎಷ್ಟು ಕಾಲದ ಹಿಂದೆ ಈ ಕೋಟೆಗಳನ್ನು ಕಟ್ಟಿದ್ದಾರೆ. ಮೈಸೂರು ಅರಮನೆ ಎಷ್ಟು ವರ್ಷಗಳ ಹಿಂದೆ ಕಟ್ಟಿದ್ದಾರಪ್ಪ, ಇದು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಬೀದರ್ನಲ್ಲಿ ಕೋಟೆ, ಹೈದರಾಬಾದ್ನಲ್ಲಿ ಚಾರ್ಮಿನಾರ್, ಇನ್ನು ಆಗ್ರಾದಲ್ಲಿ ತಾಜ್ ಮಹಲ್ ಆಗಿರ್ಬೋದು, ಇನ್ನು ಅಲ್ಲಲ್ಲಿ ಪ್ರದೇಶಗಳಲ್ಲಿ ಅದ್ಭುತವಾದಂಥ ಕಟ್ಟಡಗಳೆಂದು ಕೋಟೆಗಳೆಂದು ತೋರಿಸ್ತಾ ಇರ್ತಾರೆ. ಇದು ನೋಡಿ ಇಂಥವ್ರು ಕಟ್ಟಿದ್ರು, ಇದು ನೋಡ್ರಿ ಇಂಥವ್ರು ಕಟ್ಟಿದ್ರು, ಇದು ನೋಡ್ರಿ ಇಂಥವ್ರು. ಯೇಸು ಕ್ರಿಸ್ತರಿಗೆ ಶಿಷ್ಯರು ತೋರಿಸ್ತಾ ಇದ್ದಾರೆ, ಪ್ರಭುವೇ ಕಲ್ಲಿನ ಮೇಲೆ ಕಲ್ಲು ಎಷ್ಟು ಅದ್ಭುತವಾಗಿ ನೋಡಿ ಪ್ರಭುವೇ, ಎಷ್ಟು ಅದ್ಭುತವಾದಂಥ ಮಂದಿರ ಪ್ರಭುವೇ ಇದು, ಆಲಯ ಪ್ರಭುವೇ ಇದು ಅಂಥೇಳಿ ಯೇಸು ಕ್ರಿಸ್ತರಿಗೆ ತೋರಿಸುವಂಥದ್ದು. ಆವಾಗ ಯೇಸು ಪ್ರಭು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ, ನೀವು ತೋರಿಸ್ತಾ ಇದ್ದೀರಲ್ಲ ಮಂದಿರ, ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಹೇಳಿದ್ದಾರೆ ಪ್ರಭು, ಹೇಳಿದ ಮಾತು ಸುಳ್ಳಾಗಲ್ಲ ರೀ. ಕತೆಗಳಲ್ಲ ಪ್ರಿಯರೇ, ಕತೆಗಳಲ್ಲ, ಪ್ರಪಂಚದ ಇತಿಹಾಸ ಇದು, ಮಹಾಜ್ಞಾನದ ಸಂಗತಿಗಳಿದು. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ 30ರಲ್ಲಿ ಈ ಪ್ರವಾದನೆ ಹೇಳಿರುವಂಥ ಈ ಪ್ರವಾದನೆ ಅಂದರೆ ಭವಿಷ್ಯತ್ತನ್ನೇ ಹೇಳ್ತಾರೆ ಪ್ರಿಯರೇ, ಭವಿಷ್ಯತ್ತನ್ನೇ ಹೇಳ್ತಾರೆ. ಈ ಭವಿಷ್ಯತ್ತನ್ನು ಪ್ರಿಯರಾದ ದೇವರ ಮಕ್ಕಳೇ ಹೇಳಿರುವಂಥ ಮಾತಿದೆ ನೋಡಿ, ಏನದು, ಇವುಗಳನ್ನೆಲ್ಲ ನೋಡ್ತೀರಿ ಅಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ನೋಡುವಂಥದ್ದು, ಈ ಮಂದಿರವನ್ನು ತೋರಿಸ್ತಾ ಇದ್ದೀರಲ್ವ, ಈ ದೇವಾಲಯ ತೋರಿಸ್ತಾ ಇದ್ದೀರಲ್ವ, ಸೊಲೊಮೋನನು ಕಟ್ಟಿದ್ದಾನೆಂದು, ಇಸ್ರೇಲ್ ಜನಾಂಗದವರು ಕಟ್ಟಿದ್ದಾರೆಂದು, ಅರಸರು ಕಟ್ಟಿದ್ದಾರೆಂದು ಏನೇನೋ ಹೇಳ್ಕೊಂಡು ಬರ್ತಾ ಇದ್ದೀರಲ್ವ, ಇದರ ಭವಿಷ್ಯತ್ತು ಹೇಳ್ತೀನಿ ಕೇಳಿ. ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು ಬರುತ್ತೆ. ಹೌದಾ? ಅದು ಯಾವಾಗುತ್ತೆ ಪ್ರಭುವೇ? ಅದು ಯಾವಾಗುತ್ತೆ? ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನವೇನು, ನಮಗೆ ಹೇಳು ಅನ್ನಲು. ನಿಮ್ಮ ಆಗಮನ ಯಾವಾಗ ಬರ್ತೀರಾ? ಯಾವಾಗ ನಾಶವಾಗುತ್ತೆ? ಯುಗದ ಸಮಾಪ್ತಿ ಯಾವಾಗ? ಈ ಯುಗದ ಸಮಾಪ್ತಿ ಯಾವಾಗ ಅಂತೇಳಿ ಅವರು ಕೇಳಿದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರಭು ಹೇಳುವಂಥ ಮಾತು 4, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವು ಅಂತ ಹೇಳ್ತಾರೆ ಪ್ರಿಯರು. ಆನಂತರ ನೋಡಿ 15ನೇ ವಚನ, ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತಹ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಒಂದು ಸೂಚನೆ ಕೊಡ್ತಾ ಇದ್ದಾನೆ. ಏನಪ್ಪ ಅಂತ ನೋಡುವಾಗ, ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ.
ಇದನ್ನು ಓದುವವನು ತಿಳ್ಕೊಳ್ಳಲಿ. ಅಂದರೆ ಪವಿತ್ರ ಸ್ಥಾನ ಅಂದರೆ ಯೆರೂಸಲೇಮ್ ಪಟ್ಟಣ. ಪವಿತ್ರ ಸ್ಥಾನ ಅಂದರೆ ಯೆರೂಸಲೇಮ್ ಪಟ್ಟಣ. ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ. ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ. ಯಾಕೆಂದರೆ ಯೆರೂಸಲೇಮ್ ಪಟ್ಟಣದಲ್ಲೇ ದೇವರ ಧರ್ಮಶಾಸ್ತ್ರ, ಯೆರೂಸಲೇಮ್ ಪಟ್ಟಣದಲ್ಲೇ ದೇವರ ಆಲಯ, ಯೆರೂಸಲೇಮ್ ಪಟ್ಟಣದಲ್ಲೇ ಪ್ರವಾದಿಗಳು, ಯೆರೂಸಲೇಮ್ ಪಟ್ಟಣದಲ್ಲೇ ಲೋಕರಕ್ಷಕನಾದ ಯೇಸು ಕ್ರಿಸ್ತರು ಬಂದಿರುತ್ತೆ. ಅದಕ್ಕೆ ಆ ಒಂದು ಪ್ರಾಂತಕ್ಕೆ ಪವಿತ್ರ ಸ್ಥಳವೆಂದು, ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಏನು ಕಾಣುತ್ತೆ ಅಂದರೆ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳ್ಕೊಳ್ಳಲಿ. ಅಂದರೆ ಈ ಪವಿತ್ರ ಸ್ಥಾನದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತು ಕಾಣುವಾಗ ನೀವು ಇದನ್ನು ತಿಳ್ಕೊಳ್ಳಿ. ಏನು ಮಾಡಬೇಕು ತಿಳ್ಕೊಂಡು? ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವವರನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರೆಯರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನವು ಚಳಿಗಾಲದಲ್ಲಿಯಾಗಲಿ ಸಬ್ಬತ್ತು ದಿನದಲ್ಲಿಯಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಅಂದರೆ ಭಯಂಕರವಾದಂಥ ಸಂಕಟ ಕಾಲ ಬರುತ್ತೆ. ಭಯಂಕರವಾದಂಥ ಸಂಕಟ ಕಾಲ ಬರುತ್ತೆ. ಆ ಸಂಕಟ ಕಾಲ ಬರುವಂಥ ಕಾಲ ಒಂದಿದೆ. ಅದು ಏನಪ್ಪ ಅಂತ ನೋಡುವಾಗ ದಾನಿಯೇಲನು ಬರೆದಿದ್ದಾನಲ್ಲ, ಪ್ರವಾದಿಯಾಗಿರುವಂಥ ದಾನಿಯೇಲನಿದ್ದಾನಲ್ಲ, ಹಾಳು ಮಾಡುವಂಥ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವಂಥ ಆ ಸಮಯದಲ್ಲಿ ಭಯಂಕರವಾದಂಥ ಮಹಾಸಂಕಟ ಉಂಟಾಗತ್ತೆ. ಅಂಥ ಸಂಕಟ ಲೋಕ ಉಂಟಾದದ್ದು ಮೊದಲುಗೊಂಡು ಇಂದಿನವರೆಗೆ ಆಗಲಿಲ್ಲ, ಇನ್ನು ಮೇಲೆ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಪ್ರಿಯರು. ಯೇಸು ಪ್ರಭು ಈ ಮಾತಿನ ಪ್ರಕಾರ ಮಹಾಸಂಕಟ ನಡೆದಿದೆಯಾ ನಡೆದಿಲ್ವ ಅಂತ ನೋಡುವಾಗ ಕೆಲವರು ಬೋಧಕರು ಹೇಳ್ತಾರೆ 7 ವರ್ಷ ಶ್ರಮೆ ಕಾಲ ಬರುತ್ತೆ. 7 ವರ್ಷ, 3.5 ವರ್ಷ ಸ್ವಲ್ಪ ಶ್ರಮೆ ಇರುತ್ತೆ, 3.5 ವರ್ಷ ಸ್ವಲ್ಪ ಶ್ರಮೆ ಕಾಲ, ಇನ್ನು 3.5 ವರ್ಷ ಬಹಳ ಶ್ರಮೆ ಕಾಲ ಇರುತ್ತೆ. ಟೋಟಲ್ ಒಟ್ಟಿಗೆ 7 ವರ್ಷ ಶ್ರಮೆ ಕಾಲ ಇರುತ್ತೆ. ಅದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಆಗ ಬರುತ್ತೆ ಅಂತ ಇನ್ನು ಕೆಲವರು ಹೇಳ್ಕೊಂಡಿದ್ದಾರೆ. ಇವಾಗ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಮಹಾಸಂಕಟ ಕಾಲ ಅಂದರೆ ಇದೇ ವಚನ ತೋರಿಸ್ತಾರೆ ಅವರು. ಇದೇ ವಚನ ತೋರಿಸ್ತಾರೆ. ಮಹಾಸಂಕಟ ಕಾಲ ಬರುತ್ತೆ. ಬಂದಾಗ ಯೂದಾಯದಲ್ಲಿರುವವರು ಯೂದಾಯದಲ್ಲಿ ನಡೆಯುತ್ತೆ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆಯುತ್ತೆ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದರಿರುವವರನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಅಂದರೆ ಯೂದಾಯದಲ್ಲಿ ಅಂದರೆ ಟೋಟಲ್ ಯೆರೂಸಲೇಮ್ ಪಟ್ಟಣ ಸುತ್ತಮುತ್ತಲು ಇರುವಂಥ ಈ ಪಾಲಸ್ತೀನ ಪ್ರದೇಶಗಳಿದೆಯಲ್ಲ, ಈ ಪ್ರಾಂತದಲ್ಲಿ ಭಯಂಕರವಾದಂಥ ಮಹಾಸಂಕಟ ಉಂಟಾಗತ್ತೆ. ಆ ಸಂಕಟ ಲೋಕ ಉಂಟಾದದ್ದು ಮೊದಲುಗೊಂಡು ಇಂದಿನ ತನಕ ಆಗಲಿ. ಎಂದಿನ ತನಕ? ಯೇಸು ಕ್ರಿಸ್ತರು ಈ ಪ್ರವಾದನೆ ಹೇಳಿದಾರಲ್ಲ, ಅಂದಿನ ತನಕ. ಅಂದರೆ ಈ ಯೇಸು ಕ್ರಿಸ್ತರು ಹೇಳುವಂಥ ಈ ಮಾತು ನೋಡುವಾಗ 1ನೇ ಶತಮಾನದಲ್ಲಿ ಅಂದರೆ ಅವರ ಕಾಲದಲ್ಲಿ ಭಯಂಕರವಾದಂಥ ದುರ್ಘಟನೆ ನಡಿಬೇಕಾಗಿದೆ ಅಂತ ಒಂದು ಭವಿಷ್ಯತನ್ನು ಹೇಳ್ತಾ ಇದ್ದಾರೆ. ಅದು ನಡೆದಿದೆಯಾ ನಡೆದಿಲ್ವಾ? ಅಥವಾ ಭವಿಷ್ಯದ ದಿನಗಳಲ್ಲಿ 7 ವರ್ಷ ಶ್ರಮೆಗಳು ಬರುತ್ತಾ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಪ್ರಪಂಚ ಇತಿಹಾಸವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವು. ದೇವರ ವಾಕ್ಯ ಗೊತ್ತಿರಬೇಕು. ಎರಡನೇದಾಗಿ ಸಮಾಜದಲ್ಲಿ ಹೊರಗಡೆ ಇತಿಹಾಸ ಕೂಡ ನಮ್ಗೆ ಗೊತ್ತಿರಬೇಕು. ಏನು ಗೊತ್ತು ನಮಗೆ? ನಮ್ಮೆಲ್ಲರಿಗೆ ಏನು ಗೊತ್ತು ಪ್ರಿಯರೇ? ಹಲ್ಲಲೂಯ ಹಲ್ಲಲೂಯ, ದೇವ್ರಿಗೆ ಸ್ತೋತ್ರವಾಗಲಿ, ಕೊಡಪ್ಪ ದೇವರೇ, ಕೊಟ್ಟಿದ್ದೀನಲ್ಲಪ್ಪ ದೇವರೇ, ಕೊಡಿ ದೇವರೇ. ಏನಪ್ಪ ಏನು ಕೊಡಬೇಕು? ಲೋಕವನ್ನೆಲ್ಲ ಕೊಟ್ಟಿಲ್ವಾಪ್ಪ? ಲೋಕವನ್ನು ಕೊಟ್ಟಿದ್ದಾನೆ. ಲೋಕದಲ್ಲಿ ತಿನ್ನೋದಕ್ಕೆ ಆಹಾರ ಪದಾರ್ಥಗಳು, ಗಾಳಿ, ನೀರು, ಮಳೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅದ್ಭುತವಾಗಿ ಕೆಲಸ ಮಾಡಿಕೊಂಡು ಊಟ ಮಾಡುವುದು ಹೊಟ್ಟೆ ತುಂಬ. ಇಲ್ಲ ದೇವರು ಮತ್ತೆ ಕೊಡಿ ದೇವ್ರಿ. ನಾಚಿಕೆ ಆಗಬೇಕು ಈ ಜನರಿಗೆ. ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? ನಾಚಿಕೆ ಇದೆಯೇನ್ರಿ ಇವ್ರಿಗೆ? ಲೋಕ ಇಷ್ಟ ಅದ್ಭುತವಾಗಿ ಉಂಟು ಮಾಡಿದ್ದಾರೆ, ಅದ್ಭುತವಾಗಿ ಕೊಟ್ಟಿದ್ದಾರೆ. ಕೊನೆಯದಾಗಿ ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟಿದ್ದಾರೆ. ನಿನ್ನ ಪಾಪದ ನಿಮಿತ್ತವಾಗಿ ನಿನ್ನ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತರು ತನ್ನ ರಕ್ತವನ್ನು ಸುರಿಸಿದ್ದಾರೆ, ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ.
ಪರಲೋಕವನ್ನು ಪಡ್ಕೊಳ್ಬೇಕಾಗಿದೆ. ಅದನ್ನು ಪಡ್ಕೊಳ್ಳೋದು ಬಿಟ್ಟು ಒಟ್ಟಿಗೆ ತಿಂಡಿ ಇಲ್ಲ, ಆಹಾರ ಇಲ್ಲ, ಉದ್ಯೋಗ ಇಲ್ಲ, ಸಂಪಾದನೆ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಇದೇ ಗೋಳ. ಯಾವಾಗ ಉದ್ಧಾರ ಆಗ್ತಾರೆ ಈ ಸಮಾಜ? ಕ್ರೈಸ್ತ ಸಮಾಜ, ಕ್ರೈಸ್ತರೇ ಯಾವಾಗ ಉದ್ಧಾರ ಆಗ್ತೀರಾ? ಯಾವಾಗ ಉದ್ಧಾರ ಆಗ್ತೀರಾ? ಇಸ್ರಾಯೇಲರಿಗೆ ನಡೆದಿರುವಂಥ ಘಟನೆಯನ್ನು ಪ್ರತಿ ಕ್ರೈಸ್ತರು ಕೂಡ ಅರ್ಥ ಮಾಡಿಕೊಳ್ಬೇಕು. ಇಸ್ರಾಯೇಲರ ಮಧ್ಯದಲ್ಲೇ ನಡೆದಿರುವಂಥ ಘಟನೆಯನ್ನು, ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತರು ಸಾಮಾನ್ಯರಲ್ಲ, ಮಹಾಶಕ್ತನು ಆತನ ಬಗ್ಗೆ ಅರ್ಥ ಆಗಬೇಕು. ಏನಂತ ಹೇಳ್ತಾ ಇದ್ದಾರೆ? ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗೆ ಇರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವುದನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂದರೆ ಭಯಂಕರವಾದಂಥ ದೊಡ್ಡ ದುರ್ಗತಿ ಯೆರೂಸಲೇಮ್ ಪಟ್ಟಣಕ್ಕೆ ಸಂಭವಿಸ್ತಾ ಇದೆ. ಅದು ದೇವರು ಆಲ್ರೆಡಿ ಸಿದ್ಧ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಚನಗಳಿದೆ, ಅದನ್ನು ನೆನಪು ಮಾಡ್ತಾ ಇದ್ದಾರೆ. ಏನ್ರಿ, ಯೆರೂಸಲೇಮ್ ಪಟ್ಟಣಕ್ಕೆ ದುರ್ಗತಿ. ಯೆರೂಸಲೇಮ್ ಪಟ್ಟಣದಲ್ಲಿ ಯಾರಿದ್ದಾರಂತ ನೋಡುವಾಗ ಇಸ್ರಾಯೇಲರು, ಯೆಹೂದ್ಯರಿದ್ದಾರೆ. ಅವರ ಮಧ್ಯದಲ್ಲಿ ದೊಡ್ಡ ಸಂಕಟ ಪ್ರಾರಂಭವಾಗುತ್ತಾ, ದೊಡ್ಡ ಸಂಕಟ ಬರುತ್ತಾ? ಯಾವಾಗ ಬರುತ್ತೆ ಅದು? ದಾನಿಯೇಲನು ಹೇಳಿದಂಥ ಒಂದು ಪ್ರವಾದನೆ ಏನು? ಹಾಳು ಮಾಡುವ ಅಸಹ್ಯ ವಸ್ತುವು ಆ ಪವಿತ್ರ ಸ್ಥಾನದಲ್ಲಿ ನಿಂತಿರುವಾಗ ಅಂತ ಹೇಳಿದ್ದಾರೆ. ಏನು ಅದು ಹಾಳು ಮಾಡುವ ವಸ್ತು ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಲೂಕನು ಬರೆದ ಸುವಾರ್ತೆ ಹಾಳು ಮಾಡುವ ವಸ್ತು ಏನದು? ವಸ್ತುವಾ? ಅಂದರೆ ಕೆಲವು ಸಂದರ್ಭಗಳಲ್ಲಿ ಇಂಥ ಮಾತುಗಳನ್ನು ಬಳಸ್ತಾ ಇರ್ತಾರೆ ದೇವರು. ಬಳಸಿದಾಗ ನಾವು ಪರಿಶೋಧನೆ ಮಾಡಬೇಕಾಗತ್ತೆ. 21ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 17ನೇ ವಚನದಿಂದ ನೋಡಿ ಪ್ರಿಯರೇ. 21ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ ನೋಡೋಣ. ಅಂದರೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಬಂದಿದ್ದೀವಿ. 15ನೇ ವಚನದಲ್ಲಿ ನೋಡುವಾಗ ಮಹಾಸಂಕಟ ಕಾಲ ಬರುತ್ತೆ. ಎಲ್ಲಿ? ಯೆರೂಸಲೇಮ್ ಪಟ್ಟಣಕ್ಕೆ ಅಂತ ಹೇಳಿದ್ದಾರಲ್ಲ, ಅದೇ ಸಂದರ್ಭವನ್ನು ಈ 17ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಗಮನಿಸಬೇಕು. ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು, ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ಅಂದರೆ ದೇವರ ಸೇವೆ ನಿಮಿತ್ತವಾಗಿ ನೀವು ಸುವಾರ್ತೆ ಮಾಡುವಾಗ ನಿಮ್ಮನ್ನು ಹಾಗೆ ಮಾಡ್ತಾರೆ, ಆದರೆ ನೀವು ಭಯಪಡಬೇಡಿ. ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡ್ಕೊಳ್ಳುವಿರಿ. ಅಂದರೆ ನಿಮ್ಮ ತಾಳ್ಮೆ, ನಿಮ್ಮ ಭಕ್ತಿಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ, ಅಂದರೆ ದಂಡುಗಳು, ಏನು ದಂಡುಗಳು? ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಅಂದರೆ ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕೋದಕ್ಕೆ ದಂಡುಗಳು. ಯಾವ ದಂಡುಗಳಂತ ನೋಡುವಾಗ ರೋಮನರು ಯಾರಂತ ನೋಡುವಾಗ ಅನ್ಯರು ಏನನ್ನು ಪೂಜೆ ಮಾಡ್ತಾರೆ ಅಂದರೆ ಅನೇಕ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಅನೇಕ ಪಾಪಗಳನ್ನು ಮಾಡುವಂಥವರು. ಇವಾಗ ಇಸ್ರಾಯೇಲ್ರು ಯಾರಪ್ಪ ಅಂತ ನೋಡುವಾಗ ದೇವರ ಜನರಾಗಿ ಕರೆಯಲ್ಪಡ್ತಾ ಇದ್ದಾರೆ. ಇವಾಗ ಅನ್ಯರು ಅಂದರೆ ರೋಮನರ ಆಳ್ವಿಕೆಯನ್ನು ಮಾಡುವಂಥ ಅಧಿಕಾರಿಗಳು, ಚಕ್ರವರ್ತಿ, ಪ್ರಿಯರಾದ ದೇವರ ಮಕ್ಕಳಿರ ಅವರ ಸೈನಿಕರಿಗೆ ಅಧಿಕಾರವನ್ನು ಕೊಡುವಂಥದ್ದು ನಡೆಯುತ್ತೆ. ಆ ಸೈನಿಕರು ಏನು ಮಾಡ್ತಾರೆ ಅಂತ ನೋಡುವಾಗ ಆ ದಂಡು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕೋದಕ್ಕೆ ಟೋಟಲ್ ಯೆರೂಸಲೇಮ್ ಪಟ್ಟಣದಲ್ಲಿ ಸೇರಿಕೊಳ್ತಾರೆ. ಯಾವುದದು ಯೆರೂಸಲೇಮ್ ಪಟ್ಟಣ? ಯಾವುದು? ಪವಿತ್ರ ಸ್ಥಾನ. ಯೆರೂಸಲೇಮ್ ಪಟ್ಟಣ ಯಾವುದು?
ಪವಿತ್ರ ಸ್ಥಾನ ಎಂದು ಕರೆಯಲ್ಪಟ್ಟಿದೆ. ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಾಗ ಆ ಪವಿತ್ರ ಸ್ಥಾನವನ್ನು ಮುತ್ತಿಗೆ ಹಾಕೋದಕ್ಕೆ ಯಾರು ಬಂದಿದ್ದಾರಂತ ನೋಡುವಾಗ ಹಾಳು ಮಾಡೋದಕ್ಕೆ ಅಸಹ್ಯರು ಅಂದರೆ ಲೋಕಸ್ಥರು, ಅಂದರೆ ರೋಮನರ ಆಳ್ವಿಕೆಯನ್ನು ಮಾಡುವಂಥವರು. ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ನೋಡುವಾಗ ದೇವರೇ ಕೈ ಬಿಟ್ಟಿದ್ದಾರೆ. ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ಯರನ್ನು ನಾಶ ಮಾಡೋದಕ್ಕೆ ಅಶ್ಶೂರ್ಯರ ಅರಸನನ್ನು ಕಳಿಸ್ಕೊಡ್ತಾನೆ. ಆನಂತರ ನೆಬೂಕದ್ನೆಚ್ಚರನನ್ನು ಕಳಿಸ್ಕೊಡ್ತಾನೆ. ನೆಬೂಕದ್ನೆಚ್ಚರಿಗೆ ಜೊತೆಯಲ್ಲಿ ಯಾರು ಇರ್ತಾರಂತ ನೋಡುವಾಗ ದೇವರೇ ಇರ್ತಾರೆ. ಇಸ್ರಾಯೇಲ್ಯರನ್ನು ಮುತ್ತಿಗೆ ಹಾಕಬೇಕಾದ್ರೆ ದೇವರ ಜೊತೆಯಲ್ಲಿ ಇರ್ತಾರೆ. ಇವಾಗ ನೋಡುವಾಗ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ್ಮೇಲೆ ನಡೆಯುವಂಥ ದುರ್ಗತಿ ಏನು ನಡೆಯುತ್ತೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕೋದಕ್ಕೆ ಯಾವ ದಂಡು? ರೋಮನರ ದಂಡು. ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕೋದಕ್ಕೆ ಯಾರು ಬಂದಿದ್ದಾರೆ? ರೋಮನರ ದಂಡು ಬಂದಿರುವಂಥದ್ದು. ರೋಮನರ ದಂಡು ಬರಬೇಕಾದರೆ ಯೆರೂಸಲೇಮ್ ಪಟ್ಟಣದ ಏನ್ರಿ ಟೋಟಲ್ ಪ್ರಪಂಚ ದೇಶವನ್ನು ಆಳುವವರು ರೋಮನರು. ಪ್ರಪಂಚ ದೇಶವನ್ನು ಆಳುವವರು ರೋಮನರಾಗಿರುವಾಗ ಈ ರೋಮನರು ಯೆರೂಸಲೇಮ್ ಪಟ್ಟಣದ ಮೇಲೆ ಯಾಕೆ ಬೀಳ್ತಾರಂತ ನೋಡುವಾಗ ರೋಮನರು ಏನ್ರಿ ಯೆಹೂದ್ಯರು ರೋಮನರಿಗೆ ತಿರುಗಿ ಬೀಳುವಂಥದ್ದು ನೋಡ್ತೀವಿ. ಅಲ್ಲಿ ಏನು ಕಾನೂನು ಬರುತ್ತಂತ ನೋಡುವಾಗ ರೋಮನರು ಅಂದರೆ ಚಕ್ರವರ್ತಿಗೆ ನೀವು ನಮಸ್ಕಾರ ಮಾಡಬೇಕು. ಚಕ್ರವರ್ತಿ ವಿಗ್ರಹವನ್ನು ನೀವು ಕೈ ಮುಗಿಬೇಕು. ಅವರ ವಿಗ್ರಹವನ್ನು ನಮಸ್ಕಾರ ಮಾಡಬೇಕು. ಎಲ್ಲ ಕಡೆ ಚಕ್ರವರ್ತಿಗೆ ನೀವು ಪೂಜೆ ಮಾಡಬೇಕು. ಟೋಟಲ್ ಯೆರೂಸಲೇಮ್ ಪಟ್ಟಣದಲ್ಲಿ ಏನ್ರಿ ಆ ಪ್ಯಾಲೆಸ್ತೀನ್ ಎಂಬುವಂಥ ಪ್ರಾಂತ ಇದೆಯಲ್ಲ, ಆ ಪ್ರಾಂತದಲ್ಲಿ ಟೋಟಲ್ ಎಲ್ಲ ಕಡೆ ರೋಮನರ ಅರಸರನ್ನು ಚಕ್ರವರ್ತಿಯನ್ನು ಆರಾಧಿಸಬೇಕು ಎನ್ನುವಂಥ ಆಜ್ಞೆ ಬರುತ್ತೆ. ಆಜ್ಞೆ ಬಂದಾಗ ಯೆಹೂದ್ಯರು ಯೆಹೋವನನ್ನು ಬಿಟ್ಟು ಯಾರನ್ನ ಆರಾಧನೆ ಮಾಡಲ್ಲ. ಇವಾಗ ಕ್ರೈಸ್ತರು ಯೇಸು ಕ್ರಿಸ್ತರನ್ನು ನಂಬಿಕೊಂಡಿದ್ದಾರಲ್ಲ, ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರುವಂಥ ಕ್ರೈಸ್ತರು ತಂದೆಯಾದ ದೇವರನ್ನು ಯೇಸು ಕ್ರಿಸ್ತರ ಮಾರ್ಗವನ್ನು ನಡ್ಕೊಳ್ತಾರೆ. ಇವಾಗ ಯೆಹೂದ್ಯರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಯಾರನ್ನು ನಂಬಿಕೊಂಡಿದ್ದಾರೆ? ತಂದೆಯಾದ ದೇವರನ್ನು ನಂಬಿಕೊಂಡಿದ್ದಾರೆ. ಕ್ರೈಸ್ತರು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದಾರೆ, ಹೌದಲ್ವಾ? ಇವಾಗ ಕ್ರೈಸ್ತರಾಗಿರ್ಬೋದು ಯೆಹೂದ್ಯರಾಗಿರ್ಬೋದು ತಂದೆಯಾದ ದೇವರನ್ನ ಬಿಟ್ಟು ಯಾರನ್ನು ಕೂಡ ಆರಾಧನೆ ಮಾಡೋಕ್ಕೆ ಹೋಗಲ್ಲ. ಇವಾಗ ರೋಮನರ ಆಜ್ಞೆ ಏನಂತ ನೋಡುವಾಗ ಟೋಟಲ್ ಪ್ರಪಂಚ ದೇಶದಲ್ಲಿ ಆ ಪ್ರಾಂತದಲ್ಲಿ ಅವರು ಎಲ್ಲೆಲ್ಲಿ ಅಧಿಕಾರದಲ್ಲಿರ್ತಾರೋ ಅವರು ಇರುವಂಥ ಅಧಿಕಾರದಲ್ಲಿ ಈ ಚಕ್ರವರ್ತಿಯನ್ನು ನೀವು ಆರಾಧನೆ ಮಾಡಬೇಕು, ಆತನನ್ನು ಪೂಜಿಸಬೇಕು. ಇಲ್ಲದೆ ಹೋದರೆ ನಿಮ್ಮನ್ನು ಕೊಂದಾಗ್ತೀವಿ ಅಂತ ಹೇಳಿದಾಗ ಏನ್ರಿ ಯೆಹೂದ್ಯರು ತಿರುಗಿ ಬೀಳ್ತಾರೆ. ಪ್ರಿಯರೇ, ತಿರುಗಿ ಬಿದ್ದಾಗ ಆಜ್ಞೆ ಬರುತ್ತೆ, ಚಕ್ರವರ್ತಿ ಮೂಲಕ ಆಜ್ಞೆ. ಟೋಟಲ್ ಯೆಹೂದ್ಯರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರನ್ನು ನಾಶ ಮಾಡಿ ಕೊನೆಯದಾಗಿ ಈ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ ಇದೆಯಲ್ಲ, ಆ ದೇವಾಲಯ ಯೆರೂಸಲೇಮ್ ಪಟ್ಟಣವನ್ನು ಟೋಟಲ್ ಸುಟ್ಟು ಬೂದಿ ಮಾಡಿ ಅಂತ ಎಂಬ ಆಜ್ಞೆ ಬರುತ್ತೆ ರೀ. ಸುಟ್ಟು ಬೂದಿ ಮಾಡಿರಿ ಎಂಬುದು. ಅದಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರೆಲ್ಲರನ್ನೂ ಕೂಡ ಕಡಿಯೋದಕ್ಕೆ ನಾಶ ಮಾಡೋದಕ್ಕೆ ಯಾರು ಮುತ್ತಿಗೆ ಹಾಕ್ತಾರಂತ ನೋಡುವಾಗ ದಂಡು ಬರುತ್ತೆ, ರೋಮನರ ದಂಡು. 20ನೇ ವಚನ ನೋಡಿ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಿರಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಗೆ ಹೋಗದಿರಲಿ. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸರೇರಿಗೂ ಮಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆ ಸೀಮೆಯ ಮೇಲೆ ಮಹಾವಿಪತ್ತು, ಜನರಿಗೆ ಉಗ್ರ ದಂಡನೆಯೂ ಆಗುವವು. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು ಅನ್ಯ ದೇಶರಿಂದ ಎಂಬ ಆಜ್ಞೆ ಕೊಟ್ಟಿದ್ದಾರೆ. ಅಂದರೆ ಮುಂಚಿತವಾಗಿ ಏನು ನಡೆಯುತ್ತೋ ಅದರ ಪ್ರಕಾರ ಈ ಯೆರೂಸಲೇಮ್ ಪಟ್ಟಣದ ಮೇಲೆ ಮುತ್ತಿಗೆ ದಂಡು ಇಳಿತಾರೆ. ಯಾರು? ರೋಮನರು. ಟೋಟಲ್ ಮುತ್ತಿಗೆ ಹಾಕ್ತಾರೆ. ಇದು ಹಾಳು ಮಾಡುವಂಥದ್ದು ಅಂದರೆ ಯಾರಪ್ಪ ಅಂತ ನೋಡುವಾಗ ದಾನಿಯೇಲ ಪ್ರವಾದಿಯ ಮೂಲಕ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಾಗ ಈ ಮಹಾ ಸಂಕಟಗಳು ನಡೆಯುತ್ತೆ ಎನ್ನುವಂಥದ್ದು ಹೇಳಿದ್ದಾರೆ. ಅದೇ ಪ್ರಕಾರ ಯೇಸು ಪ್ರಭು ಕೂಡ ಅದನ್ನು ನೆನಪು ಮಾಡ್ತಾರೆ.
ಆ ದಂಡು ಯಾವುದಂತ ನೋಡುವಾಗ ಅನ್ಯರ ದಂಡು ಅಂದರೆ ರೋಮನರ ದಂಡು. ರೋಮನರ ದಂಡು ಎಲ್ಲಿ ಬರುತ್ತೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದ ಮೇಲೆ ಬರುವಂಥದ್ದು. ಇದು ನಡೆಯುತ್ತೆ. ಇದು ಬಂದಾಗ ನೀವೇನು ಮಾಡಬೇಕಂತ ಹೇಳಿದ್ದಾರೆ? ಯೆರೂಸಲೇಮ್ ಪಟ್ಟಣ ಬಿಟ್ಟು ಹೊರಟೋಗಿ, ಇಲ್ಲಿ ಯಾರು ಕೂಡ ಇರಬೇಡಿ, ಇಲ್ಲಿ ಯಾರು ಕೂಡ ಇರಬೇಡಿ, ಹೊರಟೋಗ್ರಿ 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 ಅಂತ ದೇವರೇ ಹೇಳಿದಾರಾ? ಯೇಸು ಪ್ರಭು ಹೇಳಿದ್ದಾರೆ, ಹೇಳಿಲ್ವಾ? ಹೇಳಿದ್ದಾರೆ, ಯೇಸು ಪ್ರಭು ಹೇಳಿದ್ದಾರೆ. ಇವಾಗ ಭಕ್ತರು ಅಂದರೆ ದೇವರ ಮಾತಿಗೆ ವಿಧೇಯರಾದವರು ಹೊರಟೋಗಿದ್ದಾರೆ. ಇಂಥ ಘಟನೆ ನಡೆಯುವಂಥ ಸಮಯದಲ್ಲಿ ಹೊರಟೋಗಿದ್ದಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಯ ಅಂದರೆ ಭಯಂಕರವಾದಂಥ ದುರ್ಘಟನೆ. ಅದು ರೋಮನರ ಆಳ್ವಿಕೆಯ ಕಾಲದಲ್ಲಿ, ಚಕ್ರವರ್ತಿಗಳ ಕಾಲದಲ್ಲಿ, 1ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 64ರಿಂದ 70 ಈ ಮಧ್ಯಕಾಲದಲ್ಲಿ ಟೋಟಲ್ ಯೆರೂಸಲೇಮ್ ಪಟ್ಟಣ ಪ್ರಿಯರ ದೇವರ ಮಕ್ಕಳಿರ ದೇವಾಲಯ, ಕಲ್ಲಿನ ಮೇಲೆ ಕಲ್ಲು ಇಲ್ಲದಂಥ ದಿನಗಳು. ಅದು ಸಂಪೂರ್ತಿಯಾಗಿ ದೇವಾಲಯ ಬೂದಿಯಾಗುತ್ತೆ, ಸುಟ್ಟೋಗುತ್ತೆ, ಸುಟ್ಟು ಬಿಡ್ತಾರೆ ಪ್ರಿಯರೇ. ಯೆರೂಸಲೇಮ್ ಪಟ್ಟಣವನ್ನು ಕೂಡ ಸುಟ್ಟು ಬಿಡ್ತಾರೆ. ಎರಡನೇದಾಗಿ ನೋಡುವಾಗ ಎಂತೆಂಥ ಪರಿಸ್ಥಿತಿಗಳಂತ ನೋಡುವಾಗ ಆ ಪ್ರಾಂತದಲ್ಲಿ ಎಲ್ಲಾದರೂ ಯೆಹೂದ್ಯರು ಕಂಡಾಗ ಏನ್ರಿ ಅವರನ್ನು ಕಂಡಲ್ಲೇ ಕತ್ತಿಯಿಂದ ಸಾಯಿಸುವಂಥದ್ದು, ಸಂಹರಿಸುವಂಥದ್ದು. ಆನಂತರ ಏನ್ರಿ ಚರ್ಮದ ಅಂಗಿಗಳನ್ನು ತೊಡಿಸಿ ಎಣ್ಣೆ ಸುರಿದು ಸುಟ್ಟಾಕುವಂಥದ್ದು. ಈ ಸ್ತ್ರೀಯರನ್ನು ಪುರುಷರನ್ನು ನೋಡದೆ ಸುಟ್ಟಾಕುವಂಥದ್ದು ನಡೆಯುತ್ತೆ. ಇನ್ನೊಂದು ನೋಡುವಾಗ ಮೃಗಗಳಿರ್ತಾವಲ್ಲ, ಈ ಹುಲಿಗಳು ಸಿಂಹಗಳಿರ್ತಾವೆ ನೋಡಿ, ಇಲ್ಲಾಂದರೆ ತೋಳಗಳಿರ್ತಾವೆ ನೋಡಿ, ಈ ತೋಳಗಳ ಗವಿಗಳು ಇಲ್ಲಾಂದರೆ ಮೃಗಗಳು, ಇವುಗಳ ಮಧ್ಯದಲ್ಲಿ ಏನ್ರಿ ಈ ಯೆಹೂದ್ಯರನ್ನು ಅವ್ರ ಮಧ್ಯದಲ್ಲಿ ಯಾರು ಸಿಕ್ಕಿದ್ದಾರೆ, ಯೆಹೂದ್ಯರು ಇಲ್ಲ ಕ್ರೈಸ್ತರು ಯಾರು ಸಿಕ್ಕಿದ್ದಾರೆ, ಅವರನ್ನು ಹೋಗಿ ಅಲ್ಲಿ ಹಾಕುವಂಥದ್ದು ನೋಡ್ತೀವಿ ಪ್ರಿಯರೇ. ಅಂದರೆ ಬದುಕಿರುವಾಗ ಸಿಂಹಗಳಿಗೆ ಆಹಾರ ಕೊಡುವಂಥದ್ದು, ಬದುಕಿರುವಾಗ ಮೃಗಗಳಿಗೆ ಆಹಾರವನ್ನಾಗಿ ಕೊಡುವಂಥದ್ದು, ಬದುಕಿರುವಾಗ ಕಂಡಲ್ಲೇ ತಿವಿಯುವಂಥದ್ದು, ಕತ್ತಿಗಳಿಂದ ತಿವಿಯುವಂಥದ್ದು, ಬೆಂಕಿ ಇಟ್ಟು ಸುಟ್ಟಾಕುವಂಥದ್ದು, ಇವೆಲ್ಲ ಕೂಡ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಭಯಂಕರವಾದಂಥ ದುರ್ಘಟನೆ ನಡೆದಿದೆ. ಅಂಥ ಘಟನೆ ಏನ್ರಿ ಲೋಕ ಹುಟ್ಟಿದ್ದು ಮೊದಲುಗೊಂಡು ಅಂದಿನ ತನಕ ಆಗಿಲ್ವಂತೆ, ಇನ್ನು ಭವಿಷ್ಯತ್ತಲ್ಲಿ ಕೂಡ ಅಂಥ ಘಟನೆ ಆಗಲ್ವಂತೆ. ಅಂಥ ಭಯಂಕರವಾದಂಥ ಘಟನೆ ಅಂದರೆ ಯೇಸು ಪ್ರಭು ಹೇಳಿದ್ದಾರೆ. ಅಂದರೆ ಎಷ್ಟು ಭಯಂಕರವಾದಂಥ ಘಟನೆ ನಡೆದಿದೆ ಒಂದ್ಸರಿ ಊಹೆ ಮಾಡಿ. ಅಂದರೆ ಬುದ್ಧಿವಂತೆಯರಾಗಿರುವಂಥ ಕನ್ಯೆಯರು ಏನಾಗಿದ್ದಾರೆ ಅಂತ ನೋಡುವಾಗ ತಪ್ಪಿಸ್ಕೊಂಡಿದ್ದಾರೆ, ಬುದ್ಧಿ ಇಲ್ಲದ ಕನ್ಯೆಯರು ಏನಾಗಿದ್ದಾರೆ ಅಂತ ನೋಡುವಾಗ ನಾಶವಾಗಿದ್ದಾರೆ. ಮೊದಲಿಂಗನು ಬರುವಂಥ ದಿನ, ಮೊದಲಿಂಗನು ಬರುವಂಥ ದಿನ ಅಂದರೆ ದೇವರು ಬರುವಂಥ ದಿನ. ಅಂದರೆ ಇಲ್ಲಿ ನೋಡಿ ಎರಡೂ ಆಗಮನ ಒಂದೇನಂತಂದು ನೋಡುವಾಗ ಪರೋಕ್ಷವಾಗಿ ಅಂದರೆ ಅವರ ಮಧ್ಯದಲ್ಲಿ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ನಿಮ್ಮ ಮಧ್ಯದಲ್ಲಿ ದೇವರು ಬರ್ತಾನೆ, ದೇವರ ದಿನ ಅಂತ ಬರೆಯಲ್ಪಟ್ಟಿರುತ್ತೆ. ದೇವರ ದಿನ ಅಂತಂದು ನೋಡುವಾಗ ಅವ್ರಿಗೆ ನಾಶವಾಗುವಂಥ ದಿನ. ಇವಾಗ ಈ ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಬರುವಂಥ ದಿನ ಯಾವುದಂತ ನೋಡುವಾಗ ಅವರನ್ನ ನಾಶ ಮಾಡುವಂಥ ದಿನ. ನಾಶ ಮಾಡೋದಕ್ಕೆ ಯಾರನ್ನ ಕಳಿಸಿಕೊಟ್ಟಿದ್ದಾನಂತ ನೋಡುವಾಗ ಅನ್ಯರನ್ನು ಕಳಿಸಿಕೊಟ್ಟಿದ್ದಾನೆ. ಯೆರೂಸಲೇಮ್ ಪಟ್ಟಣವನ್ನು ಅನ್ಯರ ಮೂಲಕ ತುಳಿಸಿದ್ದಾನೆ. ಯೆರೂಸಲೇಮ್ ಪಟ್ಟಣ ಪರಿಶುದ್ಧ ಸ್ಥಳವೆಂದು, ಶ್ರೇಷ್ಠ ಸ್ಥಳವೆಂದು ಕರೆಯಲ್ಪಟ್ಟಿದೆ ಪ್ರಿಯರೇ. ಯೆಹೂದ್ಯರಿಗೆ ನನ್ನ ಪ್ರಿಯಳೆಂದು, ಯೆಹೂದ್ಯರನ್ನು ನನ್ನ ಕನ್ನಿಕೆ ಎಂದು, ನನ್ನ ಹೆಂಡತಿ ಎಂದು ಕರೆದಿದ್ದಾನೆ. ಅವರನ್ನು ಕೊನೆಯದಾಗಿ ನಾಶ ಮಾಡಿದ್ದಾನೆ. ಅಂದರೆ ಏನು ಗೊತ್ತಾಗುತ್ತೆ ಅಂತ ನೋಡುವಾಗ ಪ್ರಿಯರೇ, ದೇವರ ಮಾತಿಗೆ ವಿಧೇಯರಾಗಿಲ್ಲ ಅವರು, ದೇವರ ಮಾತಿಗೆ ತಿರುಗಿ ಬಿದ್ದವರು, ದೇವರನ್ನು ಅವಮಾನಪಡಿಸಿದವರು, ಯೇಸು ಕ್ರಿಸ್ತರನ್ನು ಅವಮಾನಪಡಿಸಿದರು. ಕೊನೆಯದಾಗಿ ಯೇಸು ಕ್ರಿಸ್ತರನ್ನು ಸಿಲುಬೆ ಹಾಕಿ ಕೊಂದಾಕಿರಿ ಅಂದರೆ ಆತನ ಮಾತನ್ನು ಕೇಳಿಲ್ಲ ಇವರು, ಆತನ ಮಾತಿಗೆ ಒಳಪಡಲಿಲ್ಲ. ಒಳಪಡದ ಜನರು. ಆದ್ದರಿಂದ 1ನೇ ಶತಮಾನದಲ್ಲಿ ಏನಾಗಿದೆ ಅಂತ ನೋಡುವಾಗ ಏನ್ರಿ, 1ನೇ ಶತಮಾನದಲ್ಲಿ ಇಸ್ರಾಯೇಲರ ಇತಿಹಾಸ ಸಂಪೂರ್ಣವಾಗಿ ಧ್ವಂಸವಾಗದೆ ಸಂಪೂರ್ಣವಾಗಿ ಸುಟ್ಟೋಗಿದೆ ಪ್ರಿಯರೇ. ಏನ್ರಿ, ದೇವರು ಕೂಡ ಕೈ ಬಿಡುವಂಥದ್ದು ನೋಡ್ತೀವಿ. ದೇವರು ಅವರನ್ನು ಕೈ ಬಿಡುವಂಥದ್ದು ಹೇಳ್ಕೋಬೋದು. ಏನ್ರಿ, ಇವಾಗ ಇಸ್ರಾಯೇಲರ ಬಳಿಯಲ್ಲಿ ದೇವರಿಲ್ವಾ ಅಂತ ನೀವು ಕೇಳ್ಬೋದು. ದೇವರ ಆಶೀರ್ವಾದ ಬರಬೇಕಾದರೆ ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ಬೇಕು. ಅವರು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ಖಂಡಿತವಾಗಿ ದೇವರ ಕೃಪೆ ಬರುತ್ತೆ. ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡ್ರೆ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ದೇವರ ಕೃಪೆ ಅವ್ರಿಗೆ ಬರುತ್ತೆ ಪ್ರಿಯರೇ. ಇವಾಗಲೂ ಕೂಡ ಇಲ್ಲದೆ ಹೋದರೆ ದೇವರ ಕೃಪೆ ಅವ್ರ ಮೇಲೆ ಇಲ್ಲ. ಯಾಕೆಂದರೆ ಶಾಪ ಪಡ್ಕೊಂಡಿದ್ದಾರೆ ಅವರು. ಇಸ್ರೇಲ್ ಜನಾಂಗದವರು ಶಾಪಗ್ರಸ್ತರು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇಸ್ರೇಲ್ ಜನಾಂಗದವರು ಶಾಪಗ್ರಸ್ತರಾಗಿದ್ದಾರೆ.
ಇಸ್ರಾಯೇಲ್ ಜನಾಂಗದವರು ಶಾಪಗ್ರಸ್ತರಾಗಿದ್ದಾರೆ. ದೇವರು ಅವರನ್ನು ಕೈ ಬಿಟ್ಟಿದ್ದಾರೆ. ಯಾಕಂದರೆ ಅದಕ್ಕಿಂತ ಮುಂಚಿತವಾಗಿ ಗ್ರಂಥವನ್ನು ಬರೆಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರವಾದಿಗಳನ್ನು ಅವ್ರ ಮಧ್ಯದಲ್ಲಿ ಕಳಿಸ್ಕೊಡ್ತಾ ಇದ್ದರು. ಇವಾಗ ಆ ರೀತಿ ಕಳಿಸ್ಕೊಡ್ತಾ ಇಲ್ಲ, ಪ್ರವಾದಿಗಳನ್ನು ಕಳಿಸ್ಕೊಡ್ತಾ ಇಲ್ಲ. ಯಾರು? ಯೆಹೂದ್ಯರ ಬಳಿಯಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲಿ ಯೆಹೂದ್ಯರ ಬಳಿಯಲ್ಲಿ ಕಳಿಸಿಕೊಡಲ್ಲ. ಇವಾಗ ಅವರಿಗೆ ರಕ್ಷಣೆ ಬೇಕು ಅಂದರೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ಬೇಕು. ಅವರು ಯೇಸು ಕ್ರಿಸ್ತರನ್ನು ಅಂಗೀಕರಿಸದೆ ಹೋದರೆ ಅವರಿಗೆ ರಕ್ಷಣೆ ಇಲ್ಲ. ಅವರಲ್ಲಿ ಹಳೆ ಒಡಂಬಡಿಕೆ ಇರ್ಬೋದು, ಅವರ ಮಧ್ಯದಲ್ಲಿ ಯಾಜಕರು, ಮಹಾಯಾಜಕರೆಂದು ಕರೆಯಲ್ಪಡ್ಬೋದು, ಪ್ರವಾದಿಗಳೆಂದು ಕರೆಯಲ್ಪಡ್ಬೋದು, ಆದರೆ ದೇವರ ಮೂಲಕ ಅಲ್ಲ. ಅವರು ಸ್ವಂತ ನಿರ್ಣಯದಿಂದ ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ ಅವರು. ಹೌದಾ? ನಿಜ ಇದು. ಲೂಕನ ಬರೆದ ಸುವಾರ್ತೆ ಮತ್ತೊಂದು ಸಾರಿ ಆ ಮಾತನ್ನು ನೆನಪು ಮಾಡ್ಕೊಳ್ಳೋಣ. 19ನೇ ಅಧ್ಯಾಯ 41. ತರುವಾಯ ಆತನು ಸಮೀಪಕ್ಕೆ ಬಂದಾಗ, ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಾಗ, ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ 10 ಅಂದರೆ ಕಣ್ಣೀರು ಸುರಿಸಿ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ, ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿನಗಳು ನಿನ್ನ ಮೇಲೆ ಬರುವವು ಅಂದನು. ನಿನ್ನ ಮೇಲೆ ಬರುತ್ತೆ, ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು. ಅಂದರೆ ದೇವರು ನಿಮ್ಮನ್ನು ಕೈ ಬಿಟ್ಟಿದ್ದಾರೆ. ನಿಮ್ಮದು ಬರಿದಾಗಿದೆ, ಯೆರೂಸಲೇಮ್ ಪಟ್ಟಣ ಬರಿದು ಖಾಲಿಯಾಗಿದೆ. ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯಗಳಿದೆಯಾ? ದೇವರ ವಾಕ್ಯಗಳನ್ನು ನಾನು ತೆಗೆದಿದ್ದೀನಿ. ಮತ್ತು ರಕ್ಷಣೆ ಬರಬೇಕಂದ್ರೆ ಪ್ರಭುವೇ, ನನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತರನ್ನು ನೀವು ನಂಬಬೇಕು, ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಏನ್ರಿ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಸುವಾರ್ತೆ ಮಾಡಿ ಯೆರೂಸಲೇಮ್ ಪಟ್ಟಣದ ಒಂದು ಭವಿಷ್ಯತ್ತನ್ನು, ಎರಡನೇದಾಗಿ ಪ್ರಪಂಚದ ಭವಿಷ್ಯತ್ತನ್ನು ಹೇಳಿ ಪರಲೋಕಕ್ಕೆ ಹೋಗ್ತಾರೆ. 2 ಭವಿಷ್ಯತ್ತು, ಒಂದು ಯೆರೂಸಲೇಮ್ ಪಟ್ಟಣದ ಭವಿಷ್ಯತ್ತನ್ನು, ಎರಡನೇದಾಗಿ ಪ್ರಪಂಚದ ಭವಿಷ್ಯತ್ತನ್ನು. ಒಂದು ಯೆರೂಸಲೇಮ್ ಪಟ್ಟಣದ ಭವಿಷ್ಯತ್ತನ್ನು, ಎರಡನೇದಾಗಿ ಪ್ರಪಂಚದ ಭವಿಷ್ಯತ್ತನ್ನು. ಅಂದರೆ ಇಸ್ರಾಯೇಲ್ಯರು, ದೇವರ ಹೆಂಡತಿಯಾಗಿರುವಂಥ ಇಸ್ರಾಯೇಲ್ಯರು, ಕನ್ಯಕೆಯಾಗಿರುವಂಥ ಇಸ್ರಾಯೇಲ್ಯರು, ಅಂದರೆ ಭಕ್ತರಾಗಿರುವಂಥ ಇಸ್ರಾಯೇಲ್ಯರು ದೇವರ ಮಾತಿಗೆ ವಿಧೇಯರಾಗದೆ ಬುದ್ಧಿಹೀನರಾಗಿ, ಬುದ್ಧಿ ಇಲ್ಲದ ಕನ್ಯಕರಾಗಿ ಜೀವಿಸಿದ್ದಾರೆ, ನಾಶ ತಂದುಕೊಂಡಿದ್ದಾರೆ. ಅದರಲ್ಲಿ ಕೆಲವರು ಭಕ್ತರು, ಬುದ್ಧಿವಂತರಾಗಿರುವಂಥ ಕನ್ಯೆಯರು ರಕ್ಷಣೆ ಹೊಂದಿದ್ದಾರೆ. ಇಸ್ರಾಯೇಲರಲ್ಲಿ ಸ್ವಲ್ಪ ಮಂದಿ ರಕ್ಷಣೆ ಹೊಂದಿದ್ದಾರೆ. ಇವಾಗ ಕ್ರೈಸ್ತರಲ್ಲಿ ಎಷ್ಟು ಮಂದಿ ರಕ್ಷಣೆ ಹೊಂದುತ್ತಾ ಇದ್ದಾರೆ? ಕ್ರೈಸ್ತರಿಗೆ ಏನಂತ ಹೇಳಿದ್ದಾನೆ? ನನ್ನ ಹೆಂಡತಿ. ಯಾರಿಗೆ ಹೆಂಡತಿ? ಯೇಸು ಕ್ರಿಸ್ತರಿಗೆ ಹೆಂಡತಿ. ಯಾರಿಗೆ ಹೆಂಡತಿ? ಯೇಸು ಕ್ರಿಸ್ತರಿಗೆ ಹೆಂಡತಿ. ಹೌದಲ್ವ? ಅದೇ ಈ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ ನೋಡುವಾಗ, ಒಂದು ಹಳೆ ಒಡಂಬಡಿಕೆಯಲ್ಲೇ ಇರುವಂಥ ಇಸ್ರಾಯೇಲ್ಯರನ್ನು ಕುರಿತು, ಆನಂತರ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು ಪ್ರಾರಂಭವಾಗ್ತಾರೆ. ಎಲ್ಲಿಂದ ಪ್ರಾರಂಭವಾಗ್ತಾರೆ ಅಂತ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಂದರೆ ಅಪೊಸ್ತಲರು ಸುವಾರ್ತೆ ಹೇಳುವುದರಿಂದ ಸಭೆ ಪ್ರಾರಂಭವಾಗುತ್ತೆ. ಈ ಸಭೆ ಯಾರಿಗೆ ನೇಮಿಸಲ್ಪಟ್ಟಿದೆ ಅಂತ ನೋಡುವಾಗ, ಯೇಸು ಕ್ರಿಸ್ತರಿಗೆ. ಅಂದರೆ ಯೇಸು ಕ್ರಿಸ್ತರಿಗೆ ಏನಾಗುತ್ತೆ ಇದೆ ಅಂತ ನೋಡುವಾಗ, ಹೆಂಡತಿ. ಯೇಸು ಕ್ರಿಸ್ತರಿಗೆ ಏನಿದು? ಸಭೆ ಹೆಂಡತಿ. ಅಂದರೆ ದೇವ್ರಿಗೋಸ್ಕರ, ಯೇಸು ಕ್ರಿಸ್ತರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಂಥದ್ದು, ಏನ್ರಿ, ನೇಮಿಸಲ್ಪಟ್ಟಂಥದ್ದು. ಅಂದರೆ ಸಭೆ, ಯೇಸು ಕ್ರಿಸ್ತರಿಗೆ ಸಭೆಯಾಗಿರುವಂಥ ಈ ಹೆಂಡತಿ, ಅಂದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸಲ್ಪಟ್ಟಂಥ ಇವರು ಏನ್ರಿ, ಹೇಗೆ ಬದುಕಬೇಕು? ಆಜ್ಞೆಗಳಿಗೆ ಒಳಪಟ್ಟು ಜೀವಿಸಬೇಕು. ಇವಾಗ ಯೇಸು ಕ್ರಿಸ್ತರಿಗೆ ಹೆಂಡತಿ ಯಾವಾಗ ಆಗ್ತಾರಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಯೇಸು ಕ್ರಿಸ್ತರಿಗೆ ಏನಾಗ್ತಾರೆ ಪ್ರಿಯರೇ? ಹೆಂಡತಿ. ಅಂದರೆ ಯೇಸು ಕ್ರಿಸ್ತರಿಗೆ ಹೆಂಡತಿ ಅಂದರೆ ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು ಅಂತ ಅರ್ಥ ಪ್ರಿಯರೇ. ಓಕೆನಾ? ಇವಾಗ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಬನ್ನಿ, ಮುಗಿಸ್ತೀನಿ. ಒಂದು 15 ನಿಮಿಷ ಪ್ರಿಯರೇ, 15 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ರಿಂದ ನೋಡೋಣ. ಪ್ರಿಯರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು.
ಅದನ್ನು ಕಳಂಕ, ಸುಕ್ಕು ಮುಂತಾದಲ್ಲೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನಲ್ಲಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರು ಎಂದು ಸ್ವಶರೀರವನ್ನು ಹಾಗೆ ಮಾಡುವುದಿಲ್ಲ. ಎಲ್ಲರೂ ತಮ್ಮ ಶರೀರವನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿವರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಅಂದರೆ ಸಭೆ ಯೇಸು ಕ್ರಿಸ್ತರಿಗೆ ಹೆಂಡತಿ, ಯೇಸು ಕ್ರಿಸ್ತನು ಸಭೆಗೆ ಗಂಡನು. ಅಂದರೆ ಸಭೆ ಅಂದರೆ ಕ್ರೈಸ್ತರು ಯೇಸು ಕ್ರಿಸ್ತರು ಒಂದೇ ಶರೀರವಾಗಿದ್ದಾರೆ ಅಂತ ಅರ್ಥ. ಒಂದೇ ಶರೀರವಾಗಿರುವಂಥ ಇವರು ಏನಾಗಬೇಕು ಅಂತ ನೋಡುವಾಗ ಯೇಸು ಕ್ರಿಸ್ತರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು. ಭಕ್ತಿಯಿಂದ ನಡ್ಕೊಳ್ಬೇಕು ಪ್ರಿಯರೇ. ಅಂದರೆ ದೇವರ ಆಜ್ಞೆಗಳನ್ನು ಪಾಲಿಸಬೇಕು. ದೇವರ ಆಜ್ಞೆಗಳನ್ನು ಪಾಲಿಸಿ ಭಕ್ತಿಯಿಂದ ನಡ್ಕೊಳ್ಬೇಕು. ಇವಾಗ ದೇವರ ಆಜ್ಞೆಗಳನ್ನು ಎಷ್ಟು ಮಂದಿ ಪಾಲಿಸೋರಿದ್ದಾರೆ? ದೇವರ ಆಜ್ಞೆಗಳನ್ನು ಎಷ್ಟು ಮಂದಿ ಪಾಲಿಸೋರಿದ್ದಾರೆ ಅಂತ ನೋಡುವಾಗ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ನೋಡೋಣ. 7ನೇ ಅಧ್ಯಾಯ 24ನೇ ವಚನ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಬುದ್ಧಿಯುಳ್ಳ ಮನುಷ್ಯನು, ಬುದ್ಧಿಯುಳ್ಳ ಭಕ್ತನು ಯಾರಂತೆ? ನನ್ನ ಮಾತನ್ನು ಕೇಳಿ ಅದರ ಪ್ರಕಾರ ನಡೆಯುವವನು ಬುದ್ಧಿವಂತನು. ಅಂದರೆ ದೇವರು ಏನೇನು ಹೇಳಿದ್ದಾರೋ ಆ ಆಜ್ಞೆಗಳ ಪ್ರಕಾರ ಯಾರು ನಡೀತಾರೋ ಅವ್ರು ಯಾರಂತೆ? ಬುದ್ಧಿವಂತೆಯರಾದ ಕನ್ಯೆಯರು, ಬುದ್ಧಿವಂತೆಯರಾದ ಭಕ್ತರು, ಬುದ್ಧಿವಂತೆಯರಾದ ಸಭೆಯವರು, ಬುದ್ಧಿವಂತೆಯರಾದ ಸಭೆಯವರು. ಅಂದರೆ ಕ್ರಿಸ್ತನ ಮಾತಿಗೆ ಒಳಪಟ್ಟು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ ಆತನ ಆಜ್ಞೆಗಳಿಗೆ ಒಳಪಟ್ಟಿರ್ತಾರೋ, ಆಜ್ಞೆಗಳ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ಬುದ್ಧಿವಂತೆಯರು. ಆ ಬುದ್ಧಿವಂತೆಯರಿಗೆ ಏನಾಗುತ್ತೆ ಅಂತ ನೋಡುವಾಗ ರಕ್ಷಣೆ ಬರುತ್ತೆ. ಬುದ್ಧಿ ಇಲ್ಲದವ್ರು ಏನಾಗ್ತಾರಂತ ನೋಡುವಾಗ ನಾಶವಾಗ್ತಾರೆ. ಅಂಥವರನ್ನ ಕುರಿತು ಹೇಳುವಂಥ ಮಾತೇನಂತ ನೋಡುವಾಗ 21ನೇ ವಚನ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಅಂದರೆ ಬುದ್ಧಿವಂತರು ಏನು ಮಾಡ್ತಾರೆ ನೋಡುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಳ್ತಾರೆ, ಭಕ್ತಿಯಿಂದ ನಡ್ಕೊಳ್ತಾರೆ, ವಾಕ್ಯದ ಪ್ರಕಾರ ನಡ್ಕೊಳ್ತಾರೆ, ದೇವರ ಆಜ್ಞೆಗಳನ್ನು ನೆರವೇರಿಸ್ತಾರೆ. ಬುದ್ಧಿ ಇಲ್ಲದವ್ರು ಏನು ಮಾಡ್ತಾರಂತ ನೋಡುವಾಗ ದೇವರ ಆಜ್ಞೆಗಳನ್ನು ಬಿಟ್ಟು ಆಚಾರಗಳನ್ನು, ಲೋಕಕ್ಕೆ ಸಂಬಂಧಪಟ್ಟಂಥ ಏನ್ರಿ ಪದ್ಧತಿಗಳನ್ನು, ಇಲ್ಲಾಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಇಷ್ಟ ಬಂದಾಗಿ ಜೀವಿಸುವಂಥದ್ದನ್ನು ಮಾಡ್ತಾರೆ. ಕೊನೆಯದಾಗಿ ಶಾಪ ತಂದುಕೊಳ್ತಾರೆ. ಏನ್ರಿ ಶಾಪ ತಂದುಕೊಂಡು ಬೆಂಕಿಯ ಕುಂಡಕ್ಕೆ ಹೋಗ್ತಾರೆ ಪ್ರಿಯರು. ಇವಾಗ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಂಥ ಜನರು ಬುದ್ಧಿವಂತರ ಬುದ್ಧಿ ಇಲ್ಲದವರ ಅಂತ ನೋಡುವಾಗ ಲಾಸ್ ಏಂಜಲೀಸ್ನಲ್ಲಿ ಇರುವಂಥ ಪಟ್ಟಣದಲ್ಲಿದ್ದಂಥ ಪ್ರಜೆಗಳು ಏನಾಗಿದ್ದಾರೆ? ಅವರ ಮಧ್ಯದಲ್ಲಿ ದೇವರ ಗ್ರಂಥ ಇರಲಿಲ್ವಾ? ಅವರ ಮಧ್ಯದಲ್ಲಿ ದೇವರ ಗ್ರಂಥ ಇರಲಿಲ್ವಾ? ದೇವರ ಗ್ರಂಥ ಬಂದಿತ್ತು, ದೇವರ ವಾಕ್ಯಗಳು ಬಂದಿತ್ತು. ಆದರೆ ಅವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ದೇವರನ್ನು ತಿರಸ್ಕರಿಸಿದ್ದಾರೆ, ದೇವರನ್ನು ಅವಮಾನಪಡಿಸಿದ್ದಾರೆ, ದೇವರನ್ನು ಹೊರಗೆ ತಳ್ಳಿದ್ದಾರೆ. ದೇವರನ್ನು ಹೊರಗೆ ತಳ್ಳಿರುವಂಥದ್ದು, ದೇವರನ್ನು ತಿರಸ್ಕಾರ ಮಾಡಿರುವಂಥದ್ದು, ದೇವರನ್ನು ಬಿಟ್ಟಿರುವಂಥದ್ದು ಅನೇಕ ಪಾಪಗಳು, ಅನೇಕ ವ್ಯಭಿಚಾರಗಳು, ಅನೇಕ ಪಾಪಗಳು, ದೇವರನ್ನು ನೋಯಿಸುವಂಥ ಪಾಪದ ಕ್ರಿಯೆಗಳು. ಮತ್ತು ಕೊನೆಯದಾಗಿ ಏನಾಗಿದೆ ಅಂತ ನೋಡುವಾಗ ಮೆರಿತಾ ಇರುವಂಥ ದೇಶ ಧ್ವಂಸವಾಗಿದೆ ರೀ. ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಮೆರಿತಾ ಇರುವಂಥ ದೇಶ, ಪ್ರಪಂಚ ದೇಶಗಳಲ್ಲಿ ಅದ್ಭುತವಾದಂಥ ದೇಶ ಏನ್ರಿ ಕ್ಯಾಲಿಫೋರ್ನಿಯಾ. ಆ ದೇಶದಲ್ಲಿ ಲಾಸ್ ಏಂಜಲೀಸ್ ಎನ್ನುವಂಥ ಒಂದು ಪಟ್ಟಣ ಪ್ರಿಯರ ದೇವರ ಮಕ್ಕಳಿರ.
ಮೆರೆಯುವಂಥ ದೇಶ, ಒಳೆಯುವಂಥ ದೇಶ ಏನಾಗಿದೆ? ನೆಲದ ಪಾಲಾಗಿದೆ, ಬೂದಿ ಪಾಲಾಗಿದೆ. ಅಂದರೆ ಭಕ್ತಿ ಇಲ್ಲದೆ ನಡ್ಕೊಂಡ್ರೆ ಮೊದಲನೇದಾಗಿ ದೇವರು ಎಚ್ಚರಿಕೆ ಕೊಡ್ತಾರೆ. ಬದಲಾದರೆ ಅವರನ್ನು ಕಾಪಾಡ್ತಾರೆ. ಸರಿ ಮಾಡಿಕೊಂಡ್ರೆ ಅವರನ್ನು ಕಾಪಾಡ್ತಾರೆ. ಸರಿ ಮಾಡಿಕೊಳ್ಳದೆ ಹೋದರೆ ಅಹಂಕಾರದಿಂದ, ಗರ್ವದಿಂದ ನಡ್ಕೊಂಡ್ರೆ ಇಸ್ರಾಯೇಲರಿಗೆ ಆಗಿರುವಂಥ ಗತಿ ಪ್ರಪಂಚಕ್ಕೆ ಆಗುತ್ತೆ. ಇಸ್ರಾಯೇಲರಿಗೆ ಆಗಿರುವಂಥ ದುರ್ಗತಿ ಪ್ರಪಂಚಕ್ಕೆ ಆಗುತ್ತೆ. ಇವಾಗ ಇಸ್ರಾಯೇಲರ ಮಧ್ಯದಲ್ಲಿ ದೇವರ ಕೃಪೆ ಇಲ್ಲ. ದೇವರ ಕೃಪೆಯನ್ನು ಪಡ್ಕೊಳ್ಬೇಕಾದರೆ ಇಸ್ರಾಯೇಲ್ಯರು, ಯೆಹೂದ್ಯರು ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದರೆ ರಕ್ಷಣೆ ಬರುತ್ತೆ. ಇಲ್ಲದೆ ಹೋದರೆ ಟೋಟಲ್ ಆದೇಶ ಮಾತ್ರವಲ್ಲ, ಪ್ರಪಂಚಕ್ಕೆ ದುರ್ಗತಿ ಇದೆ ಪ್ರಿಯರೇ. ಮತ್ತು ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಬುದ್ಧಿವಂತರಾದಂಥ ಭಕ್ತರ, ಬುದ್ಧಿ ಇಲ್ಲದವರಾದಂಥ ಭಕ್ತರಾಗಿದ್ದೀವ ಪ್ರಿಯರೇ? ಕೊನೆಯದಾಗಿ ನಿಮಗೆ ಪ್ರಶ್ನೆ ಹಾಕುವಂಥದ್ದು, ಕ್ರೈಸ್ತರು 400 ಕೋಟಿ ಮಂದಿ ಕ್ರೈಸ್ತರಂತೇಳಿ ಕರೆಯಲ್ಪಡ್ತಾ ಇದ್ದಾರಲ್ಲ, ಈ 400 ಕೋಟಿ ಮಂದಿ ಕ್ರೈಸ್ತರು ಬುದ್ಧಿವಂತರಾದ ಭಕ್ತರ, ಬುದ್ಧಿ ಇಲ್ಲದವರಾದ ಭಕ್ತರ? ಯೇಸು ಕ್ರಿಸ್ತರ ಎರಡನೇ ಆಗಮನ ಇದೆಯಲ್ಲ, ಯೇಸು ಕ್ರಿಸ್ತರ ಎರಡನೇ ಆಗಮನ ಇದೆ ನೋಡಿ. ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಬುದ್ಧಿವಂತರಾಗಿ ಇದ್ದೀವ ಅಥವಾ ಬುದ್ಧಿ ಇಲ್ಲದವರಾಗಿದ್ದೀವೋ? ಬುದ್ಧಿವಂತರಾದರೆ ಏನು ಮಾಡ್ತಾರೆ? ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಈ ದೇವರ ವಾಕ್ಯವನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಪರಿಶೋಧನೆ ಮಾಡಿ ಸುವಾರ್ತೆ ಸಾರ್ತಾರೆ. ಅಂದರೆ ಭಕ್ತಿಯಿಂದ ನಡ್ಕೊಳ್ತಾರೆ, ಆನಂತರ ಸುವಾರ್ತೆ ಸಾರ್ತಾರೆ. ಭಕ್ತಿಯಿಂದ ನಡ್ಕೊಂಡವರು ಅಪೊಸ್ತಲರು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ, ಭಕ್ತಿಯಿಂದ ನಡ್ಕೊಂಡಿದ್ದಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ, ಭಕ್ತಿಯಿಂದ ನಡ್ಕೊಂಡಿದ್ದಾರೆ. ಇವಾಗ ನಾವು ಕೂಡ ಏನು ಮಾಡಬೇಕು? ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ದೀಕ್ಷೆ ಸ್ನಾನ ಪಡ್ಕೊಳ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ಸುವಾರ್ತೆ ಸಾರಬೇಕು, ದೇವರ ಕಾರ್ಯಕ್ರಮಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ತಿಂದು ಕುಡಿದು ಈ ಲೋಕದಲ್ಲಿ ಮತ್ತರಾಗಿ ಈ ಲೋಕದಲ್ಲಿ ಮಾಯದಿಂದ ಬದುಕಿದರೆ ಏನ್ರಿ, ಪ್ರಪಂಚಕ್ಕೆ ದುರ್ಗತಿ ಇದೆ, ಪ್ರಪಂಚಕ್ಕೆ ದುರ್ಗತಿ ಕಾದಿದೆ. ಕೊನೆಯದಾಗಿ ದೇವರ ಮಕ್ಕಳನ್ನು ಕೂಡ ನೋಡಲ್ಲ. ಏನ್ರಿ, ಕ್ರೈಸ್ತರ ಪಟ್ಟಣ ಅಲ್ವಾ? ಕ್ರೈಸ್ತರ ಪಟ್ಟಣ ಬೆಂಕಿಯಿಂದ ಸುಟ್ಟಿದ್ದಾರಾ? ಕ್ರೈಸ್ತರ ಪಟ್ಟಣ ಮಳೆಯಿಂದ ನಾಶ ಮಾಡಿದ್ದಾರಾ? ಜಲಪ್ರಳಯದಿಂದ ನಾಶ ಮಾಡಿದ್ದಾರಾ? ಬೆಂಕಿ ಪ್ರಳಯದಿಂದ ನಾಶ ಮಾಡಿದ್ದಾರಾ? ಗಾಳಿಯ ಪ್ರಳಯದಿಂದ ನಾಶ ಮಾಡಿದ್ದಾರಾ? ನಾಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಭಕ್ತರಿರ್ತಾರೋ ಆ ಭಕ್ತರನ್ನು ಕಾಪಾಡ್ತಾರೆ, ದೇವರಿಗೆ ವಿಧೇಯರಾದವ್ರನ್ನ ಕಾಪಾಡ್ತಾರೆ. ದೇವರನ್ನ ತಿರಸ್ಕರಿಸಿರುವಂಥ ಜನರನ್ನು ದೇವರು ನಾಶ ಮಾಡ್ತಾರೆ. ಆ ನಾಶವಾಗುವಂಥ ಸ್ಥಿತಿಯಲ್ಲಿ ನೀನಿದ್ದೀಯಾ? ನಾಶವಾಗುವಂಥ ಸ್ಥಿತಿಯಲ್ಲಿ ಅಂದರೆ ದೇವರನ್ನ ಬಿಟ್ಟು ಬುದ್ಧಿ ಇಲ್ಲದಂಥ ಮನುಷ್ಯನಾಗಿದ್ದೀಯಾ? ಬುದ್ಧಿ ಇಲ್ಲದ ಕನ್ನಿಕೆಯಾಗಿದ್ದೀಯಾ ಅಥವಾ ಬುದ್ಧಿ ಉಳ್ಳ ಕನ್ನಿಕೆಯಾಗಿದ್ದೀಯಾ? ಹೇಗೆ ಇದ್ದೀರಾ ನೀವು? ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಸೇವೆ ಜಾಗ್ರತೆ, ನಿಮ್ಮ ಪ್ರವರ್ತನೆ ಜಾಗ್ರತೆ. ಏನ್ರಿ, ಎರಡನೇ ಆಗಮನ ಹತ್ತಿರವಾಗಿದೆ. ಪ್ರಪಂಚ ನಾಶವಾಗುತ್ತೆ. ಯಾರು ಭಕ್ತರಿದ್ದಾರೋ, ಯಾರು ನೀತಿವಂತರಿದ್ದಾರೋ ಅವರು ಕಾಪಾಡಲ್ಪಡ್ತಾರೆ. ದೇವರನ್ನು ಬಿಟ್ಟವರು ಸಂಪೂರ್ಣ ನಾಶವಾಗುತ್ತೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಆದ್ದರಿಂದ ನಾವು ಬೆಂಕಿಯ ಕೊಂಡಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದೀವಾ ಅಥವಾ ರಕ್ಷಣೆ ಪಡೆಯುವಂಥ ಸ್ಥಿತಿಯಲ್ಲಿದ್ದೀವಾ ಎಂದು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವ್ರಿಗೋಸ್ಕರ ಪ್ರಯಾಸ ಪಡಿ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿ. ಇನ್ನೂ ಅನೇಕ ವಚನಗಳಿದ್ವು, ಯಾಕೆಂದರೆ ಇಲ್ಲಿಗೆ ಟೈಮ್ ಬಹಳ ಆಯ್ತಲ್ವ, ನಾನು ಮುಗಿಸ್ತಾ ಇದ್ದೀನಿ. ಓಕೆ ಪ್ರಿಯರೇ, ಜಾಗೃತಿ ಪಡಿ ಪ್ರಿಯರೇ, ಭಕ್ತಿಯಿಂದ ಇರಿ ಪ್ರಿಯರೇ, ದೇವ್ರಿಗೋಸ್ಕರ ಬದುಕಿ ಪ್ರಿಯರೇ, ಪ್ರಾರ್ಥನೆಯಲ್ಲಿರಿ. ನೀವು ಹೊರಗಡೆ ಹೋಗುವಾಗ ಪ್ರಾರ್ಥನೆ ಮಾಡಿಕೊಂಡು ಹೋಗಿ, ದೇವರಿಗೆ ವಿಧೇಯರಾಗಿ ಹೋಗಿ, ದೇವ್ರನ್ನ ನೆನಪು ಮಾಡಿಕೊಂಡು ಹೋಗಿ. ಓಕೆನಾ? ಕೆಲಸ ಮಾಡುವಾಗಲೂ ದೇವ್ರನ್ನ ನೆನೆಸ್ಕೊಂಡು ಇರಿ. ಮನೆಗೆ ಬರುವಾಗ, ಪ್ರಯಾಣ ಮಾಡುವಾಗ, ಮಲಗುವಾಗ ಪ್ರತಿ ಸಮಯದಲ್ಲಿ ದೇವರನ್ನ ನೆನೆಸ್ಕೊಂಡಿರಿ. ನೀವು ಊಟ ಮಾಡ್ತೀರಾ, ದೇವ್ರನ್ನ ನೆನೆಸ್ಕೊಳ್ಳಿ. ಮಲಗ್ತಿದ್ದೀರಾ, ದೇವ್ರನ್ನ ನೆನೆಸ್ಕೊಳ್ಳಿ. ಏನಾದರೂ ತಪ್ಪು ನಡೆದಿದೆಯಾ, ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ದೇವರಂತೇಳಿ ದೇವ್ರ ಹತ್ರ ಬೇಡಿಕೊಳ್ಳಿ. ದೇವ್ರ ಹತ್ರ ಬೇಡಿಕೊಂಡು ತಪ್ಪುಗಳನ್ನು ಒಪ್ಪಿಕೊಳ್ಳಿ. ಇನ್ನು ಮೇಲೆ ತಪ್ಪುಗಳನ್ನು ಮಾಡಬೇಡಿ, ಪಾಪಗಳನ್ನು ಮಾಡಬೇಡಿ, ಸರಿ ಮಾಡಿಕೊಳ್ಳಿ, ಭಕ್ತಿಯಿಂದ ಜೀವಿಸಿ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿಕೊಂಡು ನಾನು ಮುಗಿಸ್ತೀನಿ. ಪ್ರೇರೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ.
ನಿಮ್ಮ ಮಾತುಗಳನ್ನು ಇದ್ದದ್ದು ಇದ್ದ ಹಾಗೆ ಸಾರಿದ್ದೀನಿ ತಂದೆ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ನಿಮ್ಮ ವಾಕ್ಯಗಳನ್ನು ನೋಡಿದವರು ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನೂ ಕಾಪಾಡಿ ತಂದೆ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಬಲಪಡಿಸಿ ಎಲ್ಲರನ್ನು ಕಾಪಾಡಿ. ಅದೇ ಪ್ರಕಾರ ನಿಮ್ಮ ವಾಕ್ಯಗಳಿಗೆ ಒಳಪಟ್ಟು ಭಕ್ತಿಯಿಂದ ಯಾರನ್ನು ನಡ್ಕೊಳ್ತಾ ಇದ್ದಾರೋ ಅವರನ್ನು ಇನ್ನೂ ಹೆಚ್ಚಾಗಿ ಭಕ್ತಿಯಿಂದ ನಡ್ಕೊಳ್ಳುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಕಷ್ಟದಲ್ಲಿ ಬಾಧೆಯಲ್ಲಿ ಯಾರಾದರೂ ಇದ್ದರೆ ಅವರನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.